ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಅಂಶವನ್ನು ಶುರು ಮಾಡೋಣ. ಕಣ್ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನಿಮ್ಮ ಮಾತುಗಳನ್ನ, ನೀವು ನಮ್ಮ ಜೀವನದಲ್ಲಿ ನಮ್ಮ ಒಳಿತನ್ನ ಕೋರಿ ಬರೆಸಿರ್ತಕ್ಕಂತಹ ಮಾತುಗಳನ್ನ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದೀವಿ ಅಪ್ಪ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಓಕೆ ಜನರೇ, ಇವತ್ತು ಈಗಾಗಲೇ ಪ್ರಕಟಿಸಿರುವ ಹಾಗೆ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತುರ ತಂದಿಡುವ ಅಪಾಯ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆತುರ ತಂದಿಡುವ ಅಪಾಯ. ಓಕೆ, ಈ ಟೈಟಲ್ ಅನ್ನು ನೋಡಿದ ತಕ್ಷಣ ಏನ್ ಅರ್ಥ ಆಗ್ತದೆ ನಮಗೆ? ಏನ್ ಅನ್ನಿಸ್ತದೆ? ನಾರ್ಮಲ್ ಆಗಿ ನಾವು ಕೇಳುವಂತಹ ಟೈಟಲ್ ಗಳಲ್ಲದೆ ಒಂದು ವಿಭಿನ್ನವಾಗಿರುವಂತಹ ಟೈಟಲ್ ನಮ್ಮ ಕಣ್ಣು ಕಾಣಿಸ್ತಾ, ಹೌದಾ? ಆತುರ ತಂದಿಡುವ ಅಪಾಯ. ಯಾಕಂದ್ರೆ ನಾರ್ಮಲ್ ಆಗಿ ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಏನು? ಸತ್ಯವೇದದಲ್ಲಿ ದೇವರು ಆತ್ಮ, ಶರೀರ, ಪರಲೋಕ, ಪಾತಾಳ ಈ ರೀತಿಯಾಗಿರುವಂತಹ ವಿಚಾರಗಳನ್ನ ಮಾತ್ರ ಬರ್ಸಿದ್ದಾರೆ ಬ್ರದರ್. ನಮ್ಮ ಜೀವನಕ್ಕೆ ಏನು ಬರ್ಸಿಲ್ಲ. ಈ ಲೋಕದಲ್ಲಿ ನಾವು ಜೀವನ ಮಾಡ್ಬೇಕಲ್ವಾ? ಹಾಗಾದ್ರೆ ಈ ಲೋಕದಲ್ಲಿ ನಾವು ಜೀವನ ನಡೆಸ್ಲಿಕ್ಕೆ ನಮಗ್ ಬೇಕಾಗಿರೋ, ನಾವು ಜೀವನ ಹೇಗ್ ನಡೆಸ್ಬೇಕು, ಹೇಗ್ ನಡೆಸಬಾರ್ದು, ಯಾವ ಗುಣಗಳು ಇರ್ಬೇಕು, ಯಾವ ಗುಣಗಳು ಇರಬಾರ್ದು ನಮ್ಮ ಜೀವನದಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಬರ್ಸಿಲ್ವಾ? ಪರಲೋಕ, ಪಾತಾಳ ಇದ್ರ ಬಗ್ಗೆ ಎಲ್ಲ ಬರ್ಸಿದ್ರೆ ಆಗೋಯ್ತಾ? ಈ ಲೋಕದಲ್ಲೂ ನಾವು ಜೀವನ ನಡೆಸ್ಲಿಕ್ಕೆ, ಒಳ್ಳೆ ರೀತಿಯಾಗಿ ಜೀವನ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಬೇಕೋ ಅದನ್ನು ಬರೆಸ್ಬೇಕಲ್ವಾ? ಹೌದಲ್ವಾ? ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ. ಅದಕ್ಕೋಸ್ಕರನೇ ಇವತ್ತು ಟೈಟಲ್ ಅನ್ನ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ದೇವರು ಬರೀ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜೀವನದ ಬಗ್ಗೆ ಮಾತ್ರ ಸತ್ಯವೇದದಲ್ಲಿ ಬರೆಸದೆ, ಅದರ ಜೊತೆಯಲ್ಲಿ ತನ್ನ ಮಕ್ಕಳಾಗಿರುವಂತಹ ನಾವು ಮನುಷ್ಯರು ನಮ್ಮ ಜೀವನಗಳನ್ನ ಹೇಗ್ ಸಾಗಿಸ್ಬೇಕು, ಆ ಜೀವನಗಳನ್ನ ಸಾಗಿಸ್ಬೇಕಾದ್ರೆ ಯಾವ ಗುಣ ನಮ್ಮಲ್ಲಿ ಇರ್ಬೇಕು, ಯಾವ ಗುಣ ಇರಬಾರ್ದು ಅನ್ನುವಂತಹ ಡೀಟೇಲ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಯಾವ ಗುಣ ಇರಬಾರ್ದು ಅನ್ನುವುದರಲ್ಲಿ ಇರಬಾರ್ದಾಗಿರುವಂತಹ ಗುಣನೇ ಒಂದು ಗುಣ, ಇರಬಾರ್ದಾಗಿರುವಂತಹ ಒಂದು ಗುಣನೇ ಆತುರ. ದೇವರ ಮಕ್ಕಳಾಗಿರುವಂತಹ ನಮಗೆ ಯಾವ ಗುಣ ಇರಬಾರ್ದು? ಆತುರ. ಈಗಾಗಲೇ ಬ್ರದರ್ ಆತುರ ಅನ್ನುವಂತಹ ಪದವನ್ನ ತೆಲುಗುವಲ್ಲಿ ಏನಂತಾರೆ ಅಂತ ಹೇಳಿದ್ದಾರೆ ನಿಮ್ಗೆ. ತೊಂದರಪಾಟು ಅಂತ ಹೇಳಿ ಕರಿತೀವಲ್ವಾ? ಓಕೆ, ಈ ಆತುರ ಅನ್ನುವಂತಹ ಪದಕ್ಕೆ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು, ಅಂದ್ರೆ ಆತುರ ಅನ್ನುವಂತಹ ಪದವನ್ನ ಇನ್ನೊಂದು ತರ ಹೇಳ್ಬೇಕು ಅಂತ ಹೇಳಿದ್ರೆ ಹೇಗೆಲ್ಲ ಹೇಳ್ಬಹುದು? ಗಡಿಬಿಡಿ ಅಂತ ಹೇಳ್ಬೋದಾ? ಆತುರವನ್ನ ಗಡಿಬಿಡಿ ಅಂತ ಹೇಳ್ಬೋದಾ? ಈ ಗುಣ ತುಂಬಾ ಜನಕ್ಕೆ ಇರುವಂತಹದ್ದು ನೀವು ನೋಡಿದೀರಾ ಅಲ್ವಾ ಪ್ರಿಯರೇ? ಆತುರ ಅನ್ನುವಂತಹ ಗುಣ ತುಂಬಾ ಜನಕ್ಕೆ ಇರುವಂತಹದನ್ನ ನೀವು ನೋಡಿದೀರಾ ಅಲ್ವಾ? ನೀವು ಹೇಳ್ತಿರ್ತೀರ ಆತರ ಪಟ್ಟು ಏನೇನೋ ಮಾಡ್ಕೋಬಾರ್ದು, ಹೌದಾ? ಆತರ ಪಟ್ಟು ಮಾತಾಡಬಾರ್ದು. ಈ ಆತುರದಿಂದ ನಮ್ಮ ಜೀವನಗಳಲ್ಲಿ ನಾವು ಎಷ್ಟು ಕಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಚಿಕ್ಕ ಗ್ಲಿಮ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ರೆ, ನಾನು ಇವಾಗ ಹೇಳ್ತಿರ್ಬೇಕಾದ್ರೆ ಉದಾಹರಣೆಗಳನ್ನ ಒಂದಾದ ನಂತರ ಒಂದು ಉದಾಹರಣೆಗಳನ್ನ ಕೊಡ್ತಿರ್ಬೇಕಾದ್ರೆ ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲೂ ಸಹ ನೀವು ಏನಾದ್ರೂ ಕಳ್ಕೊಂಡಿದ್ದೀರೋ ಆತರ ಪಟ್ಟು ಅಂತ ಹೇಳಿ ನಮಗೂ ಸಹ ಅವಾಗ ಅಂದಾಜಾಗತ್ತೆ, ಹೌದಾ? ನಮ್ಗೆ ಗೊತ್ತಾಗುತ್ತೆ, ನಮಗ್ ಅರ್ಥ ಆಗತ್ತೆ, ಹೌದಲ್ವಾ? ನಾನು ಅವತ್ತು ಆತರ ಪಟ್ಟೆ ಅಲ್ವಾ ಇದನ್ನ ಕಳ್ಕೊಂಡಿದ್ದು ಅಂತ ಹೇಳಿ ಅರ್ಥ ಆಗತ್ತೆ. ಓಕೆ, ಮೊಟ್ಟ ಮೊದಲನೇದಾಗಿ ಆತರ ಪಟ್ಟು ಮಾತಾಡ್ಬೇಕಾದ್ರೆ ಆತರ ಪಟ್ಟು ಏನೋ ಅಂದ್ಬಿಟ್ಟಿರ್ತೀವಿ. ಅದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ರಿಪೆಂಟ್ ಮಾಡ್ತಿರ್ತೀವಿ, ಪಶ್ಚಾತ್ತಾಪ ಪಡ್ತಿರ್ತೀವಿ, ಹೌದಾ? ಒಂದು ಹಾಫ್ ಅನ್ ಅವರ್ ಆದ ನಂತರ ಪಶ್ಚಾತ್ತಾಪ ಪಡ್ತಿರ್ತೀವಿ. ಈ ಮಾತನ್ನ ತರ ಮಾತಾಡ್ಬಾರ್ದಾಗಿತ್ತಲ್ವಾ? ಇಷ್ಟು ಕಠಿಣವಾಗಿ ನಾನು ಮಾತಾಡ್ಬಾರ್ದಾಗಿತ್ತಲ್ವಾ? ಇಷ್ಟು ಜೋರಾಗಿ ನಾನು ಮಾತಾಡ್ಬಾರ್ದಾಗಿತ್ತಲ್ವಾ? ಈ ತರ ಆ ವ್ಯಕ್ತಿಯನ್ನ ನಾನು ಬೈಬಾರ್ದಾಗಿತ್ತಲ್ವಾ ಅಂತ ಹೇಳಿ ಒಂದು ಹಾಫ್ ಅನ್ ಅವರ್ ಆದ ನಂತರ ಅನ್ನಿಸ್ತಿರುತ್ತೆ. ಆದ್ರೆ ಆ ಮೂಮೆಂಟ್ ಅಲ್ಲಿ ಬೈದ್ಬಿಟ್ಟಿರ್ತೀವಿ, ಆ ಮೂಮೆಂಟ್ ಅಲ್ಲಿ ಜೋರಾಗಿ ಮಾತಾಡಿರ್ತೀವಿ, ಆ ಮೂಮೆಂಟ್ ಅಲ್ಲಿ ಮಾತಾಡ್ಬಾರ್ದಾಗಿರುವಂತಹ ಮಾತನ್ನು ಮಾತಾಡಿರ್ತೀವಿ, ಹೌದಾ? ಏನಕ್ಕೋಸ್ಕರ ಆ ಮೂಮೆಂಟ್ ಅಲ್ಲಿ ಅಷ್ಟೊಂದು ಉದ್ವೇಗವಾಗಿ ಮಾತಾಡಿದ್ವಿ? ಆತುರ, ಹೌದಾ? ಯೋಚನೆ ಮಾಡಿ ಮಾತಾಡಿದ್ವಾ? ಇಲ್ಲ, ಆತರ ಪಟ್ಟು ಮಾತಾಡಿದ್ವಿ. ಇದ್ರಿಂದ ಏನೇನಾಗುತ್ತೆ ಅಂತ ಹೇಳಿ ಒಂದ್ಸಾರಿ ನೋಡಿ. ಆತರ ಪಟ್ಟು ಮಾತಾಡಬಾರ್ದಾಗಿರುವಂತಹ ಮಾತನ್ನ ಮಾತಾಡಿದ್ದಕ್ಕೆ ಏನೇನಾಗಿರಬಹುದು? ಸಂಬಂಧಗಳು ಕಳಚಿ ಬಿದ್ದಿರಬಹುದಾ? ಹೌದಾ ಇಲ್ವಾ? ಬಂಧು ಬಳಗನೋ ಅಥವಾ ನಿಮ್ಮ ಸ್ನೇಹಿತರೋ ಅಥವಾ ಸಂಘಕ್ಕೆ ಬರುವಂತವರು ಯಾರೋ ಒಬ್ರು ಇಬ್ಬರ ನಡುವೆ ಸಂಬಂಧಗಳು ಕಳಚಿ ಬಿದ್ದಿರಬಹುದಾ? ಹೌದು. ಯಾವತ್ತೋ ಆತರ ಪಟ್ಟು ಒಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ದಕ್ಕೆ ಇವತ್ತಿಗೂ ಸಹ ಇಬ್ಬರು ವ್ಯಕ್ತಿ ಒಬ್ಬರ ಹತ್ರ ಒಬ್ರು ಮಾತಾಡ್ತಿರೋದಿಲ್ಲ, ಹೌದಾ ಇಲ್ವಾ? ಎಷ್ಟೊಂದು ವರ್ಷ ಆಯ್ತಲ್ವಾ ಸಂಬಂಧ ಕಳಚಿ ಬಿದ್ದು? ಹೌದು. ಏನಕ್ಕೋಸ್ಕರ ಹಿಂಗಾಯ್ತು? ಏನಕ್ಕೋಸ್ಕರ ಈ ಪರಿಸ್ಥಿತಿ ಬಂತು? ಯಾವತ್ತೋ ಆತರ ಪಟ್ಟು ಮಾತಾಡದಂತಹ ಮಾತಿಗೋಸ್ಕರ. ನಿಜನಾ? ಆತರ ಪಟ್ರೆ ಏನೇನಾಗತ್ತೆ?
ಸಂಬಂಧಗಳು ಕಳಚಿ ಬೀಳುತ್ತೆ. ಬಂಧು ಬಳಗ ಆಗಿರಬಹುದು, ಸ್ನೇಹಿತರಾಗಿರ್ಬೋದು, ಸಭೆಗೆ ಬರುವಂತಹ ವಿಶ್ವಾಸಿಗಳಾಗಿರಬಹುದು, ಸಂಬಂಧಗಳು ಕಳಚಿ ಬೀಳುತ್ತೆ ಆತರ ಪಟ್ಟು ಮಾತಾಡಿದಾಗ. ಇದೇ ಆತರ ಪಟ್ಟು ಇನ್ನು ಜೈಲಲ್ಲಿ ಇರ್ತಾರಲ್ವಾ ಪ್ರಿಯರೇ, ಓಕೆ, ಸೆರೆಮನೆಯಲ್ಲಿರುವಂತಹ ಕೈದಿಯನ್ನ ಒಂದ್ಸಾರಿ ಯಾವತ್ತಾದ್ರೂ ಅವ್ರ ಹಿಂದೆ ತುಂಬಾ ನ್ಯೂಸ್ ಗಳಲ್ಲಿ ಆಂಕರ್ಸ್ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿರ್ತಾರೆ. ಯಾರು ಜೈಲಲ್ಲಿ ಇರುವಂತ ಪರ್ಮಿಷನ್ ತಗೊಂಡು ಜೈಲಲ್ಲಿ ಇರುವಂತ ಕೈದಿಗಳನ್ನ ಇಂಟರ್ವ್ಯೂ ಮಾಡಿರ್ಬೇಕಾದ್ರೆ ಅವ್ರ ಜೀವನದಲ್ಲಿ ಇದ್ದಂತಹ ಬಾಧೆಗಳು, ಅವ್ರ ಜೈಲಲ್ಲಿ ಕುತ್ಕೊಂಡು ಅನುಭವಿಸ್ತಿರುವಂತಹ ಕಷ್ಟಗಳನ್ನ ಹಂಚ್ಕೊಂಡು ಅವ್ರು ಹೇಳ್ತಾರೆ. ಹೌದಾ, ಕೈದಿಗಳು ಕುತ್ಕೊಂಡು ಕಣ್ಣೀರು ಹಾಕುವಂತಹ ಸನ್ನಿವೇಶಗಳು ಇದೆ. ಏನಂತ ಕಣ್ಣೀರ್ ಹಾಕ್ತಿರ್ತಾರೆ, ಅವತ್ತು ಒಂದು ದಿನ ನಾನು ಆತರ ಪಟ್ಟು ಆ ಕೆಲಸವನ್ನ ಮಾಡದೆ ಹೋಗಿದ್ರೆ ಇವ್ರು ನಿಜವಾಗ್ಲೂ ಕೊಲೆಗಾರರಾಗಿರೋದಿಲ್ಲ. ಯಾವತ್ತೂ ಆತರದಲ್ಲಿ ಹೊಡಿಬೇಕು ಅನ್ನುವಂತಹ ಉದ್ದೇಶದಿಂದನೋ, ಇನ್ನೊಬ್ಬರ ಮೇಲೆ ಕೈ ಮಾಡ್ಬೇಕು ಅನ್ನುವಂತಹ ಉದ್ದೇಶದಿಂದನೋ, ಆ ಉದ್ವೇಗದಲ್ಲಿ ಕೈ ಮಾಡಿರ್ತಾರೆ. ಅದು ಒಂದು ಕೊಲೆಗೆ ಕಾರಣವಾಗಿರುತ್ತೆ ಆ ಏಟು. ಹೌದಾ, ಇವತ್ ಜೈಲಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಿದ್ದಾರೆ. ಏನಂತ, ನಾನು ಆ ಕ್ಷಣದಲ್ಲಿ ನನ್ನ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ರೆ, ನಾನು ಆ ಕ್ಷಣದಲ್ಲಿ ಆತರ ಪಡದೆ ಹೋಗಿದ್ರೆ, ಸ್ವಲ್ಪ ನಿಧಾನವಾಗಿ ನಿಂತು ಆಲೋಚನೆ ಮಾಡಿದ್ದಿದ್ರೆ ಇವತ್ತು ಜೈಲಲ್ಲಿ ಇರ್ಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲ. ಇವ ಜೈಲಲ್ಲಿ ಏನಕ್ಕಿದ್ದಾರೆ, ಬಂಧು ಬಳಗವನ್ನ ಬಿಟ್ಟು, ಸಂಬಂಧಿಕರನ್ನ ಬಿಟ್ಟು, ಸಭೆಗಳನ್ನ ಬಿಟ್ಟು, ಹೌದಾ, ತನ್ನ ಕುಟುಂಬವನ್ನ ಬಿಟ್ಟು, ತನ್ನ ಮಕ್ಕಳನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ಜೈಲಲ್ಲಿ ಕೂತಿರ್ಬೇಕಾಗಿರುವಂತ ಪರಿಸ್ಥಿತಿನ 7 ವರ್ಷ 14 ವರ್ಷ ಏನಕ್ಕೋಸ್ಕರ ಬಂತು ಪರಿಸ್ಥಿತಿ, ಏನಕ್ಕೋಸ್ಕರ ಬಂತು ಅವರೇ ಹೇಳ್ಕೊಳ್ತಿರ್ತಾರೆ. ನಾನು ಅವತ್ತು ಆತರ ಪಡದೆ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಕಣ್ಣೀರ್ ಹಾಕ್ತಿರ್ತಾರೆ. ನಿಜನಾ? ಏನಕ್ಕೋಸ್ಕರ? ಅವತ್ತು ಆತರ ಪಡದೆ ಹೋಗಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಹಾಗಿದ್ರೆ. ಹೌದಾ, ಆತರ ಇನ್ನೂ ಏನೇನ್ ಮಾಡುತ್ತೆ ನಮ್ಮ ಜೀವನಗಳಲ್ಲಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸಂಬಂಧಗಳು ಕಳಚಿ ಹೋಗುತ್ತೆ ಆತರ ಪಡೋದ್ರಿಂದ. ಜೈಲಲ್ಲಿ ಕೂತ್ಕೋಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಎಷ್ಟೋ ಜನರಿಗೆ ಆತರ ಪಡೋದ್ರಿಂದ. ಹೌದಾ, ಇನ್ನೊಂದ್ ಸ್ವಲ್ಪ ಜನರಿಗೆ ಇನ್ನೊಂದು ಅಭ್ಯಾಸ ಇರುತ್ತೆ ನಾರ್ಮಲ್ ಆಗಿ, ಏನು, ವಾಹನಗಳನ್ನ ವೇಗವಾಗಿ ಚಲಾಯಿಸುವಂತಹದ್ದು. ಹೌದಲ್ವಾ, ವಾಹನಗಳನ್ನ ಹೇಗ್ ಚಲಾಯಿಸ್ತಾರೆ, ವೇಗವಾಗಿ. ಇವ್ರು ಡ್ರೈವ್ ಮಾಡುವಂತಹದ್ದೇ ಸ್ಪೀಡ್ ಆಗಿ ಪ್ರಿಯರೇ, ನಾರ್ಮಲ್ ಆಗಿ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಿದೀವಿ ಅನ್ನುವಂತಹದ್ದಲ್ಲದೆ, ನಾರ್ಮಲ್ ಆಗಿ ಅಂಗಡಿಗೆ ಹೋಗಿ ಹಾಲ್ ತಗೊಂಡ್ಬರ್ಬೇಕಂತ ಹೇಳಿದ್ರು ಫಾಸ್ಟ್ ಆಗಿ ಹೋಗುವಂತಹದ್ದು, ಫಾಸ್ಟ್ ಆಗಿ ಬರುವಂತಹದ್ದು. ಅಭ್ಯಾಸ ಆಗೋಗಿರುತ್ತಲ್ವಾ, ಫಾಸ್ಟ್ ಆಗಿ ಡ್ರೈವ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿರುತ್ತಲ್ವಾ. ಒಂದಿನ ಬರುತ್ತೆ ಮುಂದೆ, ಒಂದಷ್ಟು ವರ್ಷಗಳಾದ ನಂತರ ಆ ದಿನದಲ್ಲಿ ಒಂದು ಕಾಲು ಇರೋದಿಲ್ಲ 2 ಕಾಲಲ್ಲಿ, ಅಥವಾ 2 ಕೈಯಲ್ಲಿ 1 ಕೈ ಇರೋದಿಲ್ಲ, ಅಥವಾ 2 ಕೈಗಳಿಲ್ಲದೆ ಇರುವಂತಹದ್ದು, ಅಥವಾ 2 ಕಾಲುಗಳಿಲ್ಲದೆ ಇರುವಂತಹ ಪರಿಸ್ಥಿತಿ ಬರುತ್ತೆ. ಏನಕ್ಕೋಸ್ಕರ? ಸ್ವಲ್ಪ ಜನ ಮರಣಕ್ಕೂ ಸಹ ಹೊರಟೋಗ್ತಾರೆ ಒಂದೇ ಆಕ್ಸಿಡೆಂಟ್ ಇಂದ. ಏನಕ್ಕೋಸ್ಕರ? ಆತರ ನಿಧಾನವಾಗಿ ಹೋದ್ರೆ ಏನ್ ಕಳ್ಕೊಳ್ತೀವಿ ನಾವು? ಅರ್ಜೆಂಟ್ ಇಲ್ಲದೆ ಇರುವಂತಹ ಸಮಯದಲ್ಲಾದ್ರೂ ನಿಧಾನವಾಗಿ ಡ್ರೈವ್ ಮಾಡ್ಬೋದಲ್ವಾ? ಇಲ್ಲ, ಆತರ. ಓಕೆ, ಅವಯವಗಳನ್ನ ಕಳ್ಕೊಂಡ್ವಿ ಆತರ ಪಟ್ಟು, ಬಂಧು ಬಳಗವನ್ನ ಕಳ್ಕೊಳ್ತೀವಿ ಆತರ ಪಟ್ಟು, ಮನುಷ್ಯರನ್ನ ಕಳ್ಕೊಳ್ತೀವಿ ಆತರ ಪಟ್ಟು. ಹೌದು, ಜೈಲಲ್ಲಿ ಕುತ್ಕೋಬೇಕಾಗಿರುವಂತ ಪರಿಸ್ಥಿತಿ ಬಂದಿದ್ಯಾ ಆತರ ಪಟ್ಟು. ಹೌದು, ಇನ್ನು ಎಂತೆಂತ ಪರಿಸ್ಥಿತಿ ಬರುತ್ತೆ ಸಂಘದಲ್ಲಿ, ಸಭೆಗೆ ಬರುವಂತವರಲ್ಲಿ. ಮುಖ್ಯವಾಗಿ ನಾರ್ಮಲ್ ಆಗಿ ನಾವು ಸಂಡೆ ಚರ್ಚ್ ಹೋಗ್ತೀವಲ್ವಾ ಎಲ್ಲರೂ ಸಹ. ಓಕೆ, ಸಭೆಗಳಲ್ಲಿ ಹೇಗಿರುತ್ತೆ ನಾರ್ಮಲ್ ಆಗಿ ಪರಿಸ್ಥಿತಿ? ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನಿಗೆ ಆತರ ಪಟ್ಟೇನೋ ಅನ್ನುವಂಥದ್ದು. ಅಥವಾ ಯಾವುದೋ ಒಂದು ಪ್ರಸಂಗ ಕೇಳ್ಬೇಕಾದ್ರೆ ಪಾಸ್ಟ್ರು ಒಂದು ಮಾತನ್ನ ಮಾತಾಡಿರ್ತಾರೆ, ಅದು ನಮಗ್ ಬುದ್ಧಿ ಹೇಳಲಿಕ್ಕೋಸ್ಕರನೇ ಮಾತಾಡಿರ್ತಾರೆ. ಓಕೆ, ಆ ಬುದ್ಧಿ ಹೇಳುವಂತಹ ಮಾತು ಅವ್ರು ಹೇಳ್ಬೇಕಾದ್ರೆ ನಮಗ್ ಹೇಗಿರುತ್ತೆ, ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಓ, ಇವ್ರು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಓಕೆ, ಹಾಗಾದ್ರೆ ನಾನು ನೆಕ್ಸ್ಟ್ ವೀಕ್ ಇಂದ ಚರ್ಚ್ಗೆ ಬರೋದಿಲ್ಲ. ಹೌದಾ, ಆತರ ಪಟ್ಟಿದ್ದಾಯ್ತಾ, ಸಂಘವನ್ನ ಬಿಟ್ಟಿದ್ದಾಯ್ತಾ? ಮತ್ತೆ ಆ ಸಂಘಕ್ಕೆ ನಾನು ಸಂಘವನ್ನ ನಾಳೆ ನೆಕ್ಸ್ಟ್ ವೀಕ್ ಇಂದ ನಾನು ಸಂಘಕ್ಕೆ ಬರೋದಿಲ್ಲ, ಪಾಸ್ಟರ್ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಹೇಳಿ 4 ಜನರ ಹತ್ರ ಹೇಳಿ ಆತರ ಪಟ್ಟು ಸಂಘವನ್ನ ಬಿಟ್ರೆ ಮತ್ತೆ ಬಂದು ಜಾಯ್ನ್ ಆಗುವಂತಹದ್ದು ಅಷ್ಟೊಂದು ಈಸಿನಾ? ಯಾವ ಮುಖ ಇಟ್ಕೊಂಡು ಮತ್ತೆ ಬರ್ತೀವಿ? ಮತ್ತೆ ಬಂದು ಜಾಯ್ನ್ ಆದ್ರೆ ತುಂಬಾ ದೊಡ್ಡ ವಿಚಾರ ಅದು. ಹೌದಾ, ನಮ್ಮನ್ನ ನಾವು ತಗ್ಗಿಸ್ಕೊಂಡು ಮತ್ತೆ ಬಂದು ಜಾಯ್ನ್ ಆದ್ರೆ ದೊಡ್ಡ ವಿಚಾರ. ತುಂಬಾ ಜನರಿಗೆ ಈ ಮನಸ್ಥಿತಿ ಇರೋದಿಲ್ಲ, ಆತರ ಪಟ್ಟು ಸಂಘವನ್ನ ಬಿಟ್ಬಿಡ್ತಾರೆ. ಅದಾದ ನಂತರ ಮತ್ತೆ ಬರ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಹೌದಾ, ಏನಕ್ಕೋಸ್ಕರ ಆಯ್ತು? ಸಂಘದ ಸಹವಾಸ ಏನಕ್ಕೋಸ್ಕರ ಬಿಟ್ಟು ಹೋದ್ವಿ? ಆತರ ಪಟ್ಟು ಸ್ವಲ್ಪ ನಿಧಾನವಾಗಿ ನಿಂತು ಆಲೋಚನೆ ಮಾಡಿದ್ರೆ, ಹೌದಲ್ವಾ, ಅವ್ರ ಸಭಾಪಾಲಕರಲ್ವಾ, ಅವ್ರ ಏನ್ ಹೇಳಿದ್ರು ನಮ್ಮ ಒಳಿತಿಗೋಸ್ಕರನೇ ಹೇಳ್ತಾರಲ್ವಾ, ನಮ್ಮನ್ನ ಸರಿ ಮಾಡ್ಬೇಕು ಅಂತಾನೆ ಹೇಳ್ತಾರಲ್ವಾ ಅನ್ನುವಂತಹದನ್ನ ಆಲೋಚನೆ ಮಾಡಿದ್ರೆ ಸಭೆಯನ್ನ ಕಳ್ಕೊಳ್ಳುವಂತಹ ಅನಿವಾರ್ಯತೆ ಇರ್ತಿತ್ತ? ಇಲ್ಲ. ಹಾಗಾದ್ರೆ ಎಷ್ಟೆಲ್ಲ ಕಳ್ಕೊಳ್ತಿದ್ವಿ ನೋಡಿ ಪ್ರಿಯರೇ ಒಂದ್ಸಾರಿ ನಮ್ಮ ಜೀವನಗಳಲ್ಲಿ. ನಾವು ಪಡುವಂತಹ ಆತರದಿಂದ ನಮ್ಮ ಜೀವನಗಳಲ್ಲಿ ಎಷ್ಟೆಲ್ಲ ಕಳ್ಕೊಳ್ತಿದೀವಿ. ಅದಕ್ಕೆ ಈ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಿರುವಂತಹದ್ದು. ಅದಕ್ಕೆ ಒಂದೊಂದಾಗಿ ಎಲ್ಲಾ ಆಂಗಲ್ ಅಲ್ಲೂ ಸಹ ಕಳ್ಕೊಳ್ತಿದೀವ. ಹೌದು, ಕೆಲಸವನ್ನು, ಉದ್ಯೋಗವನ್ನು ಎಷ್ಟು ಜನ ಕಳ್ಕೊಂಡಿಲ್ಲ ಆತರ ಪಟ್ಟು.
ಮ್ಯಾನೇಜರು ಬಾಸ್ ಬಂದು ಏನಾದ್ರು ಹೇಳಿರ್ತಾರೆ ಈ ಕೆಲಸವನ್ನ ಮಾಡು, ಸೂಪರ್ವೈಸರು ಬಂದು ಏನಾದ್ರು ಹೇಳಿರ್ತಾರೆ ಈ ಕೆಲಸವನ್ನ ಮಾಡು ಅಥವಾ ಆ ಕೆಲಸವನ್ನ ಮಾಡು ಅಂತ ಹೇಳಿ. ತುಂಬಾ ಜನ ಪೇಶನ್ಸ್ ಅನ್ನ ಕಳ್ಕೊಂಡು ಆತರ ಪಟ್ಟು ಏನೋ ಅಂದು ಕೆಲಸಗಳನ್ನ ಎಷ್ಟ್ ಜನ ಕಳ್ಕೊಂಡಿಲ್ಲ, ಹೌದಾ? ಹ ಆ ಕೋಪದಲ್ಲಿ ಏನೋ ಒಂದ್ ನಿಮಿಷದಲ್ಲಿ ಅಂದ್ಬಿಡ್ತಾರೆ. ಅದಾದ ನಂತರ ಕೆಲಸ ಹೋಯ್ತಾ, ಮಂತ್ಲಿ ಸ್ಯಾಲರಿ ಬರೋದಿಲ್ವಾ? ಬರೋದಿಲ್ಲ. ಹೊಟ್ಟೆಗೆ ಏನ್ ಮಾಡುವಂತಹದ್ದು, ಊಟಕ್ಕೆ ಏನ್ ಮಾಡುವಂತಹದ್ದು, ಊಟ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂತ, ಏನಕ್ಕೋಸ್ಕರ ಬಂತು? ಆತರ ಪಟ್ಟು ಆ ಕ್ಷಣ ನಾವ್ ಆ ಮಾತಾಡದೆ ಹೋಗಿದ್ರೆ, ಆ ಕ್ಷಣ ನಾವ್ ಆ ರೀತಿ ಬಿಹೇವ್ ಮಾಡದೆ ಹೋಗಿದ್ರೆ ಕೆಲಸ ಇರ್ತಿತ್ತ, ಸ್ಯಾಲರಿ ಬರ್ತಿತ್ತ, ಕುಟುಂಬ ಪೂರ್ತಿ ಪೋಷಿಸ್ಬೋದಿತ್ತ? ಹೌದು. ಆತರ ಪಟ್ಟಿದ್ದಕ್ಕೆ ಏನಾಯ್ತು? ಇಷ್ಟನ್ನ ಕಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನು ಏನೇನ್ ಕಳ್ಕೊಂಡಿದ್ದೀವಿ ಜೀವನಗಳಲ್ಲಿ? ಇನ್ನೊಂದ್ ಸ್ವಲ್ಪ ಜನರಿಗೆ ಇನ್ನೊಂದ್ ರೀತಿಯಾಗಿರುವಂತಹ ಏನು, ಬೇಗ ಹಣ ಮಾಡ್ಬೇಕು, ಬೇಗ ಶ್ರೀಮಂತರಾಗ್ಬೇಕು. ಬೇಗ ಹಣ ಮಾಡ್ಬೇಕು, ಅದಕ್ಕೋಸ್ಕರ ಯಾವ ಕೆಟ್ಟ ವಿಚಾರಕ್ಕೆ ಬೇಕಾದ್ರೂ ಕೈ ಹಾಕ್ತಾರೆ, ಯಾವ ಡ್ರಗ್ಸ್ ಡೀಲಿಂಗ್ಗೆ ಬೇಕಾದ್ರೂ ಕೈ ಹಾಕ್ತಾರೆ. ಕೊನೆಯಲ್ಲಿ ಮತ್ತೆ ಜೈಲ್ ಪಾಲು. ಆತುರ ಯಾವ್ದ್ರಲ್ಲಿ? ಹಣ ಮಾಡುವಂತಹ. ನಿಧಾನವಾಗಿ ಮಂತ್ಲಿ ಸ್ಯಾಲರಿಯಲ್ಲಿ ನೀಟಾಗಿ ದೇವ್ರು ಹೇಳಿರೋ ಹಂಗೆ ಜೀವನ ನಡೆಸಿ, ಏನೇನು ಉಳಿದಿದ್ಯೋ ಅದನ್ನ ಒಂದ್ ಕಡೆ ಇಟ್ರೆ ನಿಧಾನವಾಗಿ ನೀವು ರಿಟೈರ್ ಆಗುವಷ್ಟರಲ್ಲಿ ನಿಮ್ಗೆ ಬೇಕಾಗಿರುವಷ್ಟು ಹಣ ನಿಮ್ಮ ಹತ್ರ ಇರುತ್ತಾ ಇಲ್ವಾ? ಇರುತ್ತೆ. ಆದ್ರೆ ಆ ರೀತಿ ನಿಧಾನವಾಗಿ ಕೂಡಿಸಿಡುವಂತಹದ್ದು ಬೇಡ ನಮ್ಗೆ. ನಮ್ಗೆಲ್ಲ ಬೇಕಾಗಿರುವಂತಹದ್ದು ಹೇಗೆ? ಇಮ್ಮಿಡಿಯೇಟ್ ಆಗಿ ಶ್ರೀಮಂತನಾಗ್ಬೇಕು, ಹೌದಾ? ಇಮ್ಮಿಡಿಯೇಟ್ ಆಗಿ ಹಣ ಮಾಡ್ಬೇಕು, ಆತರನೇ ಅಲ್ವಾ? ಮತ್ತೆ ಎಲ್ಲಿ? ಜೈಲ್ ಪಾಲು. ನೆಕ್ಸ್ಟ್ ಇನ್ನೂ ಏನೇನ್ ಕಳ್ಕೊಳ್ತೀವಿ? ತುಂಬಾ ಜನ ದೇವ್ರ ಹತ್ರ ಆತರ ಪಡುವಂತವ್ರು ಇದ್ದಾರೆ. ದೇವ್ರ ಹತ್ರ ಒಂದು ಬೇಡಿಕೆಯನ್ನ ಇಡ್ತಾರೆ. ಏನು? ಉದ್ಯೋಗ ಬೇಕು ಅಥವಾ ಮಕ್ಕಳು ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ, ಈ ರೋಗವನ್ನ ವಾಸಿ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ದೇವ್ರ ಮುಂದೆ ಇಟ್ಟಿರ್ತಾರೆ. ದೇವರ ಮುಂದೆ ಬೇಡಿಕೆಯನ್ನ ಇಟ್ಟಾಗ ನಮ್ಮ ಬಾಧ್ಯತೆ ಏನು? ದೇವರ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ದೀವಿ, ನಮ್ಮ ಬಾಧ್ಯತೆ ಏನು? ಕಾಯ್ಬೇಕಲ್ವಾ? ದೇವರು ಅದನ್ನ ಈಡೇರಿಸುವವರೆಗೂ ಕಾಯ್ಬೇಕಲ್ವಾ? ಕಾಯೋದಿಲ್ಲ. ಈ ಬೇಡಿಕೆ ಈಡೇರಿಲ್ಲ ಬ್ರದರ್, ನಾನು ಮಾಡ್ತಿರುವಂತಹ ಯಾವ ಪ್ರಾರ್ಥನೆಗೂ ದೇವ್ರು ಉತ್ತರ ಕೊಡ್ತಿಲ್ಲ ಬ್ರದರ್, ಯಾವುದನ್ನು ಸಹ ಪೂರೈಸ್ತಿಲ್ಲ ಬ್ರದರ್ ದೇವ್ರು ಅಂತ ಹೇಳಿ ದೇವರನ್ನೇ ಬಿಟ್ಟು, ನಿಜವಾದ ದೇವರನ್ನ ಬಿಟ್ಟು ದಾರಿ ತಪ್ಪಿರುವಂತವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ಸಮಾಜದಲ್ಲಿ? ಕ್ರೈಸ್ತವ್ಯವನ್ನು ಬಿಟ್ಟು ಹೋಗಿರುವಂತವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ಸಮಾಜದಲ್ಲಿ? ಏನಕ್ಕೋಸ್ಕರ? ಆತುರ. ಕಾಯ್ಲಿಕ್ಕಾಗಿಲ್ವಾ? ದೇವರು ಒಂದಲ್ಲ ಒಂದು ದಿನ ಮಾಡ್ತಾರೆ, ದೇವರ ಚಿತ್ತ ಇದ್ದಾಗ, ದೇವರ ಚಿತ್ತ ಇದ್ರೆ ಅನ್ನುವಂತಹ ಆ ಪೇಶನ್ಸ್ ಅನ್ನ ಇಟ್ಕೊಳ್ಲಿಕ್ಕಾಗಿಲ್ವಾ? ಇಲ್ಲ. ಆತುರ ಪಟ್ವಿ, ಹೌದಾ? ಓಕೆ, ಇದಿಷ್ಟು ಸಹ ಒಂದಷ್ಟು ಉದಾಹರಣೆಗಳನ್ನು ನಿಮ್ಮ ಕಣ್ಮುಂದೆ ಇಟ್ಟಿದ್ದು ಪ್ರಿಯರೇ. ಏನಕ್ಕೋಸ್ಕರ ಗೊತ್ತಾ? ಒಂದು ವಿಚಾರ ಅರ್ಥ ಆಗ್ಬೇಕು ಅಂತ. ನಾವು ಆತರ ಪಟ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟನ್ನ ಕಳ್ಕೊಳ್ತೀವಿ. ಏನೇನ್ ಕಳ್ಕೊಳ್ತೀವಿ ಅನ್ನುವಂತಹದ್ದು ನಮ್ಗೆ ಗೊತ್ತಾಗ್ಬೇಕು ಅಂತ ಇಷ್ಟು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದು. ಸಂಬಂಧಗಳನ್ನ ಕಳ್ಕೊತೀವಿ, ಹೌದಾ? ಒಳ್ಳೆ ಬದುಕನ್ನ ಕಳ್ಕೊಳ್ತೀವಿ, ಜೈಲ್ ಪಾಲಾಗ್ತಿದ್ದಾರೆ ತುಂಬಾ ಜನ ಆತರ ಪಟ್ಟು, ಅವಯವಗಳನ್ನ ಕಳ್ಕೊಳ್ತೀವಿ, ಪ್ರಾಣ ಕಳ್ಕೊಳ್ತೀವಿ ಆಕ್ಸಿಡೆಂಟ್ ಗಳಿಂದ. ಏನಕ್ಕೋಸ್ಕರ? ಎಲ್ಲ ಆತರದಿಂದನೇ. ಒಂದು ಒಳ್ಳೆ ಸಭೆಯನ್ನ ಕಳ್ಕೊಳ್ತೀವಿ. ಏನಕ್ಕೋಸ್ಕರ? ಆತರದಿಂದ. ಓಕೆ, ಹಾಗಾದ್ರೆ ಈ ಮೆಸೇಜ್ ಎಷ್ಟು ರೆಲೆವೆಂಟ್ ಅಂತ ಈಗ ಅರ್ಥ ಆಗಿರ್ಬೇಕಲ್ವಾ? ನಾವು ಆಲೋಚನೆ ಮಾಡ್ತಿರುವಂತಹ ಈ ಸಂದೇಶ ಎಷ್ಟು ಮುಖ್ಯ ಅಂತ ಈಗ ಅರ್ಥ ಆಗಿರ್ಬೇಕಲ್ವಾ? ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಆತರ ಪಟ್ಟರೆ ತುಂಬಾ ವಿಚಾರಗಳನ್ನ ಕಳ್ಕೊಳ್ತೀವಿ. ನಾವು ಆತರ ಪಡಬಾರ್ದು ಅಂದ್ರೆ ಈ ಸಂದೇಶ ನಮಗೆ ಅರ್ಥ ಆಗ್ಬೇಕು. ಓಕೆ, ಈಗ ಇಷ್ಟಕ್ಕೂ ದೇವರು ಸತ್ಯವೇದದಲ್ಲಿ ಎಷ್ಟು ಕಡೆ ಹೇಳಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡೋಣ. ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ವಚನಗಳು, ಈ ಸಂದೇಶಕ್ಕೆ ಬೇಕಾಗಿರುವಂತಹ ಕೀ ರೆಫರೆನ್ಸ್ಗಳು, 4 ವಚನಗಳನ್ನ ನೋಡೋಣ. ಅವಾಗ ನಮ್ಗೆ ಅರ್ಥ ಆಗುತ್ತೆ ದೇವರು ಸತ್ಯವೇದದಲ್ಲಿ ಸಾಕಷ್ಟು ಸರಿ ಹೇಳಿದ್ದಾರೆ. ಏನಂತ? ಆತರ ಪಡಬೇಡಿ ಮಕ್ಕಳ, ನೀವು ಆತರ ಪಟ್ರೆ ನಿಮ್ಮ ಜೀವನಗಳಲ್ಲಿ ಸಾಕಷ್ಟನ್ನ ಕಳ್ಕೊಳ್ತೀರಾ ಅಂತ ಹೇಳಿ ಸಾಕಷ್ಟು ಸಾರಿ ಹೇಳಿದ್ದಾರೆ. ಒಂದ್ಸರಿ ನೋಡೋಣ ದೇವ್ರು ಎಷ್ಟು ಸರಿ ಹೇಳಿದ್ದಾರೆ ಅಂತ ಹೇಳಿ. ಈಗಾಗಲೇ ನಮ್ಗೆ ಅನ್ಸಿರ್ಬೇಕಲ್ವಾ, ನಾವು ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ವಿ ಬ್ರದರ್ ಆತರ ಪಟ್ಟು ಅಂತ ಹೇಳಿ. ಇವಾಗ ದೇವ್ರು ಸತ್ಯವೇದದಲ್ಲಿ ಎಷ್ಟು ಸರಿ ಹೇಳಿದಾರೋ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ವಚನವನ್ನ ನಾವು ಅವತ್ತೇ ಓದಿದ್ರೆ, ಈ ವಚನವನ್ನ ನಾವು ಅವತ್ತೇ ಮನಸ್ಸಿಗೆ ತಗೊಂಡಿದ್ರೆ ಬಹುಶಃ ಆತರ ಪಡ್ತಾ ಇರ್ಲಿಲ್ವೇನೋ, ಹೌದಾ? ಒಂದ್ಸರಿ ನೋಡೋಣ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ, ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 5ನೇ ವಚನ, 21:5. ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಏನಂತ ಹೇಳಿದ್ದಾರೆ? ಏನಂತ ಓದ್ಕೊಂಡ್ವಿ ಈ ವಚನದಲ್ಲಿ? ಆತುರ ಪಡುವವರಿಗೆಲ್ಲ, 2ನೇ ಸಾಲು, ಅದೇ 5ನೇ ವಚನದಲ್ಲಿ 2ನೇ ಸಾಲನ್ನ ಓದ್ತಿದ್ದೀನಿ. ಆತುರ ಪಡುವವರಿಗೆಲ್ಲ ಕೊರತೆಯೇ, ಆತುರ ಪಡುವವರಿಗೆಲ್ಲ ಕೊರತೆಯ. ದೇವರು ಹೇಳ್ತಿರುವಂತಹ ಮಾತು, ಹೌದಾ? ಪ್ರಪಂಚದಲ್ಲಿ ಅತ್ಯುನ್ನತವಾಗಿರುವಂತಹ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿರುವಂತಹ ಸೊಲೊಮೋನನ ಕೈಯಲ್ಲಿ
ದೇವರು ಬರೆಸ್ತಿರುವಂತಹ ಮಾತು ಏನಂತೆ? ಆತುರ ಪಡುವವರೆಲ್ಲರಿಗೂ ಕೊರತೆಯೇ ಕೊರತೆ. ಏನಕ್ಕೋಸ್ಕರ ಕೊರತೆ ಏನಕ್ಕೋಸ್ಕರ ಇರುತ್ತೆ? ಇವ್ರು ಆತರ ಪಟ್ಟು ಕಳ್ಕೊಳ್ತಾರಲ್ವಾ, ಇರುವಂತಹದನ್ನ ಕಳ್ಕೊಳ್ತಾರಲ್ವಾ, ಇರುವಂತಹ ಜನರನ್ನ ಕಳ್ಕೊಳ್ತಾರೆ, ಸುತ್ತಮುತ್ತ ಇರುವಂತಹ ಜನರನ್ನ ಕಳ್ಕೊಳ್ತಾರೆ, ಇರುವಂತಹ ನೆಮ್ಮದಿಯನ್ನ ಕಳ್ಕೊಳ್ತಾರೆ, ಇರುವಂತಹ ಶಾಂತಿಯನ್ನ ಕಳ್ಕೊಳ್ತಾರೆ, ಇಲ್ಲದೆ ಇರುವಂತಹ ಸಮಸ್ಯೆಗಳನ್ನ ತಂದಿಟ್ಕೊಳ್ತಾರೆ. ಹೌದಾ? ಹ ಏನಕ್ಕೋಸ್ಕರ? ಹ್ಮ್ ಆತುರ ಪಟ್ಟು ಕಳ್ಕೊಳ್ಳುವುದರಿಂದ ಈ ಆತುರ ಪಡುವಂತವ್ರಿಗೆಲ್ಲ ಏನಂತೆ? ಕೊರತೆಯೇ ಕೊರತೆನೆ. ಹೌದಾ? ಇನ್ನೊಂದು ವಚನ ನೋಡಿ, ಕೀರ್ತನೆಗಳು 39ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 39ನೇ ಅಧ್ಯಾಯ 6ನೇ ವಚನ. 39:6. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು, ಆಸ್ತಿಯನ್ನು ಅವಕ್ಕೆ ಏನ್ ಅರ್ಥ ಆಯ್ತು? ಈ ವಚನದಲ್ಲಿ ಏನ್ ಅರ್ಥ ಆಯ್ತು ನಮ್ಗೆ? ನರರು ನಿಜವಲ್ಲದ ಮಾಯಾ ರೂಪದಿಂದ ಸಂಚರಿಸುವವರು. ಇಲ್ಲಿ ಇಂಪಾರ್ಟೆಂಟ್, ನಮ್ಮ ಸಂದೇಶಕ್ಕೆ ಬೇಕಾಗಿರುವಂತಹ ಕೀ ಲೈನ್ ಇವಾಗ ಓದ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಗಡಿಬಿಡಿ ಅಂತ ಹೇಳಿದ್ರೆ ಏನು ಅಂತ ಈಗಾಗಲೇ ಹೇಳಿದ್ದೆ ನಾನು. ಗಡಿಬಿಡಿ ಅಂದ್ರೆ ಏನು ಅಂತ ಈಗಾಗಲೇ ಹೇಳಿದ್ದೆ. ಆತುರನೇ ಅಲ್ವಾ? ಗಡಿಬಿಡಿ, ಆತುರ, ಇದೆಲ್ಲ ಆತುರಕ್ಕೆ ಸಮಾನಾರ್ಥಕವಾಗಿರುವಂತಹ ಪದಗಳಲ್ವಾ? ಆ ಗಡಿಬಿಡಿ ಮಾಡೋದ್ರಿಂದ ಏನಾಗುತ್ತಂತೆ? ಏನಕ್ಕೋಸ್ಕರ ಗಡಿಬಿಡಿ ಮಾಡ್ತೀವಂತೆ ನಾವು? ಅವರು ಸುಮ್ಮನೆ ಗಡಿಬಿಡಿ ಮಾಡುವರು. ಅಂದ್ರೆ ರೀಸನ್ ಇಲ್ವಾ? ನಾವ್ ಆತರ ಪಡ್ತಿದೀವಿ ಅಂದ್ರೆ ಅದಕ್ಕೊಂದು ರೀಸನ್ ಇಲ್ವಾ? ಇಲ್ಲ. ಅದಕ್ಕೊಂದು ಪರ್ಪಸ್ ಇಲ್ವಾ? ಇಲ್ಲ. ಸುಮ್ಮನೆ ಗಡಿಬಿಡಿ ಮಾಡ್ತಿದೀವಂತೆ. ಸುಮ್ಮನೆ ನಮ್ಮ ಜೀವನದಲ್ಲಿ ಯಾವಾಗ್ಲಾದ್ರೂ ನಾವು ಆತರ ಪಟ್ಟರೆ ನೆನ್ಪಿಟ್ಕೊಳ್ಳಿ. ಏನಕ್ಕೋಸ್ಕರ ಆತರ ಪಡ್ತಿದೀವಿ? ಸುಮ್ಮನೆ ಯಾವ ರೀಸನ್ ಇಲ್ಲದೆ ಇದ್ರು ಆತರ ಪಡ್ತಿದೀವಿ. ಹೌದಾ? ಇದು ಬೇಕಾ ಪ್ರಿಯರೇ? ನಮಗೆ ಈ ಗುಣ ಬೇಕಾ ನಮ್ಮ ಜೀವನದಲ್ಲಿ? ಸುಮ್ಮನೆ ಆತರ ಪಟ್ಟು ಸುಮ್ಮನೆ ಇರುವಂತಹದೆಲ್ಲ ಕಳ್ಕೊಳ್ಳುವಂತಹ ಬೇಕಾ ನಮ್ಮ ಜೀವನದಲ್ಲಿ? ಏನು ಯೂಸ್ ಇಲ್ವಂತೆ, ಪರ್ಪಸ್ ಇಲ್ವಂತೆ, ಅದಕ್ಕೊಂದು ಆಬ್ಜೆಕ್ಟಿವ್ ಇಲ್ವಂತೆ, ಆದ್ರೂ ಸಹ ಸುಮ್ಮನೆ ಆತರ ಪಡ್ತಿದೀವಿ. ನಾನು ಆಗ್ಲೇ ಹೇಳ್ತೆ, ತುಂಬಾ ಜನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಗಾಡಿಯನ್ನ ಸ್ಪೀಡಾಗಿ ಓಡಿಸುವಂತ. ಅರ್ಜೆಂಟ್ ಇಲ್ಲ ಅಂದ್ರೂ ಸಹ ಸ್ಪೀಡಾಗಿ ಓಡಿಸ್ತಿರ್ತಾರ. ಹೌದು. ನಾರ್ಮಲ್ ಆಗು ಹೀಗೆ ಓಡಿಸ್ತಿರ್ತಾರ. ಹೌದು. ಏನು ಕೆಲಸ ಇಲ್ಲ ಅಂದ್ರೂ ಹಾಗೆ ಸ್ಪೀಡಾಗಿ ಓಡಿಸ್ತಿರ್ತಾರ. ನಿಜ. ಒಂದಿನ ಏನ್ ಮಾಡ್ತಾರೆ, ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಅನ್ಸುತ್ತೆ, ಯಾವಾಗ ಕಾಲು ಕೈ ಎಲ್ಲ ಮುರ್ಕೊಂಡು ಹಾಸ್ಪಿಟಲ್ ಅಲ್ಲಿ ಮಲಗಿರ್ಬೇಕಾದ್ರೆ ಅವಾಗ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಅಯ್ಯೋ, ಎಷ್ಟೊಂದ್ ಜನ ಹೇಳಿದ್ರು ನನಗೆ, ಏನಂತ? ಸ್ಲೋ ಓಡಿಸು ಸ್ವಲ್ಪ ಅಂತ ಹೇಳಿ. ನಾನೇ ಅಲ್ವಾ ಪ್ರತಿ ಸಾರಿ ಬೈಕ್ ಮೇಲೆ ಕುತ್ಕೊಂಡಾಗೂ ಆತರ ಪಟ್ನಲ್ವಾ? ಪ್ರತಿ ಸಾರಿ ಕಾರಲ್ಲಿ ಕುತ್ಕೊಂಡಾಗೂ ಆತರ ಪಟ್ನಲ್ವಾ? ಬೇಗ ಹೋಗ್ಬೇಕು ಅಂತ ಹೇಳಿ. ಏನ್ ಕೆಲಸ ಇತ್ತು ನನ್ಗವತ್ತು? ಏನು ಇರ್ಲಿಲ್ಲ. ಸುಮ್ನೆ ಆತರ ಪಟ್ನ, ಅದಕ್ಕೋಸ್ಕರ ಕಳ್ಕೊಂಡು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ಆತರ ಪಡುವವರೆಲ್ಲ, ಗಡಿಬಿಡಿ ಮಾಡುವಂತವರೆಲ್ಲ ಸುಮ್ಮನೆ ಮಾಡ್ತಾರೆ. ಯಾವ ಕಾರಣನೂ ಇರೋದಿಲ್ಲ ಅದಕ್ಕೆ. ಸುಮ್ಮನೆ ಮಾಡ್ತಾರೆ. ನೆಕ್ಸ್ಟ್ ರೆಫರೆನ್ಸ್ ಜ್ಞಾನೋಕ್ತಿಗಳು. ನೆನ್ಪಿಟ್ಕೊಳ್ಳಿ ಪ್ರಿಯರೇ, 2 ರೆಫರೆನ್ಸ್ ಓದಿದ್ವಿ. ಫಸ್ಟ್ ರೆಫರೆನ್ಸ್ ಅಲ್ಲಿ ಏನು ಓದಿದ್ವಿ? ಆತರ ಪಡುವವರಿಗೆಲ್ಲ ಕೊರತೆಯೇ. ಈಗ ಇದು ಓದಂತಹ 2ನೇ ರೆಫರೆನ್ಸ್ ಅಲ್ಲಿ ದೇವ್ರು ಏನ್ ಹೇಳ್ಕೊಟ್ರು? ಗಡಿಬಿಡಿ ಮಾಡ್ತೀವಲ್ವಾ ನಾವು? ಏನಕ್ಕೋಸ್ಕರ ಮಾಡ್ತೀವಂತೆ? ಸುಮ್ಮನೆ. 3ನೇ ರೆಫರೆನ್ಸ್ ಅನ್ನ ಈಗ ಓದೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 2ನೇ ವಚನ. 19:2. ತಿಳುವಳಿಕೆ ಇಲ್ಲದೆ ಕೋರುವುದು ಅಯುಕ್ತ, ದುಡುಕುವ ಕಾಲು ದಾರಿ ತಪ್ಪುವುದು. ಓಕೆ, ಇನ್ನೊಂದು ಸಮಾನಾರ್ಥಕ ಪದ ಸಿಕ್ತು ನಮಗೆ. ಆತುರ ಪಡುವುದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ. ಆತರ ಪಡುವಂತಹದನ್ನ ದುಡುಕುವಂತಹದ್ದು ಅಂತ ಕರಿಬಹುದು. ಆತರ ಪಡುವಂತಹದನ್ನ ಇನ್ನೊಂದ್ ತರ ಕರಿಬಹುದಂತೆ. ಓಕೆ, ಯಾವ ತರ ಕರಿಬಹುದು? ಇವಾಗ ಓದಂತಹ ವಚನದಲ್ಲಿ ದುಡುಕುವಂತಹದ್ದು. ಆತರ ಪಡುವಂತಹದನ್ನ ಗಡಿಬಿಡಿ ಅಂತ ಕರಿಬಹುದು, ಆತರ ಪಡುವಂತಹದನ್ನ ದುಡುಕುವಂತಹದ್ದು ಅಂತ ಕರಿಬಹುದು. ಯಾಕಂದ್ರೆ ಆತರ ಪಟ್ರೆ ದುಡುಕ್ತಿವಲ್ಲ. ಈಗ ಓದಂತಹ ವಚನದಲ್ಲಿ ಏನರ್ಥ ಆಯ್ತು ನಮಗೆ? ದುಡುಕುವ ಕಾಲು ಅಂದ್ರೆ ಆತುರ ಪಡುವಂತವರು ದಾರಿ ತಪ್ಪುವರು. ದುಡುಕುವ ಕಾಲು ದಾರಿ ತಪ್ಪುವುದು. ದುಡುಕುವಂತಹದ್ದು ಅಂದ್ರೆ ಏನು? ಆತರ ಪಡುವಂತಹದ್ದು. ಏನ್ ಮಾಡತ್ತಂತೆ? ದಾರಿ ತಪ್ತಾರಂತೆ. ಹೌದಾ? ಸರಿಯಾದ ದಾರಿ ಪಾಲಿಸ್ಲಿಕ್ಕೆ ಆಗೋದಿಲ್ಲ. ನಾನಾಗ್ಲೇ ಒಂದು ಉದಾಹರಣೆ ಕೊಟ್ಟೆ ಇದಕ್ಕೆ, ಒಂದು ಬೆಸ್ಟ್ ಎಕ್ಸಾಂಪಲ್. ಏನು? ಬೇಗ ಹಣ ಮಾಡ್ಬೇಕು. ಬೇಗ ಹಣ ಮಾಡ್ಬೇಕು ಅಂದ್ರೆ ಯಾವ ದಾರಿ ಹಿಡಿತಾರೆ? ಒಳ್ಳೆ ದಾರಿ ಹಿಡಿತಾರ, ಕೆಟ್ಟ ದಾರಿ ಹಿಡಿತಾರ? ಬೇಗ ಹಣ ಮಾಡ್ಬೇಕು ಅಂದ್ರೆ, ಬೇಗ ಶ್ರೀಮಂತರಾಗ್ಬೇಕು ಅಂದ್ರೆ ಯಾವ ದಾರಿ ಹಿಡಿತಾರೆ? ಕೆಟ್ಟ ದಾರಿನೇನಾ? ಒಳ್ಳೆ ದಾರಿಯನ್ನ ಬಿಡ್ತಾರ? ಹೌದು. ನೀತಿ ನ್ಯಾಯವಾಗಿರುವಂತಹ ದಾರಿಯನ್ನ ಬಿಡ್ತಾರ? ಹೌದು. ಯಾವ ದಾರಿ ಹಿಡಿತಾರೆ? ಕೆಟ್ಟ ದಾರಿ ಹಿಡಿತಾರೆ. ದಾರಿ ತಪ್ಪದ್ರ ಆತರ ಪಡ್ತಿದ್ದಾರೆ. ಬೇಗ ಹಣ ಮಾಡ್ಬೇಕು ಅನ್ನುವಂತಹ ಆತರ ಪಡ್ತಿದ್ದಾರೆ ಅಂದ್ರೆ ಇರುವಂತಹ ಒಳ್ಳೆ ದಾರಿಯನ್ನ ಬಿಟ್ಟು ದಾರಿಯನ್ನ ತಪ್ಪದ್ರ
ಹೌದು, ಸತ್ಯವೇದದಲ್ಲಿ ಇದೆಲ್ಲ ಆತುರಕ್ಕೆ ಸಂಬಂಧಪಟ್ಟಂತೆ ದೇವರು ಬರ್ಸಿರುವಂತಹ ಮಾತು. ಹೇಳ್ಕೊಡ್ತಿದಾರೆ ನೀಟಾಗಿ ಕೂರ್ಸ್ಕೊಂಡು ಚಿಕ್ಕ ಮಕ್ಳಿಗೆ ಹೇಳ್ಕೊಡೋ ತರ. ಇದನ್ನ ಎಲ್ಲೂ ಯಾವ ಶಾಲೆಯಲ್ಲೂ ಹೇಳ್ಕೊಡೋದಿಲ್ಲ ಪ್ರಿಯರೇ. ಕೇಳಿ ನಿಮ್ ಮಕ್ಕಳಿಗೆ ಕೇಳಿ, ಶಾಲೆಗೆ ಹೋಗ್ತಿರ್ಬೋದ್ರೆ ಅಥವಾ ಕಾಲೇಜಿಗೆ ಹೋಗ್ತಿದ್ರೆ ಒಂದ್ಸರಿ ಅವ್ರ ಟೆಕ್ಸ್ಟ್ ಬುಕ್ಸ್ ಗಳನ್ನೆಲ್ಲ ತಗೊಂಡು ಒಂದ್ಸರಿ ನೋಡಿ. ಆತರ ಪಡುವಂತಹದ್ರ ಬಗ್ಗೆ ಇಂಗ್ಲಿಷ್ ಅಲ್ಲಿ ರಶ್ ಅನ್ನುವಂತಹ ಪದವನ್ನ ಉಪಯೋಗ ಮಾಡ್ತೀವಿ. ಆತರ ಪಡೋದಕ್ಕೆ ಇಂಗ್ಲಿಷ್ ಅಲ್ಲಿ ರಶ್ ಅನ್ನುವಂತಹ ಪದವನ್ನ ಉಪಯೋಗ ಮಾಡ್ತೀವಿ. ನೋಡಿ ಅವ್ರ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನಾದ್ರು ಇದೆಯಾ ನೋಡಿ ಆತರ ಪಡೋದ್ರ ಬಗ್ಗೆ. ಆತರ ಪಡಬಾರ್ದು ಅಂತ ಎಲ್ಲಾದ್ರೂ ಹೇಳ್ಕೊಟ್ಟಿದಾರ? ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೇಳ್ಕೊಟ್ಟಿದಾರ? ಎಲ್ಲೂ ಹೇಳ್ಕೊಟ್ಟಿಲ್ಲ. ಆತರ ಪಡುವಂತಹದ್ರ ಬಗ್ಗೆನೂ ಬರ್ಸಿರುವಂತಹ ಯಾವ್ದಾದ್ರು ಒಂದು ಗ್ರಂಥ ಇದೆ ಪ್ರಪಂಚದಲ್ಲಿ ಅಂದ್ರೆ ಸತ್ಯವೇದ ಮಾತ್ರ. ಹೌದಾ? ನಮ್ಮ ತಂದೆ ತನ್ನ ಮಕ್ಕಳ ಜೀವನದಲ್ಲಿ ಯಾವ ಎಡವಟ್ಟೂ ಸಹ ಆಗ್ಬಾರ್ದು, ಯಾವುದೂ ಸಹ ಅಯುಕ್ತವಾಗಿ ನಡಿಬಾರ್ದು ಅನ್ನುವಂಥ ಉದ್ದೇಶದಿಂದ ಮಕ್ಕಳ ನೀವ್ ಆತರ ಪಡಬಾರ್ದು. ನೀವ್ ಆತರ ಪಟ್ರೆ ನಿಮ್ಮ ಜೀವನದಲ್ಲಿ ಇರುವಂತಹದೆಲ್ಲ ಕಳ್ಕೊಳ್ತೀರ ನೀವು. ಒಳ್ಳೆ ಮನುಷ್ಯರು ನಿಮ್ಮ ಸುತ್ತ ಇದ್ದಾರ, ಒಳ್ಳೆ ಜನರು ನಿಮ್ಮ ಸುತ್ತ ಇದ್ದಾರ, ಅವ್ರನ್ನೆಲ್ಲ ಕಳ್ಕೊಳ್ತೀರಾ. ಒಂದ್ ಒಳ್ಳೆ ಸಭೆ ಇದೆಯಾ ನಿಮಗೆ, ಅದನ್ನ ಕಳ್ಕೊಳ್ತೀರಾ ನೀವ್ ಆತರ ಪಟ್ರೆ. ಹೌದಾ? ನಿಮ್ಮ ಅವಯವಗಳನ್ನ ಕಳ್ಕೊಳ್ತೀರಾ, ನಿಮ್ಮ ಪ್ರಾಣ ಕಳ್ಕೊಳ್ತೀರಾ ನೀವ್ ಆತರ ಪಟ್ರೆ. ಆತರ ಪಡಬೇಡಿ ಯಾವತ್ತು ಜೀವನದಲ್ಲಿ. ದೇವರು ಹೇಳ್ಕೊಡ್ತಿರುವಂತಹ ಮಾತು. ಓಕೆ, ಮುಂದೆ ಇಷ್ಟೊತ್ತು ಸಹ ದೇವರು ಸತ್ಯವೇದದಲ್ಲಿ ಆತರ ಪಡಬೇಡಿ, ಆತರ ಪಡಬೇಡಿ, ಆತರ ಪಟ್ರೆ ನೀವು ಕಳ್ಕೊಳ್ತೀರಾ, ಆತರ ಪಟ್ರೆ ಕೊರತೆಯನ್ನ ಹೊಂದ್ತೀರಾ, ಆತರ ಪಡುವಂತಹದ್ದು ಸುಮ್ಮನೆ ಪರ್ಪಸ್ ಇಲ್ಲದೆ ಆತರ ಪಡ್ತೀರಾ, ಈ ವಚನಗಳನ್ನೆಲ್ಲ ಓದಿದೀವಿ. ಈಗ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಸತ್ಯವೇದದಲ್ಲಿ ಆತರ ಪಟ್ಟು ಜನ ಏನೇನ್ ಕಳ್ಕೊಂಡಿದ್ದಾರೆ ಅನ್ನುವಂತಹ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಆತರ ಪಟ್ಟು ಎಂತೆಂತ ದೊಡ್ಡ ದೊಡ್ಡ ಶಿಕ್ಷೆಗೆ ಗುರಿಯಾದ್ರು ಅಂತ ಹೇಳಿ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಆ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಓಹೋ, ನಾವು ಆತರ ಪಟ್ರೆ ಇಷ್ಟೆಲ್ಲ ಕಳ್ಕೊಳ್ತೀವ ಅಂತ ಬಗ್ಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಯಾರ ಬಗ್ಗೆ ನೋಡೋಣ? ಮೋಶೆ. ನಮ್ಮೆಲ್ಲರಿಗೂ ಗೊತ್ತಾ ಮೋಶೆ ತನ್ನ ಜೀವನದಲ್ಲಿ ಅತ್ಯಂತ ದೊಡ್ಡ ಭಕ್ತನು, ದೇವರಿಗೆ ಇಷ್ಟ ಆಗಿರುವಂತಹ ವ್ಯಕ್ತಿ, ಇದು ನಮಗ್ ಗೊತ್ತು. ಹೌದಲ್ವಾ? ಹಾಗಾದ್ರೆ ಈ ಮೋಶೆ ಅತ್ಯಂತ ಸಾತ್ವಿಕನು ಅನ್ನುವಂತಹದನ್ನು ಸತ್ಯವೇದದಲ್ಲಿ ನಾವು ಓದ್ಕೊಂಡಿದ್ದೀವಲ್ವಾ? ಮೋಶೆ ಸಾತ್ವಿಕನು ಅನ್ನುವಂತಹದ್ದು ಸತ್ಯವೇದದಲ್ಲಿ ನಾವು ಓದ್ಕೊಂಡಿದ್ದೀವಲ್ವಾ? ಓದ್ಕೊಂಡಿದ್ದೀವಿ. ಓಕೆ, ಆದ್ರೆ ಆ ಸಾತ್ವಿಕತೆ ಅನ್ನುವಂತಹ ಗುಣ ಹಾಗೆ ಬರಲಿಲ್ಲ ಪ್ರಿಯರೇ ಮೋಶೆಗೆ. ದೇವರು ಸಾತ್ವಿಕತೆ ಅನ್ನುವಂತಹ ಗುಣವನ್ನ ಕಲಿಸ್ಬೇಕು ಅಂತ ಹೇಳಿದ್ರೆ ಮೋಶೆ ಸಹ ಆತರ ಪಟ್ಟರು ತನ್ನ ಯವನ ಕಾಲದಲ್ಲಿ. ಮೋಶೆ ಆತರ ಪಟ್ಟಾಗ ಅದಕ್ಕೋಸ್ಕರ ತಕ್ಕ ಶಿಕ್ಷೆಯನ್ನ ಅನುಭವಿಸ್ಬೇಕಾಯ್ತು. ಅದಾದ ನಂತರ ಮೋಶೆ ಇಂಟಿಗ್ರೇಟ್ ಮಾಡ್ಕೊಂಡು ಪ್ರತಿ ಸರಿನೂ ಡೆವಲಪ್ ಮಾಡ್ಕೊಂಡು ಆ ಸಾತ್ವಿಕತೆ ಅನ್ನುವಂತಹ ಗುಣವನ್ನ ಪೂರ್ತಿಯಾಗಿ ಸಂಪಾದನೆ ಮಾಡ್ಕೊಂಡ್ರು. ಆತರ ಪಟ್ರೆ ಮೋಶೆನೂ ಸಹ ತನ್ನ ಜೀವನದಲ್ಲಿ ಆತರ ಪಟ್ರ? ಹೌದು. ಎಲ್ಲ ಆತರ ಪಟ್ರು? ಮೋಶೆ ತನ್ನ ಜೀವನದಲ್ಲಿ ಎಲ್ಲ ಆತರ ಪಟ್ರು? ಒಂದ್ಸಾರಿ ಮೋಶೆಗೆ ಅವಾಗ 40 ವಯಸ್ಸು. ಓಕೆ, ಐಗುಪ್ತ ದೇಶದಲ್ಲಿ ಇರ್ತಾರಲ್ವಾ ಪ್ರಾರಂಭದಲ್ಲಿ ಮೋಶೆ. ಓಕೆ, ಆ ಐಗುಪ್ತ ದೇಶದಲ್ಲಿ ಇರ್ಬೇಕಾದ್ರೆ ಈ ಪ್ರಾರಂಭದಲ್ಲಿ ಅರಮನೆಯಲ್ಲಿ ಇರ್ತಾರಲ್ವಾ ಮೋಶೆ, ಯಾಕಂದ್ರೆ ಐಗುಪ್ತಿಯ ಕುಮಾರ್ತೆಯ ಮಡಿಲಲ್ಲಿ ಬೆಳೆದಂತಹ ಮಗು. ಓಕೆ, ಆ ಐಗುಪ್ತ ದೇಶದಲ್ಲಿ ಇರ್ಬೇಕಾದ್ರೆ ಅರಮನೆಯಿಂದ ಹಾಗೆ ರಾಜವೈಭೋಗ ಇಷ್ಟು ದಿನ 40 ವಯಸ್ಸು ಪೂರ್ತಿ 40 ವರ್ಷ ಆಗೋ ತನಕ ಮೋಶೆಗೆ ಯಾವ ವೈಭೋಗ ಇತ್ತು? ರಾಜವೈಭೋಗ, ಅರಮನೆಯಲ್ಲಿ ಬೆಳೆಯುವಂತಹದ್ದು, ಇಷ್ಟ ಬಂದಂತೆ ಜೀವನ ನಡೆಸುವಂತಹದ್ದು, ಐಷಾರಾಮಿ ಜೀವನ ನಡೆಸುವಂತಹದ್ದು. ಹೌದಾ? ಇದೆಲ್ಲ ಇತ್ತಲ್ವಾ? ಓಕೆ, ಈಗ ಒಂದಿನ ಅರಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಇಬ್ರು ಕಿತ್ತಾಡ್ತಿರ್ತಾರೆ, ಇಬ್ರು ಜಗಳ ಮಾಡ್ತಿರ್ತಾರೆ. ಯಾರ್ಯಾರು? ಒಬ್ಬರು ಮೋಶೆ ಸ್ವಕುಲಕ್ಕೆ ಸೇರಿದಂತ ಇಸ್ರಾಯೇಲಿಯರು, ಇನ್ನೊಬ್ಬರು ಐಗುಪ್ತ ದೇಶದ. ಓಕೆ, ಮೋಶೆ ಇದನ್ನ ನೋಡಿದಾಗ ಮೋಶೆಗೆ ಕೋಪ ಬಂದು ಏನ್ ಮಾಡ್ಬೇಕಿತ್ತು ಆ ಸಿಚುವೇಶನ್ ಅಲ್ಲಿ? ನೀವ್ ಹೇಳಿ, ಏನ್ ಮಾಡ್ಬೇಕಿತ್ತು? ಇಬ್ರು ಜಗಳ ಆಡ್ತಿದ್ದಾರೆ ಮೋಶೆ ಮುಂದೆ ಅಂದಾಗ ಏನ್ ಮಾಡ್ಬೇಕಿತ್ತು? ಮೋಶೆ ಬಂದು ನಾರ್ಮಲ್ ಆಗಿ ಏನ್ ಮಾಡ್ಬೇಕು? ಜಗಳ ಬಿಡಿಸ್ಬೇಕು. ನಿಜಾನ? ಮುಂದೆ ಬಂದು ಏನಕ್ಕೋಸ್ಕರ ಕಿತ್ತಾಡ್ತಿದ್ದೀರಾ ನೀವು? ನೀನ್ ಮಾಡ್ತಿರುವಂತಹದ್ದು ಅನ್ಯಾಯ ಅಲ್ವಾ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಇರುವಂತಹ ಜಗಳವನ್ನ ಶಮನ ಮಾಡಿ ಅಂದ್ರೆ ಬಿಡಿಸಿ ಅವರಿಬ್ಬರನ್ನು ಸಹ ಮನೆ ಕಳಿಸ್ಬೇಕು. ಇದೇ ಅಲ್ವಾ ನಾರ್ಮಲ್ ಆಗಿ ಮಾಡ್ಬೇಕಾಗಿರುವಂತಹದ್ದು. ಆದ್ರೆ ಮೋಶೆ ಅರಮನೆಯಿಂದ ಹೊರಗಡೆ ಬಂದು ಇವರಿಬ್ರು ಜಗಳ ಆಡ್ತಿರುವಂತಹದನ್ನು ನೋಡಿ ಒಂದ್ ಡೆಸಿಷನ್ಗೆ ಬರ್ತಾರೆ. ಆ ಡಿಸಿಷನ್ ಏನು? ಒಬ್ಬನನ್ನ ಮುಗಿಸ್ಬಿಡ್ತಾರೆ. ಅಂದ್ರೆ ಒಬ್ಬನನ್ನ ಕೊಂದು ಬಿಡ್ತಾರೆ ಹೊಡೆದು. ಹೌದಾ? ಹೌದು, ಕೊಂದು ಬಿಟ್ರ. ಅಂದ್ರೆ ಇಬ್ರು ಬೇರೆ ಯಾರು ಇಬ್ರು ಜಗಳ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಜಗಳವನ್ನು ನೋಡಿ ಒಬ್ಬರನ್ನ ಕೊಂದು ಬಿಡುವಷ್ಟು ಕೋಪ ಬರುತ್ತಾ ಮನುಷ್ಯನಿಗೆ? ಬರುತ್ತೆ. ಅಷ್ಟೊಂದು ಆತರ ಪಟ್ರ? ಹೌದು. ಒಬ್ಬನನ್ನ ಕೊಲ್ಲುವಷ್ಟು ಆತರ ಪಟ್ರ? ಹೌದು. ಒಂದ್ಸರಿ ನೋಡೋಣ, ಅದನ್ನ ಸತ್ಯವೇದದಲ್ಲಿ ನೋಡೋಣ. ವಿಮೋಚನ ಕಾಂಡ 2ನೇ ಅಧ್ಯಾಯ 11ನೇ ವಚನ. 2:11. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು
ಐಗುಪ್ತನೊಬ್ಬನು ಒಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಒಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಹೌದಾ? ಏನಾಯ್ತಂತೆ? ಒಂದು ದಿವಸ 11ನೇ ವಚನ 3ನೇ ಸಾಲಿಂದ ಓದ್ತಿದ್ದೀನಿ. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಐಗುಪ್ತ್ಯನೊಬ್ಬನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ, ಅಂದ್ರೆ ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲ ಅಂತ ಗೊತ್ತಾಗಿ ಇವರಿಬ್ರು ಜಗಳಾಡ್ತಿದಾರ. ಆ ಕಡೆ ಈ ಕಡೆ ಒಂದ್ಸರಿ ನೋಡಿದ್ರಂತೆ, ಯಾರು ಇರ್ಲಿಲ್ಲ. ಒಂದ್ ಏಟ್ಗೆ ಹೊರಟೋಯ್ತಂತೆ ಪ್ರಾಣ ಒಬ್ಬಂದು. ಹೌದಾ? ಯಾಕೆಂದ್ರೆ ಸಕಲ ವಿದ್ಯೆಯನ್ನ ಅಭ್ಯಾಸ ಮಾಡಿರುವಂತಹ ವ್ಯಕ್ತಿ ಅಲ್ವಾ ಮೋಶೆ. ಕರಾಟೆ, ಕುಂಫು, ಯಾವ್ದು ಬೇಕಾದ್ರೂ ಆಗಿರ್ಬಹುದು. ಅಂದ್ರೆ ಒಬ್ಬ ಮನುಷ್ಯನನ್ನ ಕೊಲ್ಲುವಷ್ಟು ಆತರ ಪಟ್ರ. ಹೌದು. ಆ ವಚನವನ್ನ ಇನ್ನೊಂದ್ಸಾರಿ ಓದಿದ್ರೆ, ಅತ್ತಿತ್ತ ನೋಡಿ ಯಾರು ಇಲ್ಲವೆಂದು ತಿಳಿದು ಆ ಐಗುಪ್ತ್ಯನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಅಂದ್ರೆ ಯಾರು ಇರ್ಲಿಲ್ಲ, ಮರಳು ತೋಡ್ಲಿಕ್ಕೂ ಸಹ ಯಾರು ಇರ್ಲಿಲ್ಲ. ಇವರೇ ಸಹ ಹೊಡೆದು ಮರಳನ್ನ ತೋಡಿ ಶವವನ್ನು ಒಳಗಡೆ ಇಟ್ಟು ಮುಚ್ಚಿಬಿಟ್ರಂತೆ. ಮರ್ಡರ್ ಆಗೋಯ್ತಾ? ಹೌದು, ಕೊಲೆ ಆಗೋಯ್ತು. ಕೊಲೆ ಏನಕ್ಕೋಸ್ಕರ? ಆತರ ಪಟ್ಟಿದ್ದಕ್ಕೋಸ್ಕರ. ಹೌದಾ? ಅದು ಜಗಳ ಅಲ್ವಾ? ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ನಡೀತಿದ್ದಂತಹ ಜಗಳ ಅಲ್ವಾ? ಆ ಜಗಳವನ್ನು ನಿಲ್ಲಿಸ್ಬಿಟ್ಟು ಮನೆಗೆ ಕಳಿಸ್ಬೋದಿತ್ತಲ್ವಾ ಇಬ್ಬರನ್ನೂ ಸಹ. ಅದಾಗ್ಲಿಲ್ಲ. ಇಲ್ಲಿ ಒಬ್ಬನಿಗೆ ಮೋಶೆ ಹೊಡೆದ್ರು, ಆತನ ಪ್ರಾಣ ಹೊರಟೋಯ್ತು. ಆತನನ್ನ ತೆಗೆದು ಮರಳಿನೊಳಗಡೆ ಇಟ್ಟು ಮುಚ್ಚಿದ್ರು. ಓಕೆ, ಈಗ ತಪ್ಪು ಅಂತ ಹೇಳಿದ್ಮೇಲೆ ಒಂದಲ್ಲ ಒಂದು ದಿನ ಹೊರಗಡೆ ಬರುತ್ತಲ್ವಾ? ತಪ್ಪು ಅಂತ ಹೇಳಿದ್ರೆ ಅದು ಒಂದಲ್ಲ ಒಂದು ದಿನ ಹೊರಗಡೆ ಬರುತ್ತಲ್ವಾ? ಅದು ಹೊರಗಡೆ ಬರುವಂತಹ ಸಮಯ ಬಂತು. ಮೋಶೆ ಮಾಡಿದಂತಹ ತಪ್ಪು ಹೊರಗಡೆ ಬರುವಂತಹ ಸಮಯ ಬಂತು. ಏನದು? ಎಲ್ಲಿದೆ? 2ನೇ ಅಧ್ಯಾಯ 15ನೇ ವಚನ. ಅದೇ ವಿಮೋಚನ ಕಾಂಡ 2ನೇ ಅಧ್ಯಾಯ 15ನೇ ವಚನ. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ಹೌದೇ? ಎಂತ ಪರಿಸ್ಥಿತಿ ಬಂತಂತೆ ಮೋಶೆಗೆ. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ದೇಶಾಂತರ ಪ್ರಯಾಣ ಮಾಡ್ಬೇಕಾ? ಇಷ್ಟ ದಿನ ಅರಮನೆಯಲ್ಲಿ ನೆಮ್ಮದಿಯಾಗಿ ಐಷಾರಾಮಿಯಾಗಿ ಜೀವನ ನಡೆಸ್ಬೋದಿತ್ತ? ಹೌದು. ಇವಾಗ ಆತರ ಪಟ್ಟಿದ್ದಕ್ಕೆ ಎಂತ ಪರಿಸ್ಥಿತಿ ಬಂದಿದೆ. ಒಂದ್ ದೇಶವನ್ನ ಊರ್ ಬಿಟ್ಟು ಊರಿಗೆ ಹೋಗ್ತಿಲ್ಲ, ಇಲ್ಲಿ ದೇಶವನ್ನ ಬಿಟ್ಟು ದೇಶಕ್ಕೆ ಹೋಗ್ತಿದ್ದಾರೆ. ಓಡಿ ಹೋಗುವಂತಹದ್ದು ಅಂತ ಕರಿತೀವಿ. ಹೌದಾ? ಅಬ್ಸ್ಕಾಂಡಿಂಗ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅಂತ ಪರಿಸ್ಥಿತಿ ಬಂತು ಮೋಶೆಗೆ. ಏನಕ್ಕೋಸ್ಕರ? ಒಂದ್ ಸಾರಿ ಆತರ ಪಟ್ಟಿದ್ದಕ್ಕೋಸ್ಕರ. ನಮಗ ಅರ್ಥ ಆಯ್ತಾ? ಆಮೇಲೆ ಮೋಶೆ ಈ ಕಾನ್ಸಿಕ್ವೆನ್ಸಸ್ ಅನ್ನ ಇಲ್ಲಿ ಆತರ ಪಟ್ಟಿದ್ದಕ್ಕೆ ಈ ಕಾನ್ಸಿಕ್ವೆನ್ಸಸ್ ಅನ್ನ ಎಷ್ಟು ವರ್ಷ ಫೇಸ್ ಮಾಡ್ಬೇಕಾಯ್ತು? ಅಲ್ಲಿ ಮಿದ್ಯಾನ್ ದೇಶಕ್ಕೆ ಹೋಗಿ ಏನೇನೆಲ್ಲ ಮಾಡ್ಬೇಕಾಗಿ ಬಂತು ಒಂದ್ಸರಿ ನೋಡ್ಕೊಳ್ಳೋಣ. 3ನೇ ಅಧ್ಯಾಯ, ಅದೇ ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನ. 3:1. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರದ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಸಾಕು ಪ್ರಿಯರ, ಏನ್ ಮಾಡ್ತಿದಾರಂತೆ ಮೋಶೆ? ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಏನ್ ಮಾಡ್ತಿದಾರಂತೆ? ಕುರಿ ಮೇಯಿಸ್ತಿದಾರ? ಹೌದು. ಈತನಿಗೆ ಬೇಕಾಗಿದ್ದಂತಹ ಪಾಡಿನ ಇದು. ಅಂದ್ರೆ ಮೋಶೆ ಇದೇ ಉದ್ಯೋಗಕ್ಕೆ ಸೇರಿದವ್ರ? ಇಲ್ಲ ಅಲ್ವಾ, ಅರಮನೆಯಲ್ವಾ ಬೆಳೆದವರು. ಈ ಪರಿಸ್ಥಿತಿ ಏನಕ್ಕೆ ಬಂತು? ಕುರಿ ಮೇಯಿಸುವಂತಹ ಪರಿಸ್ಥಿತಿ ಏನಕ್ಕೋಸ್ಕರ ಬಂತು? ಕಾರಣ ಒಂದೇ, ಆತರ ಪಟ್ಟಿದ್ದಕ್ಕೆ, ಆತರ ಪಟ್ಟು ಕೊಲೆ ಮಾಡಿದ್ದಕ್ಕೆ. ನಿಜನಾ ಇಲ್ವಾ? ಹೌದಾ? ನಮ್ಮ ಮೋಶೆ ಸಾತ್ವಿಕನು ಅನ್ನುವಂತಹದ್ದು ಮಾತ್ರ ಗೊತ್ತು. ಆದ್ರೆ ಮೋಶೆಯನ್ನ ಸಾತ್ವಿಕನನ್ನಾಗಿ ಮಾಡ್ಬೇಕಂದ್ರೆ ದೇವರು ಇಷ್ಟು ಟ್ರೈನಿಂಗ್ ಕೊಡ್ಬೇಕಿತ್ತು ಮೋಶೆಗೆ. ಏನೇನು? ತಾನು ಆತರ ಪಟ್ಟಿದ್ದಕ್ಕೆ ತನ್ನ ತಪ್ಪು ತಿಳಿಯೋ ಹಾಗೆ ಇನ್ನೊಂದು ಕಡೆ ಕಳಿಸಿ, ತನಗಾಗ್ಬೇಕಾಗಿರುವಂತ ಇನ್ನೊಂದು ದೇಶಕ್ಕೆ ಹೋಗುವಂತಹದ್ದು. ಅಂದ್ರೆ ಸುಮ್ನೆನ ಪ್ರಿಯರೇ, ಇವಾಗ ನಮ್ಗೆ ಯಾರಾದ್ರೂ ಚೈನಾಗ್ ಹೋಗಿ ವಾಸ ಮಾಡಿ ಅಂತ ಅಂದ್ರು ಅಂತ ಅನ್ಕೊಳ್ಳಿ, ಅದ್ ನಡೆಯುವಂತ ಕೆಲಸನೇನಾ? ಸುಲಭದ ಕೆಲಸನ ಅದು? ಇಲ್ಲ. ಅದು ಮೋಶೆ ಪರಿಸ್ಥಿತಿ. ಅಲ್ಲಿ ಹೋಗಿ ಕುರಿ ಮೇಯಿಸ್ಕೊಂಡಿರ್ಬೇಕು ಎಷ್ಟೋ ವರ್ಷ. ಆಮೇಲೆ ಮತ್ತೆ 40 ವರ್ಷ ಆದ ನಂತರ ದೇವ್ರು ಕರೀತಾರೆ, ಮಗನೇ ಇವಾಗ ಪಾಠ ಕಲ್ತಿದ್ಯಲ್ವಾ, ಇವಾಗ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಐಗುಪ್ತ್ಯ ದೇಶದಿಂದ ಇಸ್ರಾಯೇಲ್ಯರನ್ನ ಬಿಡಿಸ್ಕೊಂಡು ಬರುವಂತಹ ಕೆಲಸ ಕಾದಿದೆ ಅಂತ ಹೇಳಿ ಅವಾಗ ಕರೀತಾರೆ. ಅಂದ್ರೆ ಇಷ್ಟು ವರ್ಷ ಬಾಧೆ ಪಡ್ಬೇಕಿತ್ತ ಒಂದ್ಸರಿ ಆತರ ಪಟ್ಟಿದ್ದಕ್ಕೆ? ಹೌದು. ಓಕೆ, ಇದೊಂದೇ ಸರಿನಾ ಮೋಶೆ ಆತರ ಪಟ್ಟದ್ದು? ಇನ್ನೊಂದು ಏನಾದ್ರೂ ನೆನಪು ಬರ್ತಿದ್ಯಾ ನಿಮಗೆ? ಇದೊಂದೇ ಸಿಚುವೇಶನ್ ಅಲ್ಲಿ ಮೋಶೆ ಆತರ ಪಟ್ರ? ಇನ್ನೊಂದೇನಾದ್ರೂ ಇನ್ನೊಂದು ಯಾವ್ದಾದ್ರು ಸಂದರ್ಭ ನಿಮಗೆ ನೆನಪು ಬರ್ತಿದ್ಯಾ? ಬಂಡೆ ಜೊತೆಗೆ ಮಾತಾಡು ಅಂದ್ರೆ ಹೌದಾ? ಹೊಡಿತಾರೆ. ಮತ್ತೆ ಆತರ ಪಟ್ರೆ ದೇವರು ಒಂದು ವಿಚಾರವನ್ನ ಹೇಳಿರ್ತಾರೆ.
ಆತರ ಪಟ್ಟು ನಿಜವಾಗ್ಲು ಆ ಸಿಚುವೇಶನ್ ಅಲ್ಲಿ ಸ್ವಲ್ಪ, ಯಾಕಂದ್ರೆ ನಾವು ಅವಾಗವಾಗ ನಮಗ್ ಅನ್ನಿಸ್ಬಹುದು, ಬ್ರದರ್ ತುಂಬಾ ಸ್ಟ್ರೆಸ್ ಇರ್ಬೇಕಾದ್ರೆ, ತುಂಬಾ ಟೆನ್ಷನ್ ಇರ್ಬೇಕಾದ್ರೆ ಆತರ ಪಡುವಂತಹದ್ದು ಸರ್ವೇ ಸಾಮಾನ್ಯ. ಸ್ಟ್ರೆಸ್ ಇದ್ದಾಗೂ ಆತರ ಪಡಬಾರ್ದು, ನಮಗ್ ತುಂಬಾ ಟೆನ್ಷನ್ ಇದ್ರೂ ಆತರ ಪಡಬಾರ್ದು. ಯಾಕೆ ಯಾಕೆ ನಾವ್ ಸ್ಟ್ರೆಸ್ ಅಲ್ಲೋ ಟೆನ್ಷನ್ ಅಲ್ಲೋ ಪಟ್ಟಂತಹ ಆತರ ಏನೇನ್ ಮಾಡ್ಬಿಡತ್ತೆ ನಮಗೆ. ಹೌದಾ? ಮೋಶೆಗೂ ಟೆನ್ಷನ್ ಇರ್ಲಿಲ್ವಾ ಯಾವ ಸಂದರ್ಭದಲ್ಲಿ? 1,00,000 ಜನ ಇಸ್ರಾಯೇಲಿಯರು ಮೋಶೆ ಮುಂದೆ ನಿಂತ್ಕೊಂಡು, ನಮಗ್ ನೀನ್ ಆಹಾರ ಕೊಡ್ತಿಲ್ಲ, ನಮಗ್ ನೀವು ನೀರ್ ಕೊಡ್ತಿಲ್ಲ, ನಾವ್ ಐಗುಪ್ತ ದೇಶದಲ್ಲಿ ಚೆನ್ನಾಗಿದ್ವಿ, ನಾವ್ ಅಲ್ಲಿ ನಾನ್ ವೆಜ್ ತಿಂತಾ ಇದ್ವಿ, ಇಲ್ಲಿ ಏನು ಇಲ್ದಂಗ್ ನೀನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅರಣ್ಯಕ್ಕೆ ಅಂತ ಹೇಳಿ ಮೋಶೆ ಮುಂದೆ ನಿಂತ್ಕೊಂಡು 1,00,000 ಜನ ಕಿರ್ಚಾಡ್ತಿದ್ದಾರೆ. ಹೌದಲ್ವಾ? ನೀರ್ಗೋಸ್ಕರ ಕಿರ್ಚಾಡ್ತಿದ್ದಾರೆ, ಆಹಾರಕ್ಕೋಸ್ಕರ ಕಿರ್ಚಾಡ್ತಿದ್ದಾರೆ. ಈಗ ಮೋಶೆ ಅವ್ರನ್ನ ಒಂದ್ ಕಡೆ ಸಮಾಧಾನ ಮಾಡ್ತಾ ಮಾಡ್ತಾ ಅವ್ರನ್ನ ಒಂದ್ ಕಡೆ ಮುಂದೆ ನಡೆಸ್ತಾ ಇಷ್ಟರ ಮಧ್ಯ ಆ ಟೆನ್ಷನ್ ಅಲ್ಲೋ ಅಥವಾ ಆ ಪ್ರೆಷರ್ ಅಲ್ಲೋ ಒಂದ್ಸಾರಿ ಮೀರಿದ್ರೆ, ದೇವರ ಆಜ್ಞೆಯನ್ನ ಮೀರಿದ್ರೆ, ಇಷ್ಟಕ್ಕೂ ಆ ದೇವರ ಆಜ್ಞೆಯನ್ನ ಮೀರಿರುವಂತೆ ರಿಯಲೈಸ್ ಆಗೋದೇ ಇಲ್ಲ, ಆಗದೇ ಇರುವಂತಹ ಪರಿಸ್ಥಿತಿ ಅದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಆತರ ದುಡುಕುವಂತಹದ್ದು. ಸರ್ವೇ ಸಾಮಾನ್ಯವಾಗಿ ಯಾರಾದ್ರೂ ಹೊಡಿಲಿಕ್ ತಾನೇ ಹೇಳ್ತಾರೆ, ಬಂಡೆಗೆ ಕೈ ಚಾಚು ಹೊಡಿ ಅಂತಾನೆ ದೇವ್ರ ಇಷ್ಟ ದಿನ ಹೇಳ್ತಾ ಇದ್ರು. ಇವಾಗ್ಲೂ ಅದೇ ಮಾಡೋಣ ಅಂತ ಹೇಳಿ ಸ್ವಲ್ಪ ದುಡುಕುದ್ರೆ, ಸ್ವಲ್ಪ ಆತರ ಪಟ್ರೆ, ನಿಂತು ದೇವ್ರು ಕೊಟ್ಟಂತಹ ಆಜ್ಞೆಯನ್ನ ಸ್ವಲ್ಪ ಪ್ರೋಸೆಸ್ ಮಾಡ್ಕೊಂಡು ಮೈಂಡ್ಗೆ ಅದಾದ ನಂತರ ರೆಸ್ಪಾಂಡ್ ಮಾಡಿದ್ರೆ, ಮುಂಚೆನೆ ರೆಸ್ಪಾಂಡ್ ಮಾಡುವುದಕ್ಕಿಂತ ದೇವ್ರು ಕೊಟ್ಟಂತ ಆಜ್ಞೆಯನ್ನ ಸ್ವಲ್ಪ ತಲೆಗೆ ತಗೊಂಡು ಸ್ವಲ್ಪ ಪ್ರೋಸೆಸ್ ಮಾಡ್ಕೊಂಡು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ಓ ದೇವ್ರು ಕೊಟ್ಟಿರುವಂತ ಆಜ್ಞೆ ಇದಲ್ಲ ಇವಾಗ ಇದು ಅಂತ ಹೇಳಿ ಸ್ವಲ್ಪ ಪ್ರೋಸೆಸ್ ಮಾಡ್ಕೊಂಡಿದ್ರೆ ಆತರ ಪಡುವಂತಹ ನೆಸೆಸಿಟಿ ಇರ್ಲಿಲ್ಲ ಅಲ್ವಾ. ನಾವ್ ಇದನ್ನೆಲ್ಲ ನೋಡ್ತಿರುವಂತಹದ್ದು ಪ್ರಿಯರೇ, ಮೋಶೆ ಏನೋ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡಿದ್ರು ನಾವು ತುಂಬಾ ದೊಡ್ಡವರು ಅದಕ್ಕೋಸ್ಕರ ಈ ಪಾಠವನ್ನ ಕಲಿತಿದೀವಿ ಅಂತಲ್ಲ. ಮೋಶೆ ಪಟ್ಟಂತ ಆತರವನ್ನ ದೇವರು ಎತ್ತಿ 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 ಸತ್ಯವೇದದಲ್ಲಿ ಬರ್ಸಿದ್ದಾರೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮತ್ತೆ ಅದನ್ನ ರಿಪೀಟ್ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದ, ಅದಕ್ಕೋಸ್ಕರನೇ ಇದನ್ನ ನೋಡ್ತಿದ್ವಿ. ಓಕೆ, ಈಗ ದೇವ್ರು ಕೊಟ್ಟಂತ ಆಜ್ಞೆ ಏನು, ನನ್ನ ಆಜ್ಞೆಯನ್ನ ಕರೆಕ್ಟ್ ಆಗಿ ಮಾಡ್ತಿದ್ದೀನ ಅನ್ನುವಂತಹದನ್ನ ಯೋಚನೆ ಮಾಡಿದೆ. ಸ್ವಲ್ಪ ಆತರ ಪಟ್ಟು ಮಾಡಿದ್ದಕ್ಕೆ ಏನಾಗೋಯ್ತು? ನೀನ್ ಯಾವ ದೇಶಕ್ಕೋಸ್ಕರ ಕನಸು ಕಟ್ಕೊಂಡ್ ಬರ್ತಾ ಇದೆಯೋ ಮೋಶೆ, ನೀನ್ ಯಾವ ದೇಶಕ್ಕೋಸ್ಕರ 1,00,000 ಜನರನ್ನ ನಡೆಸ್ತಿದ್ಯೋ, ನೀನ್ ಆ ದೇಶಕ್ಕೆ ಕಾಲು ಇಡೋದಿಲ್ಲ. ಬೇಕಾದ್ರೆ ದೂರದಿಂದ ನೋಡ್ಕೊ. ದೂರದಿಂದ ನೋಡಿದ್ರೆ ಆಸೆ ಕಡಿಮೆ ಆಗತ್ತೆ ಜಾಸ್ತಿ ಆಗತ್ತೆ? ಒಂದು ವಿಚಾರವನ್ನ ದೂರದಿಂದ ನೋಡಿದ್ರೆ ಆಸೆ ಕಡಿಮೆ ಆಗತ್ತೆ ಜಾಸ್ತಿ ಆಗತ್ತಲ್ವಾ? ಹೌದು. ಇಷ್ಟು ವರ್ಷ ಪ್ರಯಾಣ ಮಾಡಿದ ಏನಕ್ಕೋಸ್ಕರ ಆ ದೇಶಕ್ಕೆ ಕಾಲಿಡ್ಲಿಲ್ಲ ಅಂತ ಹೇಳಿದ್ರೆ, ಹೌದಾ? ಏನ್ ಕಳ್ಕೊಂಡ್ರು ಮೋಶೆ, ಏನೇನ್ ಕಳ್ಕೊಂಡ್ರು ತನ್ನ ಜೀವನದಲ್ಲಿ? ಅಮೂಲ್ಯವಾಗಿರುವಂತಹ ಸುಮಾರು ವರ್ಷಗಳನ್ನ ಕಳ್ಕೊಂಡ್ರು. ಯಾವಾಗ? ಒಂದ್ಸಾರಿ ಯಾತ್ರ ಪಟ್ಟಿದ್ದಕ್ಕೆ. ಒಂದು ಸಾರಿ ಅವರಿಬ್ಬರು ಜಗಳ ಆಡ್ತಿರ್ಬೇಕಾದ್ರೆ ಅವರಿಬ್ಬರಲ್ಲಿ ಒಬ್ಬನನ್ನ ಕೊಂದದ್ದಕ್ಕೆ ಅರಮನೆಯಲ್ಲಿ ಇರ್ಬೇಕಾಗಿರುವಂತಹ ಮೋಶೆ ಕೆಲವು ವರ್ಷಗಳು ಹೋಗಿ ಕುರಿ ಮೇಯಿಸ್ಬೇಕಾಗಿರುವಂತಹ ಪರಿಸ್ಥಿತಿ ಬಂತು. ಅಲ್ಲೊಂದಷ್ಟು ಕಳ್ಕೊಂಡ್ರ, ಅಲ್ಲೊಂದಷ್ಟು ಭೋಗ ಭಾಗ್ಯಗಳನ್ನ ಕಳ್ಕೊಂಡ್ರ, ನೆಮ್ಮದಿಯಾಗಿ ಆರಾಮಾಗಿರ್ಬೇಕಾಗಿರುವಂತಹ ಜೀವನವನ್ನ ಕಳ್ಕೊಂಡ್ರ ಒಂದಷ್ಟು ವರ್ಷ. ಇನ್ನೊಂದ್ಸರಿ ಏನ್ ಕಳ್ಕೊಂಡ್ರು? ಸಾಕಷ್ಟು ವರ್ಷ ಅದಕ್ಕೋಸ್ಕರ ತಾನು ನೋಡ್ಬೇಕಾಗಿರುವಂತಹ ದೇಶಕ್ಕೋಸ್ಕರ ಸಾಕಷ್ಟು ವರ್ಷ ಕಷ್ಟಪಟ್ಟು ಆ ದೇಶಕ್ಕೆ ಕಾಲಿಟ್ಟು ಆ ದೇಶವನ್ನ ಅನುಭವಿಸಲಿರುವಂತಹ ಭಾಗ್ಯವನ್ನ ಕಳ್ಕೊಂಡ್ರೆ ಆತರ ಪಟ್ರೆ ಏನೇನಾಗೋಗುತ್ತಲ್ವಾ? ಮೋಶೆ 2 ಸರಿ ಯಾತ್ರ ಪಟ್ಟಿದ್ದಕ್ಕೆ ಇಷ್ಟೆಲ್ಲ ಕಳ್ಕೊಂಡ್ರು. ನಮ್ಮ ಜೀವನದಲ್ಲಿ ನಾವ್ ಎಷ್ಟು ಸರಿ ಯಾತ್ರ ಪಡ್ತೀವಿ? ಪ್ರತಿದಿನ ಯಾತ್ರ ಪಡ್ತೀವ? ಇನ್ನೇನೇನ್ ಕಳ್ಕೊಳ್ತಿದೀವೋ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಗೊತ್ತಿಲ್ಲದೆ, ಹೌದಾ ಇಲ್ವಾ? ಇನ್ ಎಷ್ಟು ಒಳ್ಳೆ ಜನರನ್ನ ಕಳ್ಕೊಳ್ತಿದೀವೋ, ನಮ್ಮ ಸುತ್ತಮುತ್ತ ಇರುವಂತ ಎಷ್ಟು ಒಳ್ಳೆ ಜನರನ್ನ ಕಳ್ಕೊಳ್ತಿದೀವೋ, ಹೌದಾ? ಇನ್ ಎಷ್ಟು ವಿಚಾರಗಳನ್ನ ನಮ್ಮ ಜೀವನದ ಒಳ್ಳೊಳ್ಳೆ ವಿಚಾರಗಳನ್ನ ಕಳ್ಕೊಳ್ತಿದೀವೋ ನಮ್ಮ ಜೀವನದಲ್ಲಿ, ನಿಜನಾ? ಓಕೆ, ಇದಿಷ್ಟು ಸಹ ಮೋಶೆ ಜೀವನ ನಮಗ್ ಕಲಿಸಿದಂತಹ ಪಾಠ. ಆತರ ಪಟ್ರೆ ಏನಾಗುತ್ತೆ, ಏನೇನೆಲ್ಲ ಕಳ್ಕೊಳ್ತೀವಿ ಅನ್ನುವಂತಹ ಗೊತ್ತಾಯ್ತಾ? ಓಕೆ, ಈಗ 2ನೇ ಉದಾಹರಣೆ ಸತ್ಯವೇದದಿಂದ. ಇನ್ನೊಬ್ಬ ವ್ಯಕ್ತಿ ಆತರ ಪಟ್ಟರು ಸತ್ಯವೇದದಲ್ಲಿ, ಅಂದ್ರೆ ತುಂಬಾ ಜನ ಆತರ ಪಟ್ಟಿರುವಂತಹ ಇತಿಹಾಸಗಳು ಸತ್ಯವೇದದಲ್ಲಿ ಇದೆ. ಈ ಸಂದೇಶಕ್ಕೋಸ್ಕರ ನಾವು 2 ಉದಾಹರಣೆಗಳನ್ನ ಮಾತ್ರ ನೋಡಿ ಮುಂದೆ ಹೋಗ್ತೇವೆ. ಓಕೆ, ಇವತ್ತಿಗೆ 2ನೇ ಉದಾಹರಣೆ ಅಂತ ಹೇಳಿದ್ರೆ ಸೌಲನ್ ನಮಗ್ ಗೊತ್ತಾ? ಸೌಲನ್ ಯಾರು? ಇಸ್ರಾಯೇಲಿಯರಿಗೆ ಪ್ರಪ್ರಥಮ ರಾಜನು, ಅರಸನು. ಓಕೆ, ಸೌಲನ್ ಎಲ್ಲ ಆತರ ಪಟ್ರು? ಆದ್ರೆ ಒಂದು ಇನ್ಸ್ಟೆನ್ಸಸ್ ಮಾತ್ರ ಸೌಲನು ಪಟ್ಟಂತಹ ಆತ್ರವನ್ನ ಒಂದು ಇನ್ಸ್ಟೆನ್ಸ್ ಸತ್ಯವೇದದಲ್ಲಿ ಎತ್ತಿ ನೀಟಾಗಿ ಕ್ಲಿಯರ್ ಆಗಿ ತೋರಿಸುತ್ತೆ. ಅದು ಯಾವ ಇನ್ಸ್ಟೆನ್ಸ್ ಅಂತ ಹೇಳಿದ್ರೆ, ಯುದ್ಧಕ್ಕೆಲ್ಲ ಸಿದ್ಧ ಆಗಿರುತ್ತೆ. ಇಷ್ಟಕ್ಕೂ ಅದನ್ನ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಸಮುವೇಲನು ಬಂದು ದೇವರಿಗೆ ಧೂಪವನ್ನ ಸಮರ್ಪಿಸ್ಬೇಕು. ಅದು ಸಮುವೇಲನ ಕೆಲಸ. ಸಮುವೇಲನು ಬಂದು ಧೂಪವನ್ನ ದೇವರಿಗೆ ಯಜ್ಞವನ್ನ ಸಮರ್ಪಿಸಬೇಕು. ಅದು ಸಮುವೇಲನೇ ಮಾಡ್ಬೇಕು ಆ ಕೆಲಸ.
ನಮಗ್ ಗೊತ್ತಲ್ವಾ, ಹಳೆ ಒಡಂಬಡಿಕೆಯಲ್ಲಿ ಡಿವಿಷನ್ ಆಫ್ ವರ್ಕ್ ಇತ್ತು. ಅಂದ್ರೆ ಕೆಲವು ಕೆಲಸಗಳನ್ನ ಕೆಲವರೇ ಮಾಡ್ಬೇಕು, ಎಲ್ಲಾ ಕೆಲಸಗಳನ್ನ ಎಲ್ಲರೂ ಮಾಡುವಂತೆ ಇಲ್ಲ. ರಾಜ ಆಗಿದ್ರೆ ಅವ್ರು ಪರಿಪಾಲನೆ ಮಾಡ್ಬೇಕು, ಯಾಜಕರಾಗಿದ್ರೆ ಅವ್ರು ಯಜ್ಞ ನೈವೇದ್ಯ ಸಮರ್ಪಿಸ್ಬೇಕು. ರಾಜರ ಕೆಲಸ ಯಾಜಕರು ಮಾಡುವಂಗಿಲ್ಲ, ಯಾಜಕರ ಕೆಲಸ ರಾಜನು ಮಾಡುವಂಗಿಲ್ಲ. ಇದು ನಮಗ್ ಗೊತ್ತಲ್ವಾ. ಓಕೆ, ಒಂದು ದಿನ ಸಮುವೇಲನು ಬಂದು ಯಜ್ಞವನ್ನ ದೇವರಿಗೆ ಸಮರ್ಪಿಸಬೇಕಾಗಿರುವಂತ ಅನಿವಾರ್ಯತೆ ಇರುತ್ತೆ. ಈಗ ಸೌಲನು ರಾಜ ಅಲ್ವಾ, ಕಾಯ್ತಿದ್ದಾರೆ ಸಮುವೇಲನು ಯಾವಾಗ ಬಂದು ಯಜ್ಞವನ್ನ ಸಮರ್ಪಿಸ್ತಾರೆ ಅಂತ. ಕಾದು ಕಾದು ಎಷ್ಟು ದಿನ ಕಾಯ್ತಾರೆ ಅಂತ ಹೇಳಿದ್ರೆ 7 ದಿವಸ ಕಾಯ್ತಾರೆ. 7 ದಿವಸ ಆದ್ರೂ ಸಹ ಸಮುವೇಲನು ಬರುವುದಿಲ್ಲ. ಅಷ್ಟರಲ್ಲಿ ಪೇಷನ್ಸ್ ಅನ್ನ ಕಳ್ಕೊಂಡು ಸೌಲನು, ನಾನೇ ಸಮರ್ಪಿಸ್ತೀನಿ, ನನಗೇನಾದ್ರೂ ಕಮ್ಮಿನಾ, ನಾನು ರಾಜನೇ ಅಲ್ವಾ, ನಾನೇ ಸಮರ್ಪಿಸ್ತೀನಿ, ಸಮುವೇಲನೇ ಬಂದು ಸಮರ್ಪಿಸ್ಬೇಕಾ ಅಂತ ಹೇಳಿ ತಾನೇ ಮುಂದಾಗಿ ಆ ಯಜ್ಞವನ್ನ ಸಮುವೇಲನ ಬದಲಿಗೆ ಸಮರ್ಪಿಸ್ತಾನೆ. ಓಕೆ, ಈಗ ಸೌಲನು ಇನ್ನ ಯಜ್ಞವನ್ನ ನಾನು ಸಮರ್ಪಿಸ್ತೀನಿ ಅಂತ ಹೇಳಿ ತಗೊಂಡು ಯಜ್ಞವನ್ನ ಸಮರ್ಪಿಸಿ ತಕ್ಷಣ ಸಮುವೇಲನು ಬರ್ತಾನೆ. ತಕ್ಷಣ ಬರ್ತಾರ? ಹೌದು. ಅದಿನ್ನ ಅರ್ಪಿಸಿ ಮುಗಿಯೋಷ್ಟರಲ್ಲಿ ಸಮುವೇಲನು ಅಲ್ಲಿ ಬರ್ತಾನೆ. ಹೌದಾ? ಇನ್ ಎಷ್ಟು ನಿಮಿಷ ವೆಯ್ಟ್ ಮಾಡ್ಬೇಕಾಗಿತ್ತು ಹೇಳಿ ಹಾಗಿದ್ರೆ? ಸೌಲನು ಆ ಯಜ್ಞವನ್ನ ಸಮರ್ಪಿಸ್ಬೇಕಾದ್ರೆ ಇನ್ ಎಷ್ಟು ನಿಮಿಷ ವೆಯ್ಟ್ ಮಾಡ್ಬೇಕಿತ್ತು? 7 ದಿವಸ ಈಗಾಗ್ಲೇ ವೆಯ್ಟ್ ಮಾಡಿದ್ದಾರೆ, ನಿಜನಾ? ಅದಾದ ನಂತರ ಇನ್ ಎಷ್ಟು ನಿಮಿಷ ವೆಯ್ಟ್ ಮಾಡಿದ್ರೆ ಸಮುವೇಲನ್ ಅಲ್ಲಿಗೆ ಬರ್ತಾ ಇದ್ರು? ಇನ್ನೊಂದ್ ಸ್ವಲ್ಪ ಹೊತ್ತ, ಇನ್ನೊಂದ್ ಹಾಫ್ ಅನ್ ಅವರ್, ಇನ್ನೊಂದ್ 1 ಅವರ್ ವೆಯ್ಟ್ ಮಾಡಿದ್ರೆ ಸಮುವೇಲನ್ ಅಲ್ಲಿ ಬರ್ತಾ ಇದ್ರೆ, ಸಮುವೇಲನು ಬಂದು ದೇವರಿಗೆ ಯಜ್ಞವನ್ನ ಸಮರ್ಪಿಸ್ತಿದ್ರ. ಅದಾದ ನಂತರ ಯಥಾ ಪ್ರಕಾರ ಯುದ್ಧ ಶುರು ಹಾಕೊಂಡು ಮುಂದೆ ಹೋಗ್ಬೋದಿತ್ತ? ಹೌದು. ಅಲ್ಲಿ ಸ್ವಲ್ಪ ಪೇಷನ್ಸ್ ಅನ್ನ ಕಳ್ಕೊಂಡು, ಹಾಫ್ ಅನ್ ಅವರ್ 1 ಅವರ್ ಪೇಷನ್ಸ್ ಅನ್ನ ಕಳ್ಕೊಂಡು ಆತರ ಪಟ್ಟಿದ್ದಕ್ಕೆ ಏನಾಯ್ತು ಅಂತ ನೋಡ್ತೀರಾ ಸತ್ಯವೇದದಲ್ಲಿ? ಒಂದ್ಸರಿ ನೋಡೋಣ. ಸಮುವೇಲನ ಮೊದಲನೇ ಗ್ರಂಥ 13ನೇ ಅಧ್ಯಾಯ 8ನೇ ವಚನ. ಸಮುವೇಲನ ಮೊದಲನೇ ಗ್ರಂಥ 13ನೇ ಅಧ್ಯಾಯ 8ನೇ ವಚನ. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲೇ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಹೌದಾ? ಏನ್ ಅರ್ಥ ಆಯ್ತು ನಮ್ಗೆ ಇದನ್ನ ನೋಡಿದಾಗ? ಏನ್ ಅರ್ಥ ಆಯ್ತು? ಸ್ವಲ್ಪ ಲೇಟ್ ಆಯ್ತು ಸಮುವೇಲನು ಬರುವಂತಹದ್ದು. ಅಷ್ಟ್ರಲ್ಲಿ ಜನ ಎಲ್ಲ ಚದರಿ ಹೋಗ್ತಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳಿ. ಯಾಕಂದ್ರೆ ಇರೋದಿಲ್ಲ ಅಲ್ವಾ, ವೆಯ್ಟ್ ಮಾಡಿ ಅಂದ್ರೆ ಇರ್ತಾರ ಯುದ್ಧಕ್ಕೆ ರೆಡಿ ಆಗಿರುವಂತವ್ರನ್ನ? ಇಲ್ಲ, ಅವ್ರ ಪಾಡ್ಗೆ ಅವ್ರ ಜನರೆಲ್ಲರೂ ಸಹ ಹೋಗ್ತಿದ್ದಾರೆ. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡದೆ, ಸ್ವಲ್ಪ ಪೇಷನ್ಸ್ ಅನ್ನ ಕಳ್ಕೊಂಡು ಆತರ ಪಟ್ಟಿದ್ದಕ್ಕೆ ಇನ್ನೊಂದ್ ಸ್ವಲ್ಪ ಹೊತ್ತು, ಇನ್ ಹಾಫ್ ಅನ್ ಅವರ್ 1 ಅವರ್ ವೆಯ್ಟ್ ಮಾಡಿದ್ರೆ ಸಮುವೇಲನ ಪ್ಲೇಸಿಗೆ ಬರ್ತಾ ಇದ್ರ? ಹೌದು. ಈಗಾಗ್ಲೇ ಎಷ್ಟು ದಿನ ವೆಯ್ಟ್ ಮಾಡಿದ್ದಾರೆ? 7 ದಿನ ವೆಯ್ಟ್ ಮಾಡಿದ್ದಾರೆ. ಅಂದ್ರೆ 7 days ವೆಯ್ಟ್ ಮಾಡಿರುವಂತಹ ವ್ಯಕ್ತಿಗೆ ಹಾಫ್ ಅನ್ ಅವರ್ ವೆಯ್ಟ್ ಮಾಡುವಂತಹ ಕಷ್ಟನ? ಇವಾಗ ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನ. 8ನೇ ವಚನ. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಗಿನಲ್ಲೇ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. 9ನೇ ವಚನ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಅದು ತೀರುವಷ್ಟರಲ್ಲೇ, ಇನ್ನು ಪೂರ್ತಿಯಾಗಿ ಯಜ್ಞ ಸಮರ್ಪಿಸಿ ಮುಗುದಿಲ್ವಂತೆ. ಅಷ್ಟರೊಳಗೆ ಏನಾಯ್ತಂತೆ? ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಏನಾಯ್ತು ಅದಾದ ನಂತರ? 13ನೇ ವಚನ ಓದೋಣ. ಅದೇ ಅಧ್ಯಾಯ 13ನೇ ವಚನವನ್ನು ಓದೋಣ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ. ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಹೌದಾ? ಹಾಗಿದ್ರೆ ಏನಾಯ್ತು ಅಂತ? ಚೇರ್ ಬಿದ್ದೋಯ್ತಾ? ಸಿಂಹಾಸನ ಬಿದ್ದೋಯ್ತಾ? ರಾಜ ಸೌಲನ್ ಯಾರು? ರಾಜ. ತನ್ನ ಚೇರ್ ಕಳ್ಕೊಂಡ್ರ ಅವರು? ಹೌದು. ತನ್ನ ಸಿಂಹಾಸನವನ್ನ ಕಳ್ಕೊಂಡ್ರ? ಹೌದು. ಏನಕ್ಕೋಸ್ಕರ ಕಳ್ಕೊಂಡ್ರು? ಆತ್ರ ಪಟ್ಟಿದ್ದಕ್ಕ? ಆತ್ರ ಪಟ್ರೆ ರಾಜನಾಗಿರುವಂತವ್ರು ಕೆಳಗಡೆ ಇಳಿಬೇಕಾಗಿರುವಂತ ಪರಿಸ್ಥಿತಿನೂ ತಗೊಂಡ್ ಬರ್ತಾರ ದೇವ್ರು? ಹೌದು. ಬೇರೆ ನಾವು ಆತ್ರ ಪಟ್ರೆ ಏನಾಗತ್ತೆ ಗೊತ್ತಾ? ಸಾಕಷ್ಟು ತಪ್ಪುಗಳು, ಪಾಪಗಳು ನಡೆಯುವಂತಹ ಅವಕಾಶಗಳಿರುತ್ತೆ. ನಿಜನಾ ಇಲ್ವಾ? ನಾವು ಆತ್ರ ಪಟ್ರೆ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ತಪ್ಪುಗಳನ್ನು ಮಾಡಿರ್ತೀವ? ಹೌದು. ಆತ್ರ ಪಟ್ರೆ, ಆತುರ ಅಥವಾ ದುಡುಕುವಂತಹದ್ದು, ಗಡಿಬಿಡಿ ಮಾಡುವಂತಹ ಸ್ವಭಾವ ಇದ್ರೆ ನಮಗೆ ಗೊತ್ತಿಲ್ಲದೆ ಅವಾಚ್ಯ ಶಬ್ದಗಳು, ಮಾತಾಡಬಾರ್ದಾಗಿರುವಂತಹ ಪದಗಳು ಬಾಯಿಂದ ಹೊರಗಡೆ ಬರ್ತಿರುತ್ತೆ. ನಿಜನಾ? ತೋರಿಸಬಾರ್ದಾಗಿರುವಂತಹ ನಡವಳಿಕೆ ಹೊರಗಡೆ ಬರ್ತಿರುತ್ತೆ. ಹೌದಾ? ಯಾರ ಮೇಲೆ ಕೈ ಮಾಡ್ತೀವೋ ಗೊತ್ತಿಲ್ಲ, ಯಾರನ್ನು ಹೊಡಿತೀವೋ ಗೊತ್ತಿಲ್ಲ, ಏನ್ ಅಂತೀವೋ ಗೊತ್ತಿಲ್ಲ. ಎಲ್ಲಿಂದ ಬರ್ತಿದೆ ಇದೆಲ್ಲ?
ಆತುರ ಅನ್ನುವಂತಹ ಒಂದು ಬೇರಿನಿಂದ ಬರ್ತಿರುವಂತಹ ಗುಣಗಳಿದೆಲ್ಲ. ಓಕೆ, ಈಗ ಏನಾಯ್ತಂತೆ ಪಾಪ ಸೌಲನ ಜೀವನ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ಈಗಲಾದರೂ ನೀನ್ ಮಾಡಿದ್ಯಲ್ವಾ, ನೀನ್ ಆತರ ಪಟ್ಟು ಮಾಡ್ದೆ ಅಲ್ವಾ ಕೆಲಸವನ್ನ, ವೆಯ್ಟ್ ಮಾಡ್ಲಿಕ್ಕಾಗದೆ ಮಾಡ್ದೆ ಅಲ್ವಾ ಕೆಲಸವನ್ನ. 7 days ವೆಯ್ಟ್ ಮಾಡ್ದಲ್ಲ, ಏನ್ half an hour ವೆಯ್ಟ್ ಮಾಡಿದ್ರೆ ನಾನು ಬಂದು ಯಜ್ಞವನ್ನ ಸಮರ್ಪಿಸ್ತಿದ್ನಲ್ವಾ, ಅಷ್ಟ್ರಲ್ಲಿ ಆತರ ಪಟ್ಟ. ಅದಕ್ಕೋಸ್ಕರ ದೇವ್ರು ಹೇಳ್ತಿದ್ದಾರೆ, ನಿನ್ನ ಸಿಂಹಾಸನ, ನಿನ್ನ ಅರಸುತನ ಉಳಿಯೋದಿಲ್ಲ. ಸಿಂಹಾಸನವನ್ನೇ ಕಳ್ಕೊಳ್ತಾರ ಆತರ ಪಟ್ರೆ? ಹೌದು. ನೀವೀಗ ನೋಡಿರುವಂತಹ 2 ಉದಾಹರಣೆಗಳು ಪ್ರತ್ಯಕ್ಷ ಉದಾಹರಣೆ ಪ್ರಿಯರೇ. ಆತರ ಪಟ್ರೆ ಏನಾಗುತ್ತೆ ಜೀವನಗಳಲ್ಲಿ, ಆತರ ಪಟ್ರೆ ಏನ್ ಕಳ್ಕೊಳ್ತೀವಿ. ಸತ್ಯವೇದದಲ್ಲಿ ಪ್ರಾರಂಭದಲ್ಲೇ ಜ್ಞಾನೋಕ್ತಿಗಳಲ್ಲಿ ಒಂದು ಮಾತನ್ನ ಓದಿದ್ವಿ. ಏನಂತ ಇತ್ತು? ಆತರ ಪಡುವವರೆಲ್ಲರಿಗೂ ಸಹ ಕೊರತೆ ಇದೆಯಾ? ಕಳ್ಕೊಳ್ತಿದಾರ ಜನ ಆತರ ಪಟ್ಟು? ನೀವ್ ನೋಡಿದ್ರಲ್ಲೋ 2 ಉದಾಹರಣೆಗಳನ್ನ. ಓಕೆ, ಇನ್ನೊಂದು ಉದಾಹರಣೆ ಇದೆ ಹೊಸ ಒಡಂಬಡಿಕೆಯಲ್ಲಿ. ಅದನ್ನ ಹಾಗೆ ಓರಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಕೇಳಿಸ್ಕೊಳ್ಳಿ, ಸಮಯ ಇಲ್ಲದೆ ಇರುವಂತಹ ಕಾರಣ. ಓಕೆ, ಇಸ್ಕರಿಯೋತ ಯೂದನು ಗೊತ್ತಲ್ವಾ ನಮಗೆ? ಇಸ್ಕರಿಯೋತ ಯೂದನು ತಾನು ಆತರ ಪಟ್ರ? ಯಾವ ವಿಚಾರದಲ್ಲಿ ಆತರ ಪಟ್ರು ಇಸ್ಕರಿಯೋತ ಯೂದನು? ಯಾವ ವಿಚಾರದಲ್ಲಿ ಆತರ ಪಟ್ರು ಹೇಳಿ ಪ್ರಿಯ? ಯಾವ ವಿಚಾರದಲ್ಲಿ ಇಸ್ಕರಿಯೋತ ಯೂದನು ಆತರ ಪಟ್ರು? ದುಡ್ಡು ಗಳಿಸುವ ವಿಷಯದಲ್ಲಿ. ನಾವು ಪ್ರಾರಂಭದಲ್ಲಿ ಉದಾಹರಣೆಯನ್ನ ಮಾತಾಡಿದ್ವಾ. ತುಂಬಾ ಜನ ಆತರ ಪಡ್ತಾರೆ. ಯಾವ ವಿಚಾರದಲ್ಲಿ ಅಂದ್ರೆ, ಒಬ್ರು ಸ್ಪೀಡ್ ಆಗಿ ಹೋಗಕ್ಕೆ ಆತರ ಪಡ್ತಾರೆ, ಒಬ್ರು ಮನೆಗೆ ಬೇಗ ಹೋಗ್ಬೇಕು ಅಂತ ಆತರ ಪಡ್ತಾರೆ, ಹೌದಾ? ಒಬ್ರು ಇನ್ನೊಂದ್ ಆತರ ಪಡ್ತಾರೆ, ಒಬ್ರು ಆತರ ಪಟ್ಟು ಏನೇನೋ ಮಾತಾಡ್ತಾರೆ. ಇನ್ನೊಂದ್ ಸ್ವಲ್ಪ ಜನ ಇನ್ನೊಂದ್ ತರ ಆತರ ಪಡ್ತಾರೆ. ಏನು? ಅತ್ಯಂತ ಬೇಗ ಶ್ರೀಮಂತನಾಗ್ಬೇಕು, ಅತ್ಯಂತ ಬೇಗ ದುಡ್ಡು ಮಾಡ್ಬೇಕು. ನಿಜನಾ? ಬೇಗ ಶ್ರೀಮಂತನಾಗ್ಬೇಕು ಅಂತಾನೆ ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟಿದ್ದ? ನೀವ್ ಯೋಚನೆ ಮಾಡಿ ನೋಡಿ. ಎಲ್ಲಾದ್ರೂ ಒಂದು ಎಷ್ಟು ನಾಣ್ಯಕ್ಕೆ ಹಿಡ್ಕೊಟ್ರು ಯೇಸು ಕ್ರಿಸ್ತರನ್ನ? ಎಷ್ಟು ನಾಣ್ಯಕ್ಕೆ ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ರು? 30 ನಾಣ್ಯಗಳಿಗೆ ಅಲ್ವಾ? ಓಕೆ, ಇಷ್ಟಕ್ಕೂ ಒಂದು ಉದ್ಯೋಗಕ್ಕೆ ಎಲ್ಲಾದ್ರೂ ಸೇರಿದ್ರು. ಯಾಕೆಂದ್ರೆ ಅಪೋಸ್ತಲರು ಯೇಸು ಕ್ರಿಸ್ತರು ಪುನರುದ್ಧಾನ ಆದ ನಂತರ ಅಪೋಸ್ತಲರಾಗಿರುವಂತಹ ಪೌಲನೆಲ್ಲರೂ ಸಹ ಉದ್ಯೋಗವನ್ನ ಜೊತೆಯಲ್ಲಿ ಮಾಡಿಕೊಂಡು ಕೆಲವೊಮ್ಮೆ ಸೇವೆ ಮಾಡ್ತಾರೆ, ಹೌದಾ? ತಮ್ಮ ಹಸಿವನ್ನು ತೀರಿಸ್ಕೊಳ್ಲಿಕ್ಕೋಸ್ಕರ, ಸೇವೆಗೋಸ್ಕರ, ಅನುಕೂಲ ಆಗ್ಲಿಕ್ಕೋಸ್ಕರ ಉದ್ಯೋಗವನ್ನು ಮಾಡಿಕೊಂಡು ಜೊತೆಯಲ್ಲಿ ಸೇವೆ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿನೂ ಬರುತ್ತೆ ಅವ್ರಿಗೆ. ಒಂದ್ ವೇಳೆ 30 ನಾಣ್ಯ ಬೇಕೇ ಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಉದ್ಯೋಗಕ್ಕೆ ಆ ಕಾಲದಲ್ಲಿ ಸೇರಿದ್ರು ಸಹ ಅರ್ಧ ನಾಣ್ಯ ಕೊಡ್ತಾ ಇದ್ರೆ ಒಂದಿನಕ್ಕೆ, ಅಥವಾ 1/4 ನಾಣ್ಯ ಆದ್ರೂ ಕೊಡ್ತಾ ಇದ್ರು. ಅರ್ಧ ನಾಣ್ಯ ಕೊಟ್ಟಿದ್ರು ಎಷ್ಟು ದಿನದಲ್ಲಿ 30 ನಾಣ್ಯ ಗಳಿಸ್ಬೋದಿತ್ತು? 60 ದಿನದಲ್ಲಿ 30 ನಾಣ್ಯ ಗಳಿಸ್ಬೋದಿತ್ತ? ಹಂಗ್ ಬರುವಂತಹ 30 ನಾಣ್ಯ ಬೇಡ. 30 ನಾಣ್ಯಕ್ಕೋಸ್ಕರ 60 ದಿನ ಕಾಯ್ಬೇಕಾ ನಾನು ಕೆಲಸ ಮಾಡ್ಕೊಂಡು? ಹಂಗ್ ಬರುವಂತಹ 30 ನಾಣ್ಯ ಬೇಡ. ಇವಾಗ್ಲೇ ಸ್ಪಾಟ್ ಅಲ್ಲೇ 30 ನಾಣ್ಯ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ರೆ ಸಾಕು, 30 ನಾಣ್ಯ ಬರುತ್ತೆ. ಅಲ್ಲೊಂದ್ಸರಿ ಆತರ ಪಟ್ರ? ಯಾವ ವಿಚಾರದಲ್ಲಿ? ಹಣದ ವಿಚಾರದಲ್ಲಿ, ಬೇಗ ಗಳಿಸ್ಬೇಕು ಅನ್ನುವಂತಹ ವಿಚಾರದಲ್ಲಿ. ನೆಕ್ಸ್ಟ್, ಇನ್ನೂ ಎಲ್ಲ ಆತರ ಪಟ್ರು ಇಸ್ಕರಿಯೋತನು ತನ್ನ ಜೀವನದಲ್ಲಿ? ಯೇಸು ಕ್ರಿಸ್ತರನ್ನ ಈಗ 30 ನಾಣ್ಯಕ್ಕೋಸ್ಕರ ಆಸೆ ಪಟ್ಟಿದ್ದಾಯ್ತು. ಅದಾದ ನಂತರ ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟಿದ್ದಾಯ್ತು. ಈಗ ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕಿತ್ತು? ತಾನ್ ಮಾಡಿರುವಂತಹದ್ದು ತಪ್ಪು ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಏನ್ ಮಾಡ್ಬೇಕಿತ್ತು? ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿ 3ನೇ ದಿವಸಕ್ಕೆ ಎದ್ದೇಳ್ತಾರೆ ಅಂತ ಹೇಳಿ ಗೊತ್ತಿತ್ತಾ ಇಲ್ವಾ? ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಸಮಾಧಾನದಿಂದ ಇತ್ತು, ಸ್ವಲ್ಪ ತಾಳ್ಮೆಯಿಂದ ಇತ್ತು. ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿ ತಕ್ಷಣ ಹೋಗಿ ಯೇಸು ಕ್ರಿಸ್ತರ ಪಾದ ಹಿಡ್ಕೊಂಡಿದ್ರು ಇಸ್ಕರಿಯೋತ ಯೂದನು ಅಂತ ಅನ್ಕೊಳ್ಳಿ. ಯೇಸು ಕ್ರಿಸ್ತರು ಕ್ಷಮಿಸ್ತಿದ್ರಾ ಇಲ್ವಾ? ಯೇಸು ಕ್ರಿಸ್ತರು ಕ್ಷಮಿಸ್ತಿದ್ರಾ ಇಲ್ವಾ? ಯೇಸು ಕ್ರಿಸ್ತರ ಪಾದ ಹಿಡ್ಕೊಂಡಿದ್ರೆ ಪುನರುದ್ಧಾನ ಆದ ನಂತರ ಕ್ಷಮಿಸ್ತಿದ್ರ? ಖಂಡಿತವಾಗ್ಲೂ ಕ್ಷಮಿಸ್ತಿದ್ರು. ಓಕೆ, ಹೋಗ್ಲಿ. ಯೇಸು ಕ್ರಿಸ್ತರಿಗೆ ಮುಖ ತೋರಿಸ್ಲಿಕ್ಕೆ ಇಷ್ಟ ಇಲ್ಲದೆ ಇದ್ರು, ಯೇಸು ಕ್ರಿಸ್ತರು ಮತ್ತೆ ಪರಲೋಕಕ್ಕೆ ಹೋದ ನಂತರ 40 ದಿವಸ ಆದ ನಂತರ ಅಲ್ಲಿವರೆಗೂ ಕಾದು ಮತ್ತೆ ಅಪೋಸ್ತಲರ ಪಾದ ಹಿಡ್ಕೊಂಡಿದ್ರೆ ಅವರಾದ್ರೂ ಕ್ಷಮಿಸ್ತಿದ್ರ ಇಲ್ವಾ? ಅವರಾದ್ರೂ ಕ್ಷಮಿಸಿ ಸಭೆಗೆ ಸೇರಿಸ್ಕೊಳ್ತಿದ್ರ ಇಲ್ವಾ? ಆಗ್ತಿತ್ತು. ಅಲ್ಲೂ ಪೇಷನ್ಸ್ ಇಲ್ವಾ? ಯೇಸು ಕ್ರಿಸ್ತರನ್ನ ಹಿಡ್ಕೊಟ್ಟು ಬೇಗ ಶ್ರೀಮಂತರಾಗ್ಬೇಕು ಅನ್ನುವಂತಹ ವಿಚಾರದಲ್ಲಿ ಪೇಷನ್ಸ್ ಅನ್ನ ಕಳ್ಕೊಂಡ್ರು, ಆತರ ಬಿಟ್ರು, ದುಡ್ಕೋದ್ರು, ಹೌದಾ? ದಾರಿ ತಪ್ಪಿದ್ರು, ಕೆಟ್ಟ ದಾರಿ ಹಿಡಿದ್ರು. ನೆಕ್ಸ್ಟ್, ಇದಾದ ನಂತರ ಯೇಸು ಕ್ರಿಸ್ತರನ್ನ ಈಗ ಹಿಡ್ಕೊಟ್ಟಿದ್ದಾಗೋಗಿದೆ, ಈಗ ಪಾಪ ಮಾಡಿದ್ದಾಗೋಗಿದೆ. ಆ ಪಾಪದ ನಿಮಿತ್ತ ಪಶ್ಚಾತ್ತಾಪ ಪಡ್ಲಿಕ್ಕೋಸ್ಕರ ಸ್ವಲ್ಪ ಸಮಾಧಾನದಿಂದಿದ್ದು ಪಶ್ಚಾತ್ತಾಪ ಪಟ್ಟಿದ್ರೆ ತಾನು ಮಾಡಿರುವಂತಹ ತಪ್ಪು ಕ್ಷಮಿಸಲ್ಪಡ್ತಾ ಇತ್ತು.
ಅಲ್ಲೂ ಆತರ ಪಟ್ರ ಹೇಳ್ಕೊಡ್ತಿರತ್ತೆ ಮನಸ್ಸು, ಹೋಗು ಆತ್ಮಹತ್ಯೆ ಮಾಡ್ಕೊ, ನೀನ್ ಮಾಡಿರುವಂತಹ ತಪ್ಪಿಗೆ ಏನ್ ಪ್ರಾಯಶ್ಚಿತ್ತನೇ ಇಲ್ಲ, ಯಾರನ್ನ ಕೇಳಿದ್ರು ಸಹ ಕ್ಷಮಿಸೋದಿಲ್ಲ, ಹೋಗು ಆತ್ಮಹತ್ಯೆ ಮಾಡ್ಕೊ, ಹೇಳ್ಕೊಡ್ತಿರತ್ತೆ ಮನಸ್ಸು. ಆ ಮನಸ್ಸಿನ ಮಾತನ್ನ ಕೇಳಿದ್ವಿ ಅಂತ ಅನ್ಕೊಳ್ಳಿ, ಆ ಮನಸ್ಸಿನ ಮಾತನ್ನ ಕೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇಸ್ಕರಿಯೋತ ಇರೋದು. ಆ ಮನಸ್ಸಿನ ಮಾತನ್ನ ಕೇಳಿ ಸ್ವಲ್ಪ ಆತರ ಪಟ್ಟು ದುಡ್ಕುದ್ವಿ ಅಂತ ಅನ್ಕೊಳ್ಳಿ, ಏನಾಗೋಗತ್ತೆ? ಏನೇನೇನೇನೋ ಕಳ್ಕೊಂಡಿರ್ತೀವಿ ಜೀವನದಲ್ಲಿ. ಹೌದಾ? ಇಸ್ಕರಿಯೋತ ಯೂದನಿಗಿದ್ದಂತಹದ್ದು ಎಂತ ದೊಡ್ಡ ಭಾಗ್ಯ ಪ್ರಿಯರ, ನೀವು ಯೋಚನೆ ಮಾಡಿ ನೋಡಿ. ಹೌದಾ ಇಲ್ಲ? ಯೇಸುಕ್ರಿಸ್ತರ ಹತ್ತಿರ ಇದ್ದು ಯೇಸುಕ್ರಿಸ್ತರ ಮಾತನ್ನ ಲೈವ್ ಅಲ್ಲಿ ಕೇಳುವಂತಹ ಭಾಗ್ಯಗಳು, ಅಪೋಸ್ತಲನಾಗುವಂತಹ ಭಾಗ್ಯ. ಈ ಭಾಗ್ಯವನ್ನೆಲ್ಲ ಕಳ್ಕೊಂಡ್ರ ಆತರ ಪಟ್ಟಿದ್ದಕ್ಕೆ? ಹೌದು. ಎಲ್ಲೂ ಪೇಷನ್ಸ್ ಇರ್ಲಿಲ್ವಾ? ಹೋಗ್ಲಿ, ಆ ಕ್ಷಮೆ ಕೇಳುವಂತಹ ವಿಚಾರದಲ್ಲಾದ್ರೂ ಪೇಷನ್ಸ್ ಇರ್ಲಿಲ್ವಾ? ಇನ್ 3 ದಿವಸ ನಾನು ವೆಯ್ಟ್ ಮಾಡ್ಬಿಟ್ರೆ ಯೇಸುಕ್ರಿಸ್ತರ ಪುನರುದ್ಧಾನ ಆಗ್ಲಿಕ್ಕೋಸ್ಕರ, ಆಮೇಲೆ ಪುನರುದ್ಧಾನ ಆಗಿ ಬರ್ತಾರೆ, ನಾನು ಹೋಗಿ ಕ್ಷಮೆ ಕೇಳಬಹುದು. ಅಷ್ಟೂ ಸಹ ವೆಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಆತರ ಪಟ್ರೆ ಪರಲೋಕವನ್ನು ಕಳ್ಕೊಳ್ತೀವಿ. ಈ ಲೋಕವನ್ನು ಕಳ್ಕೊಳ್ಳುವಂತಹದನ್ನು ಬಿಡಿ. ಈ ಲೋಕದಲ್ಲಿ ಕಳ್ಕೊಂಡ್ರೂ ಸಹ ಮತ್ತೆ ಸಂಪಾದನೆ ಮಾಡ್ಕೋಬಹುದು. ಈ ಲೋಕದಲ್ಲಿ ನೀವು ಒಬ್ಬರನ್ನ ಕಳ್ಕೊಂಡ್ರೆ ಮತ್ತೆ ಜನರನ್ನ ಸಂಪಾದನೆ ಮಾಡ್ಕೋಬಹುದು. ಒಂದು ಅಂಗಾಂಗವನ್ನು ಕಳ್ಕೊಂಡ್ರೆ ಮತ್ತೆ ಸರ್ಜರಿನೋ ಅದೋ ಇದು ಮಾಡಿಸ್ಕೊಂಡು ಮತ್ತೆ ಅದನ್ನ ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡ್ಕೋಬಹುದು. ಪರಲೋಕವನ್ನ ಕಳ್ಕೊಂಡ್ರೆ ಆತರ ಪಟ್ಟು ಇಸ್ಕರಿಯೋತ ಕಳ್ಕೊಂಡ್ರಲ್ವ ಪರಲೋಕವನ್ನ? ಏನಕ್ಕೋಸ್ಕರ? ಆತರ ಪಟ್ಟಿದ್ದಕ್ಕೋಸ್ಕರ. ತಾನು ಮಾಡಿರುವಂತಹದ್ದು ತಪ್ಪು ಅಂತ ತನಗ್ ಗೊತ್ತಾದ ಮೇಲೂ ಸಹ ಆ 3 ದಿವಸ 4 ದಿವಸ ವೆಯ್ಟ್ ಮಾಡಿ ಯೇಸುಕ್ರಿಸ್ತರ ಹತ್ರ ಹೋಗಿ ಕ್ಷಮೆ ಕೇಳಿದ್ರೆ, ವೆಯ್ಟ್ ಮಾಡಿ, ಇಲ್ಲಿ ಮೇಗಿನ ಪಾಯಿಂಟ್ ಇರುವಂತಹದ್ದು ವೆಯ್ಟ್ ಮಾಡುವಂತಹದ್ದು, ತಾಳ್ಮೆಯನ್ನ ಇಟ್ಕೊಳ್ಳುವಂತಹದ್ದು, ಪೇಷನ್ಸ್ ಅನ್ನ ಇಟ್ಕೊಳ್ಳುವಂತಹದ್ದು, ಆತರ ಪಡದೇ ಇರುವಂತಹದ್ದು. ವೆಯ್ಟ್ ಮಾಡಿ ಮತ್ತೆ ಯೇಸುಕ್ರಿಸ್ತರ ಪಾದಗಳನ್ನ ಇಟ್ಕೊಂಡಿದ್ರೆ ಕ್ಷಮೆ ಸಿಕ್ತಿತ್ತಲ್ವ? ಮತ್ತೆ ಪರಲೋಕ ಹೋಗುವಂತಹ ಚಾನ್ಸ್ ಇನ್ನೂ ಇರ್ತಿತ್ತಲ್ವಾ? ಅಲೈವ್ ಆಗಿರ್ತಿತ್ತಲ್ವಾ? ಹೌದಾ ಇಲ್ವಾ? ಬದುಕಿರ್ತಾ ಇತ್ತಲ್ವಾ ಪರಲೋಕ ಹೋಗುವಂತಹ ಚಾನ್ಸ್? ಕಳ್ಕೊಂಡ್ರ? ಹೌದು. 3 ಉದಾಹರಣೆಗಳನ್ನ ನೋಡಿದೀವಿ ಸತ್ಯವೇದದಿಂದ. 3 ಉದಾಹರಣೆಗಳಲ್ಲಿ ಮೊಟ್ಟ ಮೊದಲನೆಯದು ಯಾರ ಉದಾಹರಣೆ? ಮೋಶೆಯ ಉದಾಹರಣೆ. ಎರಡನೆಯದ್ದು ಸೌಲನ ಉದಾಹರಣೆ. ಮೂರನೆಯದ್ದು ಇಸ್ಕರಿಯೋತ ಯೂದನ ಉದಾಹರಣೆ. ಏನರ್ಥ ಆಯ್ತು ಪ್ರಿಯರೇ ನಮಗೆ ಆ 3 ಉದಾಹರಣೆಗಳನ್ನ ನೋಡಿದಾಗ? ಆತರ ಪಟ್ರೆ ಏನೇನಾಗೋಗುತ್ತೆ? ಏನೇನ್ ಕಳ್ಕೊಳ್ತೀವಿ ಜೀವನದಲ್ಲಿ? ಏನೇನೇನೋ ಕಳ್ಕೊಳ್ತೀವಿ. ಮುಖ್ಯವಾಗಿ ಪರಲೋಕವನ್ನೂ ಸಹ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಆತರ ಪಟ್ರೆ ಇಷ್ಟೆಲ್ಲ ಅನಾಹುತಗಳಾಗುತ್ತೆ. ಇನ್ ಮುಂದೆ ಆತರ ಪಡ್ತೀವ ನಮ್ಮ ಜೀವನದಲ್ಲಿ? ಯಾವಾಗ್ಲಾದ್ರೂ ಆತರ ಪಡ್ಬೇಕು ಅಂತ ಅನ್ಸಿದ್ರು ಸಹ, ದುಡುಕ್ಬೇಕು ಅಂತ ಅನ್ಸಿದ್ರು ಸಹ, ಈ ಕೆಲಸವನ್ನು ಬೇಗ ಬೇಗ ಮಾಡ್ಬೇಕು, ಇದನ್ನ ಮುಗಿಸ್ಬಿಡ್ಬೇಕು ಅಂತ ಅನ್ಸಿದ್ರು ಸಹ ಆತರ ಪಡ್ತೀವ? ಕೆಲವು ಸಾರಿ ಅನಿವಾರ್ಯತೆನೇ ಇರೋದಿಲ್ಲ, ನಾವು ಆತರ ಪಡ್ಲಿಕ್ಕೆ ಅನಿವಾರ್ಯತೆನೇ ಇರೋದಿಲ್ಲ, ಆದ್ರೂ ಆತರ ಪಡ್ತಿರ್ತೀವಿ. ಕೆಲವು ಸಾರಿ ಕೆಲವು ಡೆಸಿಷನ್ಸ್ ಗಳನ್ನ ತಗೋಬೇಕಾದ್ರೆ ಅನಿವಾರ್ಯತೆ ಇರೋದಿಲ್ಲ, ಅರ್ಜೆಂಟ್ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇರೋದಿಲ್ಲ, ಆದ್ರೂ ಆತರ ಪಡ್ತೀವಿ. ಹೌದಾ? ಇದೆಲ್ಲ ಗೊತ್ತಿದ್ದೇ ದೇವ್ರು ಹೇಳ್ಕೊಡ್ತಿದ್ದಾರೆ ತನ್ನ ಮಕ್ಕಳಿಗೆ, ಮಕ್ಕಳ ಆತರ ಪಡ್ಬೇಡಿ. ನೀವು ಆತರ ಪಟ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಳ್ಕೊಳ್ತೀರಾ, ನಿಮಗ್ ಸಿಗ್ಬೇಕಾಗಿರುವಂತಹ ಮುಂದಿನ ಜೀವನದಲ್ಲೂ ಸಾಕಷ್ಟು ಕಳ್ಕೊಳ್ತೀರಾ, ಪರಲೋಕವನ್ನು ಕಳ್ಕೊಳ್ತೀರಾ, ನರಕದ ಪಾಲಾಗ್ತೀರಾ ಒಂದೊಂದ್ಸರಿ ಆತರ ಪಟ್ರೆ. ಹೌದಾ? ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. 3:1. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹೌದಾ? ಈ ವಚನವನ್ನ ನಾವು ಸಾಕಷ್ಟು ಸರಿ ಓದಿದೀವಲ್ವ ಪ್ರಿಯರೇ? ಏನ್ ಅರ್ಥ ಆಗುತ್ತೆ ವಚನವನ್ನ ಓದಿದಾಗ? ಪ್ರತಿಯೊಂದು ಕಾರ್ಯಕ್ಕೂ ಸಹ ನಮ್ಮ ಜೀವನದಲ್ಲಿ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ, ನಾವು ದೇವರ ಮುಂದೆ ಒಂದು ರಿಕ್ವೆಸ್ಟ್ ಅನ್ನ ಇಟ್ಟಿದೀವಿ ಅಂತ ಹೇಳಿದ್ರೆ, ದೇವರದ್ದೇ ಆಗಿರುವಂತಹ ಒಂದು ಸಮಯ ಇದೆ. ನಾವು ದೇವರ ಮುಂದೆ ಒಂದು 10 ಬೇಡಿಕೆಗಳನ್ನ ಇಟ್ಟಿದೀವಿ ಅಂತ ಅನ್ಕೊಳ್ಳಿ. ಆ ಒಂದೊಂದು ಬೇಡಿಕೆಯನ್ನ ಯಾವಾಗೆಲ್ಲ ಪೂರೈಸಬೇಕು, ಈಡೇರಿಸಬೇಕು ಅನ್ನುವಂತಹ ಸಮಯ ದೇವರ ಲೆಕ್ಕದಲ್ಲಿ ದೇವರಿಗೆ ಸಪರೇಟ್ ಆಗಿ ಒಂದು ಸಮಯ ಇದೆ. ಆ ಸಮಯದಲ್ಲಿ ನಮ್ಮ ಜೀವನದಲ್ಲಿ ದೇವರು ಆ ಬೇಡಿಕೆಯನ್ನ ಈಡೇರಿಸ್ತಾರೆ. ನಾವೇನ್ ಮಾಡ್ಬೇಕು? ನಮ್ ಕೆಲಸ ಏನು? ಕಾಯ್ಬೇಕು ಅದಕ್ಕೋಸ್ಕರ. ನಾವು ಆತರ ಪಟ್ಟು ಏನೇನೆಲ್ಲ ಮಾಡಕ್ ಹೋದ್ವಿ ಅಂತ ಅನ್ಕೊಳ್ಳಿ, ಏನೇನೋ ಆಗೋಗತ್ತೆ, ಇರುವಂತಹದ್ದನ್ನು ಕಳ್ಕೊಳ್ತೀವಿ. ಹೌದಾ? ಅದಕ್ಕೆ ಇದನ್ನ ದಯವಿಟ್ಟು ಪ್ರಸಂಗ ಆದ ನಂತರ ಓದ್ಲಿಕ್ಕೆ ಪ್ರಯತ್ನ ಪಡಿ, ಈ ಅಧ್ಯಾಯವನ್ನ ಪೂರ್ತಿಯಾಗಿ, 3ನೇ ಅಧ್ಯಾಯವನ್ನ. ಅದ್ರಲ್ಲಿ ಮತ್ತೆ ಹೇಳಿದ್ದಾರೆ 1ನೇ ವಚನದಲ್ಲಿ. ಇವಾಗ ತಾನೇ ಏನ್ ಓದ್ಕೊಂಡ್ವಿ? ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಫಿಕ್ಸ್ ಆಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ. ಹೌದಾ? ಎಲ್ಲದಕ್ಕೂ ಸಮಯ ಇದೆಯಾ? ದೇವ್ರಿಗೆ ಸಮಯ ಗೊತ್ತಾ?
ನಮ್ಮ ಕೆಲಸ ಏನು? ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳುವಂತಹದ್ದು, ಆತುರ ಪಡದೇ ಇರುವಂತಹದ್ದು. ನಾವು ಆತುರ ಪಟ್ಟು ಏನೋ ಕಳ್ಕೊಂಡ್ವಿ ಅಂತ ಅನ್ಕೊಳ್ಳಿ ನಮ್ಮ ಜೀವನದಲ್ಲಿ. ಆಮೇಲೆ ಅದನ್ನ ಎತ್ತಿ ಯಾರ ಮೇಲೆ ಹಾಕ್ಬಿಡ್ತೀವಿ ಹೇಳಿ? ಕೊನೆಗೆ ದೇವರ ಮೇಲೆ ಹಾಕ್ತೀವಿ. ಹೌದಾ? ನಾವು ಆತುರ ಪಟ್ಟು ಒಂದು ಕಾಲನ್ನ ಕಳ್ಕೊಂಡ್ವಿ ಅಂತ ಅನ್ಕೊಳ್ಳಿ, ಆಕ್ಸಿಡೆಂಟ್. ಓಕೆ, ಯಾರ ಮೇಲೆ ಹಾಕ್ತಿವಿ ಕೊನೆಗೆ? ಯಾರ ಮೇಲೆ ಹಾಕ್ತಿವಿ ಕೊನೆಗೆ? ಮಗನಿಗೆ ಕಾಲ್ ಹೋಗಿದೆ ಅಂತ ಹೇಳಿದ್ರೆ ಬೈಕ್ ಆಕ್ಸಿಡೆಂಟ್ ಅಲ್ಲಿ, ತಾಯಿ ಬಂದು ಅದನ್ನ ಎತ್ತಾಕುವಂತಹ ದೇವ್ರ ಮೇಲೆ. ದೇವ್ರೆ, ನೀನು ಬೇರೆ ಯಾರು ಸಿಕ್ಲಿಲ್ವಾ ಊರಲ್ಲಿ? ನಿನಗೆ ಬೇರೆ ಯಾರು ಸಿಕ್ಲಿಲ್ವಾ ಊರಲ್ಲಿ? ನನ್ನ ಮಗನೇ ಸಿಕ್ಕದ್ನ ನಿನಗೆ? ಹೌದಾ? ನನ್ನ ಮಗನಿಗೆ ಈ ತರ ಆಗ್ಬೇಕಿತ್ತ? ನಿನ್ನ ಕರುಣೆ ಅನ್ನುವಂತಹದ್ದು ಇದೆಯಾ? ದೇವ್ರ ಕರುಣೆ ಇದ್ದಿದ್ದಕ್ಕೆ ಅಲ್ವ ಪ್ರಿಯರೇ ಇಷ್ಟು ಮಾತುಗಳನ್ನು ಬರ್ಸಿರುವಂತಹದ್ದು. ಮಕ್ಕಳ, ನೀವು ಆತರ ಪಡಬೇಡಿ. ಆತರ ಪಟ್ರೆ ಜೀವನದಲ್ಲಿ ಕಳ್ಕೊಳ್ತೀರಾ. ಆತರ ಪಟ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತೀರಾ. ಕರುಣೆ ಇರುವಂತಹದ್ದಕ್ಕೆ ಅಲ್ವಾ ನನ್ನ ಮಕ್ಕಳು ಕಷ್ಟ ಪಡಬಾರ್ದು ಅನ್ನುವಂತ ಕರುಣೆ ಇರುವಂತಹದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಬರ್ಸಿರುವಂತಹದ್ದು. ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳ್ತೆ, ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದಾರೆ ಇದನ್ನೆಲ್ಲ? ನೀವು ನೋಡ್ತಿರುವಂತಹದ್ದನ್ನ, ಆತುರದ ಬಗ್ಗೆ ಯಾವ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ? ಎಂತ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಾದ್ರೂ ಸೇರಿಸಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಫೀಸ್ ಅನ್ನ ಕೊಟ್ಟು ಎಂತ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ರು ಸಹ ಹೇಳ್ಕೊಡ್ತಾರ ನಾವು ನೋಡ್ತಿರುವಂತಹ ಮಾತುಗಳನ್ನ? ಅದಕ್ಕೋಸ್ಕರ ವಾಕ್ಯಕ್ಕೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಕೊಡೋಣ, ಅತ್ಯಂತ ಹೆಚ್ಚಾದ ಪ್ರಾಮುಖ್ಯತೆಯನ್ನ ಕೊಡೋಣ. ದೇವರು ಬರ್ಸಿರುವಂತಹದ್ದು ಬರೀ ಮುಂದಿನ ಜೀವನಕ್ಕೆ ಬೇಕಾಗಿರುವಂತೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನಕ್ಕೆ ಬೇಕಾಗಿರುವಂತೆ, ಪರಲೋಕ ಪಾತಾಳ ಬರೀ ಇಷ್ಟರ ಬಗ್ಗೆ ಮಾತ್ರ ಬರ್ಸಿಲ್ಲ. ಈ ಲೋಕದಲ್ಲೂ ನಾವು ನಮ್ಮ ಜೀವನವನ್ನ ಹೇಗ್ ನಡೆಸಬೇಕು, ಯಾವ್ಯಾವ ಗುಣ ನಮ್ಮಲ್ಲಿ ಇರಬಾರ್ದು ಸ್ಪಷ್ಟವಾಗಿ ಹೈಲೈಟ್ ಮಾಡಿದ್ದಾರೆ ಒಂದೊಂದು ಗುಣಗಳನ್ನು ಸಹ. ಹೌದಾ? ಇನ್ನೊಂದು ವರ್ಷನವನ್ನು ನೋಡೋಣ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ. ಯೆಶಾಯನ ಗ್ರಂಥ 26ನೇ ಅಧ್ಯಾಯ 8ನೇ ವಚನ. 26:8. ಹೌದು ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇವೆ. ನಿನ್ನ ನಾಮಸ್ಮರಣೆಯು ನಮ್ಮ ಆತ್ಮಕ್ಕೆ ಕೇವಲ ಇಷ್ಟವಾಗಿದೆ. ಏನ್ ಅರ್ಥ ಆಯ್ತು ನಮ್ಗೆ ಈ ವಚನದಿಂದ? ಭಕ್ತರೆಲ್ಲರೂ ಸಹ ದೇವ್ರ ಮುಂದೆ ಒಂದು ಬೇಡಿಕೆಯನ್ನ ಇಟ್ರೆ ಏನ್ ಮಾಡ್ತಿದ್ರಂತೆ? ಅದಕ್ಕೋಸ್ಕರ ಆತರ ಪಡ್ತಿರ್ಲಿಲ್ವಂತೆ. ಈ ಬೇಡಿಕೆಯನ್ನು ಇನ್ನೂ ಈಡೇರಿಸಿಲ್ವೇ ಅಂತ ಹೇಳಿ ಆತರ ಪಡ್ತಿರ್ಲಿಲ್ವಂತೆ. ಏನ್ ಮಾಡ್ತಿದ್ರಂತೆ? ಹೌದು, ಯೆಹೋವನೇ, ನಿನ್ನ ನ್ಯಾಯ ಕಾರ್ಯಗಳು ತೋರತಕ್ಕ ಮಾರ್ಗದಲ್ಲಿ ನಿನ್ನನ್ನು ಕಾದುಕೊಂಡಿದ್ದೇನೆ. ವೆಯ್ಟ್ ಮಾಡ್ತಿದ್ದೇನೆ. ಎಷ್ಟು ದೂರ ಆದ್ರೂ ಪರವಾಗಿಲ್ಲ, ಎಷ್ಟು ದಿನಗಳಾದ್ರೂ ಪರವಾಗಿಲ್ಲ, ಎಷ್ಟು ವರ್ಷಗಳಾದ್ರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ನೀನ್ ಅನ್ಕೊಂಡಿರುವಂತ ಸಮಯ ಬರೋ ತನಕ ತಂದೆ ನಾನು ಕಾಯ್ತೀನಿ. ನಾನೇ ಆತರ ಪಟ್ಟು ಏನು ಮಾಡ್ಕೊಳ್ಲಿಕ್ಕೆ ಹೋಗೋದಿಲ್ಲ. ನಾನೇ ನೀನ್ ಇದನ್ನ ನನ್ನ ಜೀವನದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ವಿಶ್ವಾಸವನ್ನು ಬಿಟ್ಟು ಹೊರಟೋಗೋದಿಲ್ಲ. ನಾನೇ ಸಭೆಯನ್ನ ಬಿಟ್ಟು ಹೊರಟೋಗೋದಿಲ್ಲ. ನಾನೊಂದು ಬೇಡಿಕೆ ಇಟ್ಕೊಂಡ್ ಬಂದೆ, ಆ ಬೇಡಿಕೆ ನೀನು ಈಡೇರಿಸಿಲ್ಲ ಅಂತ ಹೇಳಿ ಸಭೆಯನ್ನ ಬಿಟ್ಬಿಡೋದಿಲ್ಲ, ವಿಶ್ವಾಸವನ್ನ ಬಿಟ್ಬಿಡೋದಿಲ್ಲ, ಕ್ರೈಸ್ತವ್ಯವನ್ನ ಬಿಟ್ಬಿಡೋದಿಲ್ಲ. ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ, ಕಾಯ್ತಾನೆ ಇರ್ತೀನಿ. ಯಾವಾಗ ಪ್ರಿಯರು ನಮಗ್ ಬರುವಂತಹದ್ದು ಯಾವಾಗ ಗುಣ? ಪೇಷನ್ಸ್ ಅನ್ನುವಂತಹ ಗುಣ, ಆತುರ ಪಡದೇ ಇರುವಂತಹ ಗುಣ ಯಾವಾಗ ಬರುತ್ತೆ ನಮಗೆ? ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 4ನೇ ವಚನ. ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 4ನೇ ವಚನ. ಕೊನೆಗೆ ಬಂದಿದ್ದೀವಿ, ಮುಗಿಸ್ಕೊಳ್ಳೋಣ ಸ್ವಲ್ಪ ಹೊತ್ತಲ್ಲಿ. ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 4ನೇ ವಚನ. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ. ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತಿದ್ದಲ್ಲವೇ? ಹೌದಾ? ಏನ್ ಅರ್ಥ ಆಯ್ತು ನಮ್ಗೆ ಈ ವಚನದಲ್ಲಿ? ಇದು ಎರಡೂ ಕಡೆನೂ ಅಪ್ಲೈ ಆಗುತ್ತೆ ಪ್ರಿಯರೇ ಒಂದು ವೇಳೆ. ಯಾಕೆಂದ್ರೆ ತುಂಬಾ ಜನ ಆತುರ ಪಟ್ಟು ಉದ್ಯೋಗವನ್ನ ಕಳ್ಕೊಂಡಿರುವಂತವ್ರಿದಾರ. ಮ್ಯಾನೇಜರ್ ಏನೋ ಅಂದ್ರು, ಬಾಸ್ ಏನೋ ಅಂದ್ರು, ಅದಕ್ಕೋಸ್ಕರ ನಾನು ನಾಳೆಯಿಂದ ಹೋಗೋದಿಲ್ಲ ಏನೋ ಅಂದ್ಬಿಟ್ಟು ಬಂದ್ಬಿಟ್ಟಿರ್ತಾರಲ್ಲ ಬೈದ್ಬಿಟ್ಟು ಚೆನ್ನಾಗಿ. ಅವ್ರೊಂದು ಮಾತಂದ್ರೆ ಕೆಲ್ಸ ಸರಿಯಾಗಿ ಮಾಡಿಲ್ಲ ಅಂತಾನೋ ಇನ್ನೊಂದಕ್ಕೋ ಒಂದು ಮಾತಂದ್ರೆ ಏನು ಯೋಚನೆ ಮಾಡದೆ ಆತುರ ಪಟ್ಟು ದುಡುಕಿ ಗಡಿಬಿಡಿಯಾಗಿ ಏನೋ ಒಂದು ಮಾತು ಅಂದ್ಬಿಟ್ಟು ಬಂದಿರ್ತಾರೆ. ಏನೋಯ್ತು? ಕೆಲ್ಸ ಹೋಯ್ತು. ಹೌದಾ? ಇನ್ನೊಂದ್ ಸ್ವಲ್ಪ ಜನ ಇದೇ ಈಗ ನಾವು ಓದಂತಹ ವಚನ ಇನ್ನೊಂದಕ್ಕೂ ಅಪ್ಲೈ ಆಗುತ್ತೆ. ಸಂಘದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ವಾ, ಸಭೆಯಲ್ಲಿ ಸಭಾಪಾಲಕರು ನಮ್ಮ ಒಳಿತಿಗೋಸ್ಕರನೇ ಒಂದು ಮಾತನ್ನ ಅಂದ್ರೆ ಸರಿ ಹೋಗಿ ಅಂತ ಹೇಳಿದ್ರೆ ನೆಕ್ಸ್ಟ್ ಆ ಕಡೆ ಉದ್ಯೋಗವನ್ನ ಬಿಟ್ಟವ ಆತರ ಪಟ್ಟು ಈ ಕಡೆ ಸಭೆಯನ್ನು ಬಿಟ್ಬಿಡ್ತೇವೆ. ನನ್ನ ವಿರುದ್ಧನೇ ಹೇಳ್ತಾರ ಪಾಸ್ಟ್ರು ಎಲ್ಲರ ಮುಂದೆ? ನನ್ನ ವಿರುದ್ಧನೇ ಹೇಳ್ತಾರ? ನಾನು ಮಾಡಿರುವಂತಹ ತಪ್ಪನ್ನ ಎಲ್ಲರ ಮುಂದೆನೂ ಹೇಳ್ತಾರ? ನಾನು ಮಾಡಿರುವಂತಹ ತಪ್ಪು ಅಂತ ಹೇಳ್ತಾರ? ಎಷ್ಟ್ ಧೈರ್ಯ ಇರ್ಬೋದು? ನಾನು ನೆಕ್ಸ್ಟ್ ವಾರದಿಂದ ಸಂಘಕ್ಕೆ ಹೋಗೋದಿಲ್ಲ. ಅದಕ್ಕೆ ದೇವರು ಬರ್ಸಿದ್ದಾರೆ ಏನಂತೆ? 10ನೇ ಅಧ್ಯಾಯ 4ನೇ ವಚನ. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ, ಈ ದೊರೆ ಯಾರ್ ಬೇಕಾದ್ರೂ ಆಗಿರ್ಬೋದು. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಅಂತ ಹೇಳಿ ಬರ್ಸಿದ್ದಾರೆ ಅಂದ್ರೆ ಈ ದೊರೆ ಯಾರ್ ಬೇಕಾದ್ರೂ ಆಗಿರ್ಬೋದು. ದೊರೆ
ನಮ್ಮ ಆಫೀಸಲ್ಲಿರುವಂತಹ ಮ್ಯಾನೇಜರ್ ಬಾಸ್ ಆಗಿರಬಹುದು ಅಥವಾ ನಿಮ್ಮ ಸೂಪರ್ವೈಸರ್ಗಳಾಗಿರಬಹುದು, ಹೌದಾ? ಈ ದೊರೆ ಪಾಸ್ಟರ್ ಬೇಕಾದ್ರೂ ಆಗಿರ್ಬೋದು, ಈ ದೊರೆ ಸಭಾಪಾಲಕರು ಬೇಕಾದ್ರೂ ಆಗಿರ್ಬೋದು, ಹೌದಾ? ಒಂದು ವೇಳೆ ಸಭಾಪಾಲಕರು ಅಥವಾ ನಿಮ್ಮ ಆಫೀಸಲ್ಲಿ ಇರುವಂತಹ ನಿಮ್ಮ ಮೇಲಿರುವಂತಹ ಅಥಾರಿಟಿನೋ ಏನಾದ್ರು ಅಂದ್ರೆ ನೀವೇನ್ ಮಾಡಬಾರ್ದಂತೆ, ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಟ್ಟು ಬಿಡಬೇಡ. ಆ ಕಡೆ ಉದ್ಯೋಗವನ್ನು ಬಿಡಬಾರ್ದು, ಈ ಕಡೆ ಸಭೆಯನ್ನು ಬಿಡಬಾರ್ದು. ಆತರ ಪಟ್ಟು, ಹೌದಾ? ಆತರ ಪಟ್ಟು ಬಿಟ್ರೆ ಏನಾಗತ್ತೆ? ಬಿಟ್ಟ ಮೇಲೆ ಗೊತ್ತಾಗತ್ತೆ, ಅಯ್ಯೋ ಮುಂಚೆ ಆದ್ರೆ ವಾರ ವಾರ ಹೋಗ್ಲಿಕ್ಕೆ ಒಂದ್ ಸಭೆ ಆದ್ರೂ ಇತ್ತು, ಸಹವಾಸದಲ್ಲಿ ಇರಬಹುದಾಗಿತ್ತು. ಇವಾಗ ಆ ಕಡೆ ಸಭೆನೂ ಇಲ್ಲ, ಸಭೆಯಲ್ಲಿ ಒಂದ್ಸರಿ ಆತರ ಪಟ್ಟು ಏನೋ ಅಂದ್ಬಿಟ್ಟು ಬಂದಿದೀವಿ, ಸಭೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಈ ಕಡೆ ಉದ್ಯೋಗಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮ್ಯಾನೇಜರ್ನ ಬೈದ್ಬಿಟ್ಟು ಬಂದಿದೀವಲ್ಲ, ಕೆಲಸ ಹೋಯ್ತಲ್ವ, ಈ ಕಡೆ ಅಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ದೇಹಕ್ಕೆ ಸಂಬಂಧಪಟ್ಟಂತ ಊಟನೂ ಇಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಂತ ಊಟನೂ ಇಲ್ಲ. ಊಟನೂ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಆತರ ಪಟ್ರೆ. ಮುಂದೆ ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನ, 14-28. ಓಕೆ, ಒಂದ್ ನಿಮಿಷ ಓದುವುದಕ್ಕಿಂತ ಮುಂಚೆ, ಮನೆ ಕಟ್ಟಬೇಕು ಅನ್ನುವಂತ ಆಸೆ ಎಷ್ಟು ಜನರಿಗಿದೆ ಪ್ರಿಯರೇ? ನಮ್ಮಲ್ಲಿ ಮನೆ ಕಟ್ಟಬೇಕು ಅನ್ನುವಂತ ಆಸೆ ಎಷ್ಟು ಜನರಿಗಿದೆ ನಮ್ಮಲ್ಲಿ? ಓಕೆ, ಇಷ್ಟಕ್ಕೂ ಇನ್ನೊಂದ್ ಸ್ವಲ್ಪ ಜನ ಇನ್ನೊಂದ್ ಆತರ ಪಡ್ತಿರ್ತಾರೆ. ಇವ್ರು ಪಡುವಂತ ಆತರ ಎಂತಹದ್ದು ಅಂತ ಹೇಳಿದ್ರೆ, ಯಾರೋ ಮನೆ ಕಟ್ಟಿದ್ರು, ನಾವು ಮನೆ ಕಟ್ಟಬೇಕು. ಓಕೆ, ನಾವು ಮನೆ ಕಟ್ಟಬೇಕಾದ್ರೆ ನಮ್ಮ ಹತ್ರ ಹಣ ಇದೆಯಾ? ಇಲ್ಲ. ಏನ್ ಮಾಡೋಣ? ಸಾಲಕ್ಕೆ ತಗೊಂಡ್ಬರೋಣ. ಓಕೆ, ಸಾಲಕ್ಕೆ ತಗೊಂಡ್ ಬಂದ್ರೆ ಮತ್ತೆ EMI ಕಟ್ಬೇಕಾ ಬೇಡವಾ? ಇಂಟ್ರೆಸ್ಟ್ ಅಥವಾ EMI ಮತ್ತೆ ಮಂತ್ಲಿ ಕಟ್ಬೇಕಾ ಬೇಡವಾ? ಕಟ್ಟಬೇಕು. ಓಕೆ, ಈಗ EMI ಕಟ್ಟಬೇಕಂದ್ರೆ EMI ನಮ್ ಸ್ಯಾಲರಿಗಿಂತ ಕಮ್ಮಿ ಇರ್ಬೇಕಾ ಜಾಸ್ತಿ ಇರ್ಬೇಕಾ? ಅವಾಗ ನಾವ್ ಯೋಚನೆ ಮಾಡೋದಿಲ್ಲ. ಸಾಲ ತಗೋಬೇಕಾದ್ರೆ ನಾವ್ ಯೋಚನೆ ಮಾಡೋದಿಲ್ಲ. ಏನಂತ? ಅವ್ರ ಮನೆ ಕಟ್ಟಿದ್ದಾರೆ, ನಾವು ಮನೆ ಕಟ್ಬೇಕಷ್ಟೇ. ಕಾಸು ಎಲ್ಲಿದೆ? ಸಾಲ ಮಾಡೋಣ. ಸಾಲವನ್ನು ಹೇಗೆ ತೀರಿಸುವಂತಹದ್ದು, ಅಷ್ಟು ಕೆಪಾಸಿಟಿ ಇದೆಯಾ ನನಗೆ? ಸಾಲ ತೀರಿಸುವಷ್ಟು ಕೆಪಾಸಿಟಿ ಇದೆಯಾ ನನಗೆ? ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ. ಸದ್ಯಕ್ಕೆ ತಗೊಳ್ಳುವಂತಹದ್ದು, ಕಟ್ಟುವಂತಹದ್ದು ಅಷ್ಟೇ. ತುಂಬಾ ಜನ ಮನೆ ಮಾರ್ಕೊಂಡು ಬೀದಿಗೆ ಬಂದಿದ್ದಾರೆ ಗೊತ್ತಾ? ಇವ್ರು ಕಟ್ಟಿರುವಂತಹ ಮನೆನೇ ಮಾರ್ಕೊಂಡು, ಯಾಕಂದ್ರೆ ಸಾಲ ತಗೊಂಡಿರ್ತಾರೆ, ಯಾರೋ ಕಟ್ಟಿರ್ತಾರೆ, ನಾವು ಕಟ್ಟಬೇಕು ಅಂತ ಹೇಳಿ ತಮ್ಮ ಕೈಯಲ್ಲಾಗದೇ ಇರುವಷ್ಟು ಹಿಂದಿರುಗಿ ಕೊಡಲಿಕ್ಕೆ, ತಮ್ಮ ಕೈಯಲ್ಲಾಗದೇ ಇರುವಷ್ಟು ಸಾಲವನ್ನು ತಗೊಂಡು ಕಟ್ಟಿ, ತಾವು ಕಟ್ಟಿರುವಂತಹ ಮನೆಯಲ್ಲಿ ಇರ್ಲಿಕ್ಕಾಗದೆ ಅದನ್ನ ಮಾರಿ ಅಥವಾ ಬ್ಯಾಂಕ್ ಅವರದನ್ನ ಜಪ್ತಿ ಮಾಡಿ ಹರಾಜಾಕಿ ಇವ್ರು ಮತ್ತೆ ಬೀದಿಗೆ ಬರ್ಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಗೊತ್ತಾ? ಹೌದಾ ಇಲ್ವಾ? ಇದೆಲ್ಲ ಕೇಳಿದೀವ ನಾವು? ಹೌದು. ಏನಕ್ಕೋಸ್ಕರ ಆಯ್ತು? ಮನೆ ಕಟ್ಟಬೇಕಾದ್ರೆ ಯೋಚನೆ ಮಾಡಿಲ್ವಾ? ಮನೆಯನ್ನ ಕಟ್ಟಬೇಕಾದ್ರೆ ಯೋಚನೆ ಮಾಡಿಲ್ವಾ? ಆತರ ಪಟ್ಟುವ ಮನೆಯನ್ನ ಕಟ್ಟಬೇಕಾದ್ರೂ ತುಂಬಾ ಜನ ಇದು ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ ಪ್ರಿಯರೇ. ಮನೆಯನ್ನಾದ್ರೂ ಕಟ್ಟಿ, ಕಾರನ್ನಾದ್ರೂ ತಗೊಳ್ಳಿ, ಅಥವಾ ಒಂದು ಅಸೆಟ್ ಅನ್ನಾದ್ರೂ ನೀವು ಪರ್ಚೇಸ್ ಮಾಡಿ, ನೀವೇನಾದ್ರೂ ತಗೋಬೇಕಾದ್ರೆ ಜೀವನದಲ್ಲಿ, ಇವಾಗ ನೀವು ಓದಿದ್ರಲ್ವ ವಚನ, ಈ ಪ್ರಿನ್ಸಿಪಲ್ ಇಟ್ಟು ಅಪ್ಲೈ ಮಾಡಿ ನೋಡ್ಬೇಕು. ನಾನೊಂದು ಮನೆ ಕಟ್ತಿದ್ದೀನ, ಏನೇನ್ ಯೋಚನೆ, ಮನೆ ಕಟ್ಟುವುದಕ್ಕಿಂತ ಮುಂಚೆ ಏನೇನ್ ಯೋಚನೆ ಮಾಡ್ಬೇಕಂತೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಮನೆ ಕಟ್ಟಬೇಕು ಅನ್ನುವಂತಹ ಬಯಕೆ ತುಂಬಾ ಜನಕ್ಕೆ ಇರ್ಬೋದು, ನಿಮ್ಮಲ್ಲೂ ಸಹ. ಮನೆ ಕಟ್ಟಬೇಕಾದ್ರೆ ಅಥವಾ ಒಂದು ಕಾರನ್ನ ತಗೋಬೇಕಾದ್ರೆ ಅಥವಾ ಯಾವುದೇ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ಬೇಕಾದ್ರೂ ದೇವ್ರು ಏನ್ ಹೇಳ್ಕೊಡ್ತಿದ್ದಾರೆ ಗೊತ್ತಾ? ಮಕ್ಕಳ, ಮನೆ ಕಟ್ಟಬೇಕಾ? ನಿಮ್ ಮನೆಯನ್ನ ಕಟ್ಟಬೇಕಾದ್ರೆ ಹೇಗ್ ಕಟ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಮನೆಯನ್ನ ಕಟ್ಟುವುದಕ್ಕಿಂತ ಮುಂಚೆ ಏನೇನ್ ಕನ್ಸಿಡರ್ ಮಾಡ್ಬೇಕು, ಯಾವ್ಯಾವ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಏನ್ ಹೇಳ್ಕೊಡ್ತಿದ್ದಾರೆ? ಏನೇನ್ ನೋಡ್ಬೇಕಂತೆ ಮನೆ ಕಟ್ಟುವುದಕ್ಕಿಂತ ಮುಂಚೆ? ಇವಾಗ ನಾವು ಓದ್ಕೊಂಡಂತಹ ವಚನದಲ್ಲಿ ಏನಿದೆ? 28ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ, ಅಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳಿ ಯೋಚಿಸಿದ್ರೆ, ಅವನು ಮೊದಲು ಕೂತ್ಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಆತರ ಪಡಬಾರ್ದಂತೆ. ಫಸ್ಟ್ ನೀಟಾಗಿ ಕೂತ್ಕೊಂಡು ಪೇಷನ್ಸ್ ಇಂದ ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು. ಪಾಯಿಂಟ್ ನಂಬರ್ 1 ಏನು? ಅದಕ್ಕೆ ಎಷ್ಟು ಖರ್ಚಾಗುತ್ತೆ. ಪಾಯಿಂಟ್ ನಂಬರ್ 2 ಏನು? ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ. ಫಸ್ಟ್ ಪಾಯಿಂಟ್ ಏನು? ಅದಕ್ಕೆ ಎಷ್ಟು ಖರ್ಚಾಗುತ್ತೆ. ಸೆಕೆಂಡ್ ಪಾಯಿಂಟ್, ಒಂದ್ ವೇಳೆ ಖರ್ಚು ಮಾಡುವಷ್ಟು ಹಣ ನನ್ನಲ್ಲಿ ಇಲ್ಲದೆ ಹೋದ್ರೆ, ನಾನು ಎಲ್ಲಿಂದನಾದ್ರೂ ತಗೊಂಡ್ರೆ ಆ ಹಣವನ್ನ ಮತ್ತೆ ಅದನ್ನ ತೀರಿಸ್ಲಿಕ್ಕೆ ನನ್ನ ಕೈಲಿ ಶಕ್ತಿ ಇದೆಯಾ? ಈ 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಬೇಕಂತ. ಹೌದಾ? ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಲೆಕ್ಕ ಮಾಡಲ್ವಾ? ಲೆಕ್ಕ ಮಾಡದೆ ಹೋದ್ರೆ ಏನಾಗುತ್ತೆ? ಆತರ ಪಟ್ಟು ಸುಮ್ನೆ ಕಟ್ತೀನಿ ಅಂತ ಹೇಳಿ ಕಟ್ಟಿದ್ರೆ ಏನಾಗುತ್ತೆ? ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾಗದೆ ಹೋದರೆ, ನೋಡುವವರೆಲ್ಲರೂ ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾಗದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡಾರು. ಹೌದಾ? ಆತರ ಪಟ್ರೆ ಏನಾಗುತ್ತೆ? ಜನ ನೋಡಿ ನಗೀತಿರ್ತಾರೆ ನಮ್ಮನ್ನ. ಯಾಕೆ ಆತರ ಪಟ್ಟು ಶುರು ಮಾಡ್ತೀವಿ? ಕಂಪ್ಲೀಟ್ ಮಾಡ್ಲಿಕ್ಕೆ ಹಣ ಬೇಕಲ್ವಾ? ಏನಕ್ಕೋಸ್ಕರ ಅರ್ಧ ಬರ್ಧ ಕೆಲಸ ಮಾಡಿ ನಿಲ್ಲಿಸುವಂತ ಅನಿವಾರ್ಯತೆ ಏನಕ್ಕೋಸ್ಕರ ಬಂತು? ಆತರ ಪಟ್ಟಿದ್ದಕ್ಕೆ
ಜನ ನೋಡಿ ಅಪಹಾಸ್ಯ ಮಾಡ್ತಿದ್ದಾರೆ. ದೇವ್ರು ಹೇಳ್ಕೊಡ್ತಿದ್ದಾರೆ, ಮಕ್ಕಳ ನೀವು ಅಪಹಾಸ್ಯದ ಪಾಲಾಗಬಾರ್ದು. ನೀವು ಜನ ನೋಡಿ ಹಾಸ್ಯ ಮಾಡುವುದಕ್ಕೆ ಅವಕಾಶ ಕೊಡಬಾರ್ದು. ನೀವು ನನ್ನ ಮಕ್ಕಳು, ನೀವು ಬುದ್ಧಿವಂತರು, ನೀವು ಜ್ಞಾನವಂತರು, ನೀವು ಯಾವತ್ತು ನಿಮ್ಮ ಜೀವನಗಳಲ್ಲಿ ಆತರ ಪಡಬಾರ್ದು. ದುಡುಕಿ ಯಾವ್ದ್ಯಾವ ಕೆಲಸಗಳನ್ನು ಮಾಡಬಾರ್ದು. ಒಂದು ಪರ್ಚೇಸ್ ಮಾಡುವುದಕ್ಕಿಂತ ಮುಂಚೆ ಇಷ್ಟು ಯೋಚನೆ ಮಾಡ್ಬೇಕಂತ. ಹೌದಾ? ಇವಾಗ ಹೇಳಿ ಮತ್ತೆ ಯಾವ ಕಾಲೇಜಲ್ಲಿ ಹೇಳ್ಕೊಡ್ತಿದ್ದಾರೆ? ಮಕ್ಳಿಗೆ ಹೇಳ್ಕೊಡ್ತಿದ್ದಾರೆ? ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಹೇಳ್ಕೊಡ್ತಿದ್ದಾರೆ, MBA ಗಳಲ್ಲಿ ಹೇಳ್ಕೊಡ್ತಿದ್ದಾರೆ. ಹೋಗ್ಲಿ, MBA ಅಂದ್ರೆ ಏನು? ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಫಿನಾನ್ಸ್ ಓದ್ತಿರುವಂತವ್ರಿಗೆ ಯಾರಿಗಾದ್ರೂ ಹೇಳ್ಕೊಡ್ತಿದ್ದಾರೆ ಹೋಗ್ಲಿ ಕಾಲೇಜ್ಗಳಲ್ಲಿ? ದೇವ್ರು ಹೇಳ್ಕೊಡ್ತಿದ್ದಾರೆ. ಆತರ ಪಟ್ರೆ ಮಕ್ಕಳ ಈ ತರ ಆಗತ್ತೆ. ಆತರ ಪಟ್ರೆ ನಿಮ್ಮನ್ನು ನೋಡಿ 10 ಜನ ಹಾಸ್ಯ ಮಾಡ್ತಾರೆ. ನೀವು ಹಾಸ್ಯದ ಪಾಲಾಗಬಾರ್ದು, ನೀವು ನಗೆಯ ಪಾಲಾಗಬಾರ್ದು. ಹೇಳ್ಕೊಡ್ತಿದಾರ? ಕೇಳ್ತೀವ? ಈ ಮಾತುಗಳನ್ನೆಲ್ಲ ಕೇಳ್ತೀವ? ಓಕೆ, ಈಗ ಅಂಶದ ಕೊನೆಗೆ ಬಂದಿದೀವಿ. ಇನ್ನೊಂದು 2-3 ರೆಫರೆನ್ಸ್ ಇದೆ, ಅದನ್ನು ಓದ್ಕೊಂಡು ಬೇಗ ಮುಗಿಸ್ಕೊಳ್ಳೋಣ. ಇಷ್ಟಕ್ಕೂ ಈ ರೆಫರೆನ್ಸ್ ಗಳನ್ನ ಇನ್ ಮುಂದೆ ನಾವು ಓದುವಂತಹ ರೆಫರೆನ್ಸ್ ಗಳನ್ನ ಏನಕ್ಕೋಸ್ಕರ ಓದ್ತಿದೀವಿ ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ನೋಡಿದ್ದು ಆತರ ಪಡಬಾರ್ದು ಅಂತ. ಹೌದಾ? ಇಷ್ಟೊತ್ತು ನಾವು ನೋಡಿದ್ ಏನಂತ? ಆತರ ಪಡಬಾರ್ದು ಅಂತ. ಈಗ ಇನ್ ಮುಂದೆ ನಾವು ನೋಡುವಂತಹದ್ದು ಆತರ ಪಡಬೇಕು ಅಂತ. ಇದೇನ್ ಬ್ರದರ್, ಎರಡು ನೀವೇ ಹೇಳ್ತಿದ್ದೀರಾ? ಆತರ ಪಡಬಾರ್ದು ಅಂತ ಇಷ್ಟೊತ್ತು ಹೇಳಿದೀರಾ, ಇನ್ ಮುಂದೆ ಆತರ ಪಡಬೇಕು ಅಂತ ತೋರಿಸ್ತೀನಿ ಅಂತಿದ್ದೀರಾ ಅಲ್ವಾ ಅಂತ ಹೇಳಿ ಕೇಳಿದ್ರೆ, ನಾವ್ ಇಷ್ಟೊತ್ತು ನೋಡಿರುವಂತಹ ವಿಚಾರಗಳಲ್ಲಿ ಆತರ ಪಡಬಾರ್ದು. ಆದ್ರೆ ನಾವು ಆತರ ಪಡಬೇಕಾಗಿರುವಂತಹ ವಿಚಾರಗಳು ಕೆಲವಿದೆ. ಯಾವ ವಿಚಾರದಲ್ಲಿ ಆತರ ಪಡಬೇಕು? ಯಾವ ವಿಚಾರದಲ್ಲಿ ಆತರ ಪಡಬೇಕು? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. 1:19. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಯಾವ್ದ್ರಲ್ಲಿ ಆತರ ಪಡ್ಬೇಕಂತೆ? ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ಕಿವಿಗೊಡುವುದರಲ್ಲಿ ಅಂದ್ರೆ ಕೇಳಿಸ್ಕೊಳ್ಳುವಂತಹದ್ರಲ್ಲಿ ತೀವ್ರವಾಗಿ ಆತರ ಪಡ್ಬೇಕಂತೆ, ಕಾತುರದಿಂದ ಇರ್ಬೇಕಂತೆ. ಹೌದಾ? ಇನ್ನೊಂದ್ಸರಿ ಓದೋಣ. ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ಇದ್ರಲ್ಲಿ ಆತರ ಪಡ್ಬೇಕು. ಯಾವ್ದ್ರಲ್ಲಿ? ಕಿವಿಗೊಡುವುದರಲ್ಲಿ ಅಂದ್ರೆ ಕೇಳುವುದರಲ್ಲಿ ಆತರ ಪಡ್ಬೇಕಂತೆ. ಓಕೆ, ನೆಕ್ಸ್ಟ್, ಮಾತಾಡುವುದರಲ್ಲಿ ನಿಧಾನವಾಗಿಯೂ. ನಾವು ಮಾತಾಡ್ತೀವಲ್ವಾ, ಅದ್ರಲ್ಲಿ ಆತರ ಪಡಬಾರ್ದಂತೆ. ಕೇಳಿಸ್ಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕಂತೆ. ನೆಕ್ಸ್ಟ್, ಕೋಪಿಸಿಕೊಳ್ಳುವುದರಲ್ಲಿಯೂ ನಿಧಾನವಾಗಿರಲಿ. ಇಲ್ಲಿ 3 ಪಾಯಿಂಟ್ ಓದಿದ್ವಿ. ಫಸ್ಟ್ ಪಾಯಿಂಟ್ ಏನ್ ಹೇಳ್ತು? ಕೇಳಿಸ್ಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕಾ ಬೇಡವಾ? ಕೇಳಿಸ್ಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕಾ ಬೇಡವಾ? ಏನ್ ಹೇಳ್ತು ಈ ವಚನ ನಮಗೆ? ಕೇಳಿಸಿಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕು ಅಂತ ಈ ವಚನ ಹೇಳ್ತಾ, ಆತರ ಪಡಬಾರ್ದು ಅಂತ ಹೇಳ್ತಾ? ನಾವು ಕೇಳ್ತಿದೀವ ಪ್ರಿಯರೇ ಸಂದೇಶವನ್ನ? ಆತರ ಪಡಬೇಕು ಅಂತ ಹೇಳಿ. ಕೇಳಿಸಿಕೊಳ್ಳುವಂತಹದ್ರಲ್ಲಿ ಆತರ ಪಡಬೇಕು. ಮಾತಾಡುವಂತಹದ್ರಲ್ಲಿ ಆತರ ಪಡ್ಬೇಕು ಅಂತ ಹೇಳ್ತಾ, ಆತರ ಪಡಬಾರ್ದು ಅಂತ ಹೇಳ್ತಾ? ಆತರ ಪಡಬಾರ್ದು ಅಂತ ಹೇಳ್ತು. ಅದಾದ ನಂತರ ಕೋಪಿಸಿಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕು ಅಂತ, ಪಡಬಾರ್ದು ಅಂತ? ಓಕೆ, ಹಾಗಾದ್ರೆ ಕೇಳಿಸ್ಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕು. ಇದೊಂದ್ ಪಾಯಿಂಟ್ ಮಾತ್ರ ಯಾಕೋ ವಿಚಿತ್ರವಾಗಿದೆಯಲ್ಲ. ಮಾತಾಡುವುದರಲ್ಲಿ ಸ್ಲೋ ಮಾಡ್ಬೇಕಂತೆ, ಕೋಪ ಮಾಡ್ಕೊಳ್ಳುವಂತಹದ್ರಲ್ಲಿ ಸ್ಲೋ ಮಾಡ್ಬೇಕಂತೆ. ಆದ್ರೆ ಕೇಳಿಸ್ಕೊಳ್ಳುವಂತಹದ್ರಲ್ಲಿ ಮಾತ್ರ ಆತರ ಪಡ್ಬೇಕಂತೆ. ಇಷ್ಟಕ್ಕೂ ಏನ್ ಕೇಳಿಸ್ಕೊಳ್ಳುವಂತಹದ್ರಲ್ಲಿ? ಪಕ್ಕದ ಮನೆಯಲ್ಲಿ ನಡೀತಿರುವಂತಹ ಜಗಳನ್ನ ಏನ್ ಕೇಳಿಸ್ಕೊಳ್ಳುವಂತಹದ್ರಲ್ಲಿ ಆತರ ಪಡ್ಬೇಕಂತೆ? ದೇವರ ವಾಕ್ಯವನ್ನ. ಹೌದಾ? ದೇವರ ವಾಕ್ಯವನ್ನ ಕೇಳುವಂತಹದ್ರಲ್ಲಿ ಆತರ ಪಡ್ಬೇಕು. ನಾವ್ ಯಾವತ್ ಪಟ್ಟಿದೀವಿ? ದೇವರ ವಾಕ್ಯವನ್ನ ಕೇಳುವಂತಹದ್ರಲ್ಲಿ ಆತರ ಪಡ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ನಾವ್ ಯಾವತ್ ಆತರ ಪಟ್ಟಿದೀವಿ ದೇವರ ವಾಕ್ಯವನ್ನ ಕೇಳುವಂತಹದ್ರಲ್ಲಿ? ಯಾವತ್ತಾದ್ರೂ ಗೂಗಲ್ ಮೀಟು ಉದಾಹರಣೆಗೆ 7:15 ಶುರು ಆಗುತ್ತೆ ಅಂತ ಹೇಳಿದ್ರೆ 7:15 ಕರೆಕ್ಟ್ ಆಗಿ ಲಾಗಿನ್ ಆಗುವಂತವ್ರು ಇದೀವ ನಮ್ಮಲ್ಲಿ? 7:15 ಶುರು ಆಗ್ತಿದೆ ಅಂತ ಹೇಳಿದ್ರೆ 7:15 ಸರಿಯಾದ ಟೈಮಿಗೆ ಲಾಗಿನ್ ಆಗಿರುವಂತವ್ರು ಇದೀವ ನಾವು? ಇದ್ರೆ ಸಂತೋಷ, ತುಂಬಾ ಸಂತೋಷ. ಕಂಟಿನ್ಯೂ ಮಾಡಿ ಅದನ್ನ ಹಾಗೆ. ಅದನ್ನೇ ಆತರ ಅಂತ ಕರಿತೀವಿ. ದೇವರ ವಾಕ್ಯವನ್ನ ಕೇಳುವಂತಹದ್ರಲ್ಲಿ ಆತರ ಪಡುವಂತಹದ್ದು ಅಂದ್ರೆ ಇದನ್ನೇ ಆತರ ಅಂತ ಹೇಳಿ ಕರಿತೀವಿ. 7:15 ಮೀಟಿಂಗ್ ಶುರು ಆಗ್ತಿದೆ ಗೂಗಲ್ ಮೀಟ್ ಅಂತ ಹೇಳಿದ್ರೆ 7:15 ಲಾಗಿನ್ ಆಗಿರ್ಬೇಕು. ಸಂಡೇ ಸರ್ವಿಸ್ 10 ಗಂಟೆಗೆ ಶುರು ಆಗ್ತಿದೆ ಅಥವಾ 9 ಗಂಟೆಗೆ ಶುರು ಆಗ್ತಿದೆ ಭಾನುವಾರದ ಆರಾಧನೆ ಅಂತ ಹೇಳಿದ್ರೆ 8:45 ಕಾಲೇಯದಲ್ಲಿರ್ಬೇಕು. ಆತರ ಬೇಗ ಹೋಗ್ಬೇಕು. ದೇವ್ರ ಕೆಲಸವನ್ನ ಬೇಗ ಮಾಡ್ಬೇಕು.
ಯಾವತ್ತು ಆತರ ಪಟ್ಟಿದೀವಿ? ಈ ತರ ಆತರ ಪಟ್ಟಿದೀವ? ದೇವ್ರು ಹೇಳ್ತಿದ್ದಾರೆ, ದೇವರ ವಾಕ್ಯವನ್ನು ಕೇಳುವಂತಹದ್ರಲ್ಲಿ, ಪ್ರಸಂಗಗಳನ್ನು ಕೇಳುವಂತಹದ್ರಲ್ಲಿ, ಸಭೆಗೆ ಹೋಗುವಂತಹದ್ರಲ್ಲಿ, ವಾಕ್ಯವನ್ನು ಕೇಳುವಂತಹದ್ರಲ್ಲಿ ನೀವು ಆತರ ಪಡ್ಬೇಕು, ಆತರ ಪಡ್ಬೇಕು. ಇದೆಯಾ ನಮ್ಮಲ್ಲಿ? ಆತರ ಇದೆಯಾ? ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಚನ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತಿದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಸಾಕು ಪ್ರಿಯರ್. ಏನ್ ಅರ್ಥ ಆಯ್ತು ಈ ವಚನದಲ್ಲಿ ನಮ್ಗೆ? ಭಕ್ತರು ಏನಕ್ಕೋಸ್ಕರ ಆತರ ಪಡ್ತಿದಾರಂತೆ? ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ, ಒಂದ್ ಜಿಂಕೆಗೆ ತುಂಬಾ ಥರ್ಸ್ಟಿ ಫೀಲ್ ಆಗಿದೆ ಅಂತ ಅನ್ಕೊಳ್ಳಿ, ತುಂಬಾ ಬಾಯಾರಿಕೆ ಆಗಿದೆ, ನೀರಿಗೋಸ್ಕರ ಹೇಗ್ ಸುತ್ತಾ ಇರುತ್ತೆ ಆ ಜಿಂಕೆ? ನಿಧಾನವಾಗಿ ಹೋಗ್ತಿರುತ್ತ? ಇಲ್ಲ, ಓಡ್ತಿರುತ್ತೆ. ಅಲ್ಲಿ ಹಳ್ಳ ಕಾಣಿಸಿದ್ರೆ ಆ ಹಳ್ಳದ ಹತ್ರ ಓಡೋಗುತ್ತೆ, ಹೌದಾ? ಈ ಕಡೆ ಹಳ್ಳ ಕಾಣಿಸಿದ್ರೆ ಅದ್ರಲ್ಲಿ ನೀರ್ ಇರಬಹುದು ಅಂತ ಹೇಳಿ ಈ ಕಡೆ ಓಡೋಗುತ್ತೆ, ಹೌದಾ? ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡೋಗ್ತಿರುತ್ತೆ ಜಿಂಕೆ. ಬಾಯಾರದ ಜಿಂಕೆ ಎಷ್ಟು ಆತುರದಿಂದ ನೀರಿಗೆ ಹುಡುಕುತ್ತೋ, ಅದೇ ತರ ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ. ನಿನ್ನನ್ನು ದೇವರಿಗೋಸ್ಕರ ಆತರ ಪಡ್ತಿದಾರಂತೆ ಭಕ್ತರೆಲ್ಲ. ತಮ್ಮ ಜೀವನದಲ್ಲಿ ನಡೀತಿರುವಂತಹ ವಿಚಾರಗಳ ಬಗ್ಗೆ ಅವ್ರಿಗೆ ಆತರ ಇಲ್ಲ, ಅದಕ್ಕೆ ಆತರ ಪಡೋದಿಲ್ಲ, ಅದಕ್ಕೆ ಯಾವತ್ತು ದುಡ್ಕೋದಿಲ್ಲ. ಆದ್ರೆ ದೇವರ ವಿಚಾರಕ್ಕೋಸ್ಕರ ಮಾತ್ರ, ದೇವರಿಗೋಸ್ಕರ, ದೇವರ ವಾಕ್ಯದ ವಿಚಾರಕ್ಕೋಸ್ಕರ ಮಾತ್ರ ಆತರ ಪಡ್ತಿದಾರಂತೆ, ಹೌದಾ? ನಾವು ಪಡ್ತಿದೀವ? ಮೀಟಿಂಗ್ಗಳಿಗೋಸ್ಕರ, ಸೆಮಿನಾರ್ಗಳಿಗೋಸ್ಕರ, ಬೈಬಲ್ ಸೆಮಿನಾರ್ಗಳಿಗೋಸ್ಕರ, ಮೀಟಿಂಗ್ಗಳಿಗೋಸ್ಕರ ಯಾವತ್ತಾದ್ರೂ ಆತರ ಪಟ್ಟಿರುವಂತ ಉದಾಹರಣೆಗಳಿದೆಯಾ? ಉದಾಹರಣೆಗಳಿದ್ರೆ ತುಂಬಾ ಸಂತೋಷ. ಉದಾಹರಣೆಗಳಿಲ್ಲದೆ ಹೋದ್ರೆ ದಯವಿಟ್ಟು ನಾವ್ ಯಾವ್ದ್ರಲ್ಲಿ ಆತರ ಪಡಬಾರ್ದು ಅಂತ ಇಷ್ಟಕ್ಕೂ ಓದ್ಕೊಂಡಿದೀವೋ ಅದ್ರಲ್ಲಿ ಆತರ ಪಡದೆ, ಯಾವ್ದ್ರಲ್ಲಿ ದೇವ್ರು ಆತರ ಪಡಿ ಅಂತ ಹೇಳಿ ಬರ್ಸಿದಾರೋ ಅದ್ರಲ್ಲಿ ಆತರ ಪಡೋಣ. ಯಾಕಂದ್ರೆ ದೇವ್ರು ಕೋರ್ಕೊಳ್ತಿದ್ರೆ, ನನ್ನ ಮಕ್ಕಳು ನನ್ನ ವಾಕ್ಯದ ವಿಚಾರದಲ್ಲಿ, ನನ್ನ ವಿಚಾರದಲ್ಲಿ ಆತುರವಾಗಿರ್ಬೇಕು, ನನ್ನ ವಿಚಾರದಲ್ಲಿ ಗಡಿಬಿಡಿ ಮಾಡ್ಬೇಕು. ಆದ್ರೆ ಅನ್ಫಾರ್ಚುನೇಟ್ಲಿ ದೇವ್ರು ಅನ್ಕೊಂಡಿರುವಂತೆ ನಾವು ಮಾಡ್ತಾನೆ ಇಲ್ಲ ಅಲ್ವಾ? ನಾವ್ ಯಾವಾಗ್ಲೂ ಸಹ ಯಾವ ವಿಚಾರಕ್ಕೆ ಆತರ ಪಡಬೇಡಿ ಅಂತ ದೇವ್ರು ಹೇಳಿದಾರೋ ಆ ವಿಚಾರದಲ್ಲಿ ಆತರ ಪಡ್ತೀವಿ, ಯಾವ ವಿಚಾರಕ್ಕೆ ಆತರ ಪಡಿ ಅಂತ ಹೇಳಿದಾರೋ ಆ ವಿಚಾರಕ್ಕೆ ಆತರ ಪಡುವುದೇ ಇಲ್ಲ. ಕೊನೆಯ ವಚನ ಇವತ್ತಿಗೆ ಯೆಶಾಯನ ಗ್ರಂಥ 26ನೇ ಅಧ್ಯಾಯ 9ನೇ ವಚನ. 26:9. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇವೆ, ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ಸಾಕು ಪ್ರಿಯರ್. ಹೇಗ್ ಹುಡುಕ್ತಿದ್ರಂತೆ? ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ತವಕದಿಂದ ಏನ್ ತೋರಿಸ್ತಿದೆ ನಮಗೆ? ಆತರ ಪಡ್ತಿದ್ದಾರೆ ದೇವರ ವಾಕ್ಯಕ್ಕೋಸ್ಕರ, ದೇವರ ವಾಕ್ಯವನ್ನು ಹುಡುಕ್ಲಿಕ್ಕೋಸ್ಕರ, ದೇವರನ್ನು ಹುಡುಕ್ಲಿಕ್ಕೋಸ್ಕರ, ದೇವರ ಕೆಲಸಗಳಿಗೋಸ್ಕರ ಭಕ್ತರೆಲ್ಲರೂ ಸಹ ತವಕ ಪಡ್ತಿದ್ದಾರೆ ಅಂದ್ರೆ ಆತರ ಪಡ್ತಿದ್ದಾರೆ, ಹೌದಾ? ಯಾವತ್ತಾದ್ರೂ ನಮ್ಮ ಜೀವನದಲ್ಲಿ ನಾವು ಈ ತರ ಮಾಡಿದೀವ? ಮಾಡಿಲ್ಲ ಅಂದ್ರೆ ಇನ್ ಮುಂದೆ ಮಾಡೋಣ ಪ್ರಿಯರೇ. ಗೂಗಲ್ ಮೀಟ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಆನ್ ಟೈಮ್ ಎಲ್ಲರೂ ಸಹ, ಹೌದಾ? ಯಾಕಂದ್ರೆ ದೇವ್ರು ಖುಷಿ ಪಡುವಂತಹ ವಿಚಾರ ಇದು. ಆತರ ಪಡ್ಬೇಕು. ಅವಕಾಶ ಇದ್ರೆ ಜಾಯಿನ್ ಆಗ್ಲಿಕ್ಕೆ 1 ನಿಮಿಷ ಮುಂಚೆನೋ 2 ನಿಮಿಷ ಮುಂಚೆನೆ ಸ್ಟಾರ್ಟ್ ಮಾಡುವಂತಹದ್ದು. ವಿಶ್ವಾಸಿಗಳು ನಾನು ಮಾತಾಡ್ತಿರುವಂತಹದ್ದು. ಯಾಕಂದ್ರೆ ಸಭಾಪಾಲಕರು ಇಷ್ಟು ಒಂದು ಪ್ರಯಾಸವನ್ನು ಪಟ್ಟು ಒಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿ ಇಷ್ಟು ಜನರನ್ನು ಕೂಡಿಸ್ಲಿಕ್ಕೆ ಅವ್ರು ಸಾಕಷ್ಟು ಕಷ್ಟಪಡ್ತಿದ್ದಾರೆ. ವಿಶ್ವಾಸಿಗಳಾಗಿ ನಮ್ಮ ಬಾಧ್ಯತೆ ಏನು ಅಂತ ಹೇಳಿದ್ರೆ ಮುಂಚಿತವಾಗ್ಲೇ ಜಾಯಿನ್ ಆಗುವಂತಹದ್ದು ಅಥವಾ ಆನ್ ಟೈಮ್ ಜಾಯಿನ್ ಆಗುವಂತಹದ್ದು. ಆತರ ಪಡ್ಬೇಕು ಅಂತ ದೇವ್ರು ಹೇಳಿದಾರಲ್ವಾ? ಸಭೆಗೆ ಹೋಗುವಾಗಲೂ ಅಷ್ಟೇ. ಸಂಡೇ ಸರ್ವಿಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ 9 ಗಂಟೆಗೆ ಶುರು ಆಗುತ್ತೆ ಅಂತ ಹೇಳಿದ್ರೆ 8:45ಗೆ, ಹೌದಾ? ಏನಕ್ಕೋಸ್ಕರ? ಆತರ ಪಡುವಂತ ದೇವ್ರು ಹೇಳಿದಾರಲ್ವಾ? ದೇವರ ವಾಕ್ಯಕ್ಕೋಸ್ಕರ, ದೇವರ ವಿಚಾರಗಳಲ್ಲಿ ಆತರ ಪಡುವಂತ ಹೇಳಿದಾರಲ್ವಾ? ಈ ತರ ಆತರ ಪಡೋಣ. ಕೆಲವು ವಿಚಾರಗಳಿದೆಯಲ್ವಾ, ಪ್ರಾರಂಭದಲ್ಲಿ ನಾವು ಮಾತಾಡ್ಕೊಂಡ್ವಲ್ವಾ, ಬೇಗ ಹಣ ಮಾಡ್ಬೇಕು, ಹೌದಾ? ಫಾಸ್ಟ್ ಆಗಿ ಹೋಗ್ಬಿಡ್ಬೇಕು ಮನೆಗೆ. ಈ ತರ ವಿಚಾರಗಳಲ್ಲಿ, ಅಥವಾ ದುಡುಕಿ ಏನೇನೋ ಮಾತಾಡುವಂತಹದ್ದು, ದುಡುಕಿ ಜೋರಾಗಿ ಮಾತಾಡುವಂತಹದ್ದು, ದುಡುಕಿ ಅವಾಚ್ಯ ಶಬ್ದವನ್ನ ಆಡುವಂತಹದ್ದು, ಯಾರಿಗೋ ಬೈದ್ ಬಿಡುವಂತಹದ್ದು, ಈ ತರ ವಿಚಾರಗಳಲ್ಲೆಲ್ಲ ಸ್ಲೋ ಮಾಡೋಣ, ಪೇಷನ್ಸ್ ಇಟ್ಕೊಳ್ಳೋಣ, ಹೌದಾ? ಯಾವ್ದ್ರಲ್ಲಿ ಆತರ ಪಡ್ಬೇಕು ಅಂತ ತಿಳ್ಕೊಂಡಿದೀವಿ, ಯಾವ್ದ್ರಲ್ಲಿ ಆತರ ಪಡಬಾರ್ದು ಅಂತ ಹೇಳಿ ತಿಳ್ಕೊಂಡಿದೀವಿ. ನಮ್ಮ ಲೈಫ್ ಉಲ್ಟಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ ಅಲ್ವಾ? ನಮ್ಮ ಲೈಫ್ ಎರಡರಲ್ಲೂ ಉಲ್ಟಾ ಇದೆ. ದೇವ್ರು ಯಾವ್ದ್ರಲ್ಲಿ ಆತರ ಪಡಿ ಅಂತ ಹೇಳಿದ್ರು ಅದ್ರಲ್ಲಿ ಪಡ್ತಿಲ್ಲ, ಯಾವ್ದ್ರಲ್ಲಿ ಪಡ್ಬೇಡಿ ಅಂತ ಹೇಳಿದ್ರು ಅದ್ರಲ್ಲಿ ಪಡ್ತೀವಿ. ಈ ತರ ಅಲ್ಲದೆ ಇನ್ ಮುಂದೆ ಅದನ್ನ ಶಿಫ್ಟ್ ಮಾಡ್ಕೊಳ್ತೀವಿ ಅನ್ನುವಂತಹ ಕೋರಿಕೆಯನ್ನ ನಾವೆಲ್ಲರೂ ಮಾಡ್ಕೋಬೇಕಲ್ವಾ? ಯಾಕಂದ್ರೆ ಆತರ ಪಡುವಂತಹ ವಿಚಾರಗಳಲ್ಲಿ ಆತರ ಪಡದೆ ಹೋದ್ರೆ ವಾಕ್ಯವನ್ನ ಕಳ್ಕೊಳ್ತೀವಿ. ಆತರ ಪಡಬಾರ್ದು ಅಂತ ದೇವ್ರು ಎಲ್ಲಿ ಹೇಳಿದ್ರು ಅದ್ರಲ್ಲಿ ಆತರ ಪಟ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಕಳ್ಕೊಳ್ತೀವಿ, ಪರಲೋಕವನ್ನು ಕೊನೆಗೆ ಕಳ್ಕೊಳ್ತೀವಿ, ಹೌದಾ? ಇನ್ ಮುಂದೆ ಯಾವಾಗ್ಲಾದ್ರೂ ಬೇಗ ದುಡುಕ್ಬೇಕು, ಏನೋ ಬೇಗ ಮಾಡ್ಬಿಡ್ಬೇಕು, ಬೇಗ ಆಗೋಗ್ಬೇಕು ಅನ್ನುವಂತಹದ್ದಿಲ್ಲದೆ ನಿಧಾನವಾಗಿ
ದೇವರ ಚಿತ್ತೆ ಅಂತ ಅನ್ಕೊಂಡು ದೇವರು ನಮ್ಮ ಜೀವನದಲ್ಲಿ ಮಾಡುವಂತಹ ಕಾರ್ಯಗಳು, ಆ ಕಾರ್ಯಗಳು ಯಾವಾಗ ಮಾಡ್ಬೇಕು ಅಂತ ದೇವರು ಅನ್ಕೊಂಡಿದ್ದಾರೋ, ತಂದೆ ನೀನ್ ಅನ್ಕೊಂಡಿರುವಂತಹ ಸಮಯದಲ್ಲೇ ನೀನ್ ಅನ್ಕೊಂಡಿರುವಂತ ಕೆಲಸವನ್ನ ನನ್ನ ಜೀವನದಲ್ಲಿ ನೀನ್ ಮಾಡು. ಅಲ್ಲಿವರೆಗೂ ನಾನು ಏನ್ ಮಾಡ್ತೀನಿ, ಕಾಯ್ತಾ ಇರ್ತೀನಿ. ಯಾವತ್ತೂ ನಾನು ದುಡ್ಕೋದಿಲ್ಲ, ಯಾವತ್ತೂ ಆತರ ಪಡೋದಿಲ್ಲ. ಈ ತರ ದೇವರ ಹತ್ರ ಮಾತಾಡ್ಕೊಂಡು ನಮ್ಮ ಜೀವನವನ್ನು ಮುಂದೆ ಸಾಗಿಸೋಣ ಅಂತ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ ಅಪ್ಪ, ಯಾವ ವಿಶ್ವವಿದ್ಯಾಲಯದಲ್ಲೂ ಸಹ, ಯಾವ ಯೂನಿವರ್ಸಿಟಿಗಳಲ್ಲೂ ಸಹ, ಎಂತ ದೊಡ್ಡ ಮಹಾ ಉನ್ನತ ಶಿಕ್ಷಣದಲ್ಲೂ ಸಹ ಹೇಳಿಕೊಡದೇ ಇರುವಂತಹ ಜ್ಞಾನವನ್ನ ನೀವು ಹೇಳ್ಕೊಟ್ಟಿದ್ದೀರಾ ತಂದೆ. ನಾವು ತಿಳ್ಕೊಂಡಿರುವಂತಹ ಜ್ಞಾನವನ್ನ ಪ್ರತಿದಿನ ಮೆಲುಕು ಹಾಕ್ತಾ ನಮ್ಮ ಜೀವನದಲ್ಲಿ ಪ್ರತಿಯೊಂದೊಂದು ಸಂದರ್ಭದಲ್ಲೂ ಸಹ ಈ ವಾಕ್ಯವನ್ನ ನೆನಪಿಗೆ ತಗೊಂಡು, ನೀವ್ ಯಾವ ವಿಚಾರದಲ್ಲಿ ಆತರ ಪಡಬೇಡಿ ಅಂತ ಹೇಳಿದಾರೋ ಆ ವಿಚಾರಗಳಲ್ಲಿ ನಾವ್ ಯಾವತ್ತೂ ಆತರ ಪಡ್ತೇವೆ. ನಿಮ್ಮ ವಿಚಾರದಲ್ಲಿ, ನಿಮ್ಮ ವಾಕ್ಯದ ವಿಚಾರದಲ್ಲಿ ಮಾತ್ರ ನಾವು ಆತರ ಪಟ್ಟು ಎಲ್ಲರಿಗಿಂತ ಮುಂದೆ ಇದ್ದು ನಿಮಗೆ ಮೆಚ್ಚುಗೆ ಆಗುವಂತಹ ಮಕ್ಕಳಾಗ್ತೀವಿ ಅನ್ನುವಂತ ಭರವಸೆಯನ್ನ ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಸಭಾಪಾಲಕರು ಅವರ ಕುಟುಂಬವನ್ನ ನೆನಪಿಸ್ಕೊಳ್ಳಿ. ಇಷ್ಟು ಜನಕ್ಕೋಸ್ಕರ ಇಷ್ಟು ಜನರಿಗೆ ವಾಕ್ಯ ಕೇಳಿಸ್ಬೇಕು ಅನ್ನುವಂತಹ ಹಂಬಲದಿಂದ ಅವರು ಕಷ್ಟಪಡ್ತಿರುವಂತಹ ಕಷ್ಟವನ್ನು ಒಮ್ಮೆ ನೋಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.